ಇಂದು ನಮ್ಮೊಂದಿಗೆ ಇರುವ ಅತಿಥಿ ಕೇವಲ ಒಬ್ಬ ಯಶಸ್ವಿ ಉದ್ಯಮಿಯಲ್ಲ, ಒಬ್ಬ ಕನಸುಗಾರ, ಒಬ್ಬ ಶಿಕ್ಷಣ ಪ್ರೇಮಿ, ಒಬ್ಬ ಸಾಮಾಜಿಕ ಮತ್ತು ಸಾವಿರಾರು ಜನರ ಬದುಕಿಗೆ ದಾರಿ ತೋರಿದ ವ್ಯಕ್ತಿತ್ವ. ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಸಿ ಹೊಸೂರಿನ ಶ್ರೀಮತಿ ಸೊಣ್ಣಮ್ಮ ಮತ್ತು ವೆಂಕಟಸ್ವಾಮಿರವರ ಮಗನಾದ ಇವರು ಇಂದು ಕರ್ನಾಟಕದ ಅಭಿವೃದ್ಧಿ, ಶಿಕ್ಷಣ, ಬ್ಯಾಂಕಿಂಗ್ ಮತ್ತು ಸಮಾಜ ಸೇವೆಯ ಹಲವಾರು ಕ್ಷೇತ್ರಗಳಲ್ಲಿ ಅಚ್ಚಳಿಯದ ಗುರುತು ಮೂಡಿಸಿದ್ದಾರೆ. ಒಂದು ಸಣ್ಣ ಗುತ್ತಿಗೆ ಕಾಮಗಾರಿಯಿಂದ ಆರಂಭಿಸಿ ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣದ ಮಟ್ಟಕ್ಕೆ ಬೆಳೆದಂತಹ ದೃಢ ಸಂಕಲ್ಪದ ಕಥೆ ಇದು. ಗ್ರಾಮೀಣ ಮಕ್ಕಳ ಶಿಕ್ಷಣಕ್ಕಾಗಿ ಶಿಕ್ಷಣ ಸಂಸ್ಥೆಗಳನ್ನು ನಿರ್ಮಿಸಿದ ಹೃದಯ ಇದು. ಬಡವರ ಬದುಕಿಗೆ ಆಶಾಕಿರಣವಾದ ಸೇವಾ ಮನೋಭಾವ ಇದು. ರಸ್ತೆಗಳನ್ನು ಮಾತ್ರವಲ್ಲ, ಬದುಕುಗಳನ್ನು ನಿರ್ಮಿಸಿದ ವ್ಯಕ್ತಿತ್ವ ಇಂದು ನಮ್ಮ ಜೊತೆಗಿದ್ದಾರೆ. ರಾಷ್ಟ್ರಪತಿ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಅವರಿಂದ ಉದ್ಘಾಟನೆಗೊಂಡ ಶಿಕ್ಷಣ ಸಂಸ್ಥೆಗಳ ಹಿಂದಿನ ಕನಸುಗಾರರು. ಸಹಕಾರ ಬ್ಯಾಂಕಿಂಗ್ ಮೂಲಕ ಸಾವಿರಾರು ಕುಟುಂಬಗಳಿಗೆ ಆರ್ಥಿಕ ಬೆಂಬಲವಾದ ನಾಯಕರು. ಸರಳತೆ ಮತ್ತು ಸಾಧನೆಯ ಜೀವಂತ ಪ್ರತೀಕ. ನಮ್ಮೆಲ್ಲರ ಪ್ರೀತಿಯ ಶ್ರೀ ವಿ ಕೃಷ್ಣಾರೆಡ್ಡಿ ಇವತ್ತು ನಮ್ಮೊಂದಿಗೆ. ಮಳೆ ಬಿದ್ದರೆ ನೇಗಿಲು ಕಟ್ಟು, ಮಳೆ ಇಲ್ಲ ಅಂದ್ರೆ ನೀರು ಕಟ್ಟು. 2,500 ರೂಪಾಯಿ ಗುತ್ತಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರು ನೀವು, ಅದರ ಅನುಭವ ಹೇಗಿತ್ತು ಸರ್? ನಿಮ್ಗೆ ಏನ್ ಗತಿ ಅಂತ ಹೇಳಿದ್ರಲ್ಲ, ಅದು ಚಾಲೆಂಜ್ ಆಗಿ ತಗೊಂಡೆ. ಆಯ್ತು, ನಾನು ಏನೊಂದು ತೋರಿಸ್ತೀನಿ ಅಂತ. ಅವರು ತಿರುಪತಿ ಬೆಟ್ಟಕ್ಕೆ ರೋಡ್ ಮಾಡಿದ್ರೆ ನಾನು ಕೋಲಾರ ಬೆಟ್ಟಕ್ಕೆ ಮಾಡ್ತೀನಿ ಅಂತ ಶಬ್ದ ಮಾಡಿದೆ. ಸಿವಿಲ್ ಕಾಂಟ್ರಾಕ್ಟ್ ಆಗ್ಬೇಕಂದ್ರೆ ಯಾವ ಮೌಲ್ಯಗಳು, ತತ್ವಗಳು ತಾವು ಅನುಸರಿಸಿದ್ದೀರಾ? ಯಾವ್ದು ಬಹಳ ಮುಖ್ಯ? ಪ್ಲೇಸ್ಮೆಂಟ್ ಆಗಿರೋನ್ ಎಂಪ್ಲಾಯಿ, ಪ್ಲೇಸ್ಮೆಂಟ್ ಆಗದೆ ಇರೋನ್ ಎಂಪ್ಲಾಯರ್ ಆಗ್ತಾನೆ. ಯಾರು ನಿಮ್ಮನ್ನ ಹೀರೋಗಳು ಮಾಡಲ್ಲ, ನಿಮ್ಮಷ್ಟಕ್ಕೆ ನೀವೇ ಹೀರೋಗಳಾಗ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊದಲಿಗೆ ಈ ದಿನ ನಿಮ್ಮ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ಅದೇ ರೀತಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತಿಸ್ತಾ, ಸರ್ ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ ಸರ್. ಹೌದಾ? ಏನಿಲ್ಲ, ತಮ್ಮ ಹುಟ್ಟೂರು ಸಿ ಹೊಸೂರು, ಒಂದು ಸಣ್ಣ ಗ್ರಾಮ. ಆ ಗ್ರಾಮದಿಂದ ಇಲ್ಲಿವರೆಗೂ ಸಾವಿರಾರು ಜನಕ್ಕೆ ಇವತ್ತು ನೀವು ಪ್ರೇರಣಾ ಶಕ್ತಿಯಾಗಿದ್ದಾರೆ. ಇದು ಹಿನ್ನೆಲೆ ಏನು ಸರ್? ಸರ್, ಇದು ಹಿನ್ನೆಲೆ ಅಂದರೆ ನಾನು ಒಂದು ರೈತ ಕುಟುಂಬದಲ್ಲಿ ಹುಟ್ಟಿದೆ. ತುಂಬ ಕಷ್ಟಗಳನ್ನ ಅನುಭವಿಸಿ ನಾನು ಎಜುಕೇಷನ್ ಮಾಡಿದೆ. ನಮ್ಮ ಕಂಬೈನ್ಡ್ ಫ್ಯಾಮಿಲಿ ಇತ್ತು ನಮ್ಮ ಊರಲ್ಲಿ. ಆ ಕಂಬೈನ್ಡ್ ಫ್ಯಾಮಿಲಿಯಲ್ಲಿ ನಮ್ಮ ತಂದೆಗೆ ನಾನು 2ನೇ ಮಗ. ಹಳ್ಳಿಗಳಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು, 2ನೇ ಮಗ ಅಂದರೆ ಮೊದಲನೇ ಮಗನ ಓದಿಸ್ತಾರೆ, 2ನೇ ಮಗ ಅಂದರೆ ಅವ್ರನ್ನ ಓದಿಸೋದಿಲ್ಲ. ಬೇರೆ ಅವಾಗ 3 ಜನ ಅಣ್ಣ ತಮ್ಮಂದಿದ್ರೆ ಅವ್ರು ಒಬ್ಬೊಬ್ಬ ಅಣ್ಣ ತಮ್ಮಂದಿಗೆ ಒಂದೊಂದು ಮಗನ್ನ ಓದಿಸ್ತಾರೆ. 2ನೇ ಮಗ ಇದ್ದರೆ ವ್ಯವಸಾಯಕ್ಕೆ ಹಾಕೊಳ್ತಾರೆ. ನಾನು 2ನೇ ಮಗ ಆಗಿದ್ದ ತಪ್ಪಿಗೆ ನನ್ನ ಓದೋದು ಬೇಡ ಅಂತ ಕೂತ್ಕೊಂಡಿದ್ದೆ. ಆ ಕಷ್ಟ ಓದು ನನಗೆ ಬೇಕು ಅನ್ನೋ ಆಸೆ ನನಗಿತ್ತು. SLC ಓದಿದಾಗ ನನ್ನ ಕಾಲೇಜ್ಗೆ ಸ್ಕೂಲ್ಗೆ ಕಳಿಸ್ತಾ ಇಲ್ಲ. ಮಳೆ ಬಿದ್ದರೆ ನೇಗಿಲು ಕಟ್ಟು, ಮಳೆ ಇಲ್ಲ ಅಂದರೆ ನೀರು ಕಟ್ಟು, ಇದನ್ನು ಮಾಡ್ತಾಯಿದ್ರು. ಆದರೆ ನಾನು ನಮ್ಮ ಫ್ರೆಂಡ್ಸ್ ನೋಟ್ಸ್ ತಗೊಂಡು, ನಾನು ಸುಮಾರು 10 ತಿಂಗಳು ಕಾಲೇಜ್ ನಡೀತದೆ, ಸ್ಕೂಲ್ ನಡೀತದೆ. ಅದರಲ್ಲಿ ನಾನು 2 ತಿಂಗಳು ಹೋಗಿದ್ರೆ ಸ್ಕೂಲ್ಗೆ ಹೆಚ್ಚು. ಆದರೆ ನನಗೆ ಓದಬೇಕು ಅನ್ನೋ ಛಲದಿಂದ ನಮ್ಮ ಸ್ನೇಹಿತರ ನೋಟ್ಸ್ ತಗೊಂಡು ನಾನು ಆ ನೋಟ್ಸ್ ತಗೊಂಡು ಓದಿ SLC ಫಸ್ಟ್ ಪಾಸ್ ಮಾಡಿಕೊಂಡು ಮನೆಯಲ್ಲಿ ಬೇಡ ಅಂದಮೇಲೆ ಓಡೋಗಿ ಬಂದು PUCಗೆ ಕೋಲಾರಲ್ಲಿ ಜಾಯಿನ್ ಆದೆ. ಅದೇ ಟೈಮ್ಗೆ ನಮ್ಮ ಅಣ್ಣ ಅಗ್ರಿಕಲ್ಚರ್ ಆಫೀಸರ್ ಆಗಿದ್ದರು, ಬೇರೆ ಕಡೆ ಇದ್ದರು. ಅಲ್ಲಿಂದ ಟ್ರಾನ್ಸ್ಫರ್ ಆಗಿ ಅದೇ ಟೈಮ್ಗೆ ನಮ್ಮ ಕೋಲಾರಕ್ಕೆ ಬಂದಾಗ, ಆಗ ನಮ್ಮ ಅಣ್ಣ ಅತ್ತಿಗೆಯವರ ಜೊತೆ ನಾನು ಅಲ್ಲಿ ಸೇರಿಕೊಂಡು ಅವರ ಜೊತೆಯಲ್ಲಿದ್ದು ಅಲ್ಲಿ ನಾನು PUCಗೆ ಹೋಗ್ಬೇಕಾಯಿತು. ಅಲ್ಲಿ ನಿಜವಾಗ್ಲೂ ನಮ್ಮ ಅಣ್ಣ ಅತ್ತಿಗೆ, ಆವಾಗ ನಮ್ಮ ಅಣ್ಣಗೆ ತುಂಬ ಕಡಿಮೆ ಸಂಬಳ ಬರ್ತಾ ಇದ್ರೂ ಅವರ ಮಕ್ಕಳಂತೆ ನನ್ನ ನೋಡಿಕೊಂಡು ನನ್ನ ವಿದ್ಯಾಭ್ಯಾಸ ಅಂದರೆ ಫಸ್ಟ್ PUC ಆ್ಯಂಡ್ ಸೆಕೆಂಡ್ PUC ನನ್ನ ಓದಿಸಿದ್ರು. ಆ ನಂತರ ನನಗೆ ಇಂಜಿನಿಯರಿಂಗಲ್ಲಿ ಮಲೆನಾಡು ಕಾಲೇಜ್ ಆಫ್ ಇಂಜಿನಿಯರಿಂಗ್ ಹಾಸನಲ್ಲಿ ಸೀಟ್ ಸಿಕ್ತು. ಆ ದಿನಗಳಲ್ಲಿ ನಮ್ಮ ಅಣ್ಣ ನನಗೆ ಸಹಕಾರ ಕೊಟ್ಟಿಲ್ಲ ಅಂದರೆ ನಾನು PUC ಮಾಡೋಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಆ ಸಹಕಾರನ ನಾನು ಯಾವತ್ತಿಗೂ ಮುರಿಯೋದಿಲ್ಲ. ಅದು ನನ್ನ ತಂದೆ ಸ್ಥಾನದಲ್ಲಿದ್ದು ನಮ್ಮ ಅಣ್ಣವರು ನನಗೆ PUC ಓದಿಸಿದ್ದಾರೆ. ಅದು ನಾನು ಯಾವತ್ತಿಗೂ ಅದು ಮುರಿಯೋದಿಲ್ಲ. ಅವ್ರಿಗೆ ಚಿರಋಣಿಯಾಗಿರ್ತೀನಿ. ಸೊ ಈ ರೀತಿ ನಿಮ್ಮ ವಿದ್ಯಾಭ್ಯಾಸ ಮುಂದುವರಿಸ್ಕೊಂಡು ಅಲ್ಲಿಂದ ಮುಂದುವರಿಸ್ಕೊಂಡು, ಹೀಗಾಗಿ ನಿಮ್ಮ ಬಾಲ್ಯದ ದಿನಗಳಲ್ಲಿ ನಿಮ್ಮ ಮೇಲೆ ಹೆಚ್ಚು ಪ್ರಭಾವ ಬೀರತಕ್ಕಂಥ ವ್ಯಕ್ತಿಗಳು ಅಥವಾ ಘಟನೆಗಳು? ಸರ್, ನಾನು ಒಬ್ಬ ಇಂಜಿನಿಯರ್, ಈಗ ಸಿವಿಲ್ ಇಂಜಿನಿಯರ್. ನಾನು ಒಬ್ಬ ಸಿವಿಲ್ ಇಂಜಿನಿಯರ್ ಆಗಬೇಕಾದ್ರೆ ಒಬ್ಬ GT ಅಂತ ಡ್ರಿಲ್ ಮಾಸ್ಟರ್ ಇದೆ. ಆ ವ್ಯಕ್ತಿ ಅವರ ಮಾತುಗಳು ಪ್ರೇರಣೆಯಾಗಿ ತಗೊಂಡೆ. ನಾವು ಯಾವಾಗ ಒಂದು ದಿವಸ ನನಗೆ ಸ್ಕೂಲ್ಗೆ ಹೋಗ್ತಾ ಇದ್ದಿದ್ದು, ಆ ದಿನಗಳಲ್ಲಿ ಅವರು ಕತೆಗಳು ಹೇಳು, ಚಾರೇ ಜಹಾನ್ ಸೆ ಅಚ್ಚ ಅಂತ ಒಂದು ಹಾಡು ಹೇಳ್ಕೊಡ್ತಾ ಇದ್ದಾರೆ.
ಮತ್ತು ಸಾಕಷ್ಟು ಒಂದು ಭಕ್ತಿಗೀತೆಗಳನ್ನ, ದೇಶಭಕ್ತಿ ಗೀತೆಗಳನ್ನ ಹೇಳ್ಕೊಡ್ತಾ ಇದ್ರು. ಆಗ ಅವರು ನಮ್ಮ ವಿಶ್ವೇಶ್ವರಯ್ಯದ ಅವರ ಬಾಲ್ಯ ದಿನಗಳು ಹೇಗಿದ್ದವು ಅಂತ ಹೇಳ್ತಾ ಇದ್ರು. ಅದರಲ್ಲಿ ಅವರು ಹೇಳಿದಂಥ ಮಾತು, ವಿಶ್ವೇಶ್ವರಯ್ಯನವರು ಬೀದಿ ದೀಪದಲ್ಲಿ ಓದಿ ಒಬ್ಬ ವರ್ಲ್ಡ್ ಫೇಮಸ್ ಇಂಜಿನಿಯರ್ ಆದರು. ಅಷ್ಟು ಕಷ್ಟಪಟ್ಟು ಇಂಜಿನಿಯರ್ ಆದರು, ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು, ಸಾಕಷ್ಟು ವಿದ್ಯಾ ಸಮಸ್ಯೆಗಳನ್ನ ಮಾಡಿದ್ರು, ಬ್ಯಾಂಕಿಂಗ್ ಸೆಕ್ಟ್ರಲ್ಲಿ ಅವರು ಮುಂದೆ ಬಂದರು, SBI ಕಟ್ಟಿದ್ರು. ಅವೆಲ್ಲ ಕಥೆಗಳಾಗಿ ನಮ್ಗೆ ಹೇಳೋರು. ಆ ಕಥೆಗಳನ್ನ ಕೇಳಿ ನಾನು ಯಾಕೆ ಹಂಗೆ ಆಗಬಾರ್ದು ಅಂತ ಕ್ವಶನ್ ಹಾಕೊಳ್ತಾ ಇದ್ದೆ. ಅಂದರೆ ಅದು ಆಗೋದು ಕಷ್ಟ ಇರ್ಬೋದು, ಆದ್ರೆ ನಾನು ಯಾಕೆ ಆಗಬಾರ್ದು? ನಮ್ಮನೆ ದೀಪದಲ್ಲಿ ನಾನು ಓದ್ತಾ ಇದ್ದೀನಿ, ವಿಶ್ವೇಶ್ವರಯ್ಯನವರು ಬೀದಿ ದೀಪದಲ್ಲಿ ಓದೋರು, ನಾನು ನಮ್ಮನೆ ದೀಪದಲ್ಲಿ ಓದ್ತಾ ಇದ್ದೀನಿ, ನಾನು ಯಾಕೆ ಆಗಬಾರ್ದು ಅಂತ ಕ್ವಶನ್ ಹಾಕೊಳ್ತಾ ಇದ್ದೆ. ಆದರೆ ಅದು ಒಂದು ಪ್ರತಿಫಲವೇ ನಾನು ಒಬ್ಬ ಇಂಜಿನಿಯರ್ ಆಗೋಕ್ಕೆ ಕಾರಣ. ಅದು ಯಾವತ್ತಿಗೂ ನಾನು ಅವ್ರನ್ನ, ನಮ್ಮ ಡ್ರಿಲ್ ಮಾಸ್ಟ್ರು, GTA ಮಾಸ್ಟ್ರನ್ನ ನಾನು ಮರೆಯೋದೇ ಇಲ್ಲ. ಆತನ ಹೇಳಿದಂಥ ಮಾತು ನನಗೆ ಒಂದು ವರದಾನವಾಯಿತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮ್ಮ ಪ್ರಕಾರ ನಿಮ್ಮ ಡ್ರಿಲ್ ಮಾಸ್ಟ್ರು ಜೊತೆಲಿ ಸ್ವಲ್ಪ ವಿಶ್ವೇಶ್ವರಯ್ಯ ಇವರಿಬ್ಬರು ನಿಮಗೆ ಪ್ರೇರಣೆ ಆಗಿ ನೀವು ಇಂಜಿನಿಯರಿಂಗ್ ಓದಲಿಕ್ಕೆ ಅವಕಾಶ ಆಯ್ತು. ಆಯ್ತು. ನೀವು ಮಲ್ನಾಡ್ ಇಂಜಿನಿಯರಿಂಗ್ ಕಾಲೇಜಲ್ಲಿ ಓದಿದಂಥ ವಿಚಾರ ನಮಗೆ ಗೊತ್ತಾಯ್ತು. ಹೌದು ಸರ್. ಆ ಕಾಲೇಜಿನ ಯಾವುದೋ ಅಳಿಲಾರದ ನೆನಪುಗಳೇನಾದ್ರು ನಿಮ್ಮನ್ನ ಅನಿಸ್ತೇನಾ? ಹೌದು ಸರ್. ನಮ್ಮ ಮನೆಯಲ್ಲಿ ಕಂಬೈನ್ಡ್ ಫ್ಯಾಮಿಲಿ ಆಗಿರೋದ್ರಿಂದ ಓದೋಕ್ಕೆ ಸಪೋರ್ಟ್ ಸಿಗಲಿಲ್ಲ. ನಂಗೆ ಸಿಗಲಿಲ್ಲ ಅಂದರೆ ನೀನು ವ್ಯವಸಾಯ ಮಾಡಬೇಕೇ ಹೊರ್ತು, ಇಲ್ಲ ಅಂದರೆ ನೀನು ಇಷ್ಟ ಅನ್ನೋರು. ಆದರೆ ನನಗೆ ಮೆರಿಟ್ ಸ್ಕಾಲರ್ಶಿಪ್ ಅಂತ ಸಿಕ್ತು. ನಾನು ಇಂಜಿನಿಯರಿಂಗು ನಮ್ಮ ಮನೆಯಿಂದ 100 ರೂಪಾಯಿ ನಾನು ತಗೊಂಡೋಗಿ ನಾನು ಓದಿಲ್ಲ. ನನಗೆ ಮೆರಿಟ್ ಸ್ಕಾಲರ್ಶಿಪ್ ಅಂದರೆ ಆ ಕಾಲಕ್ಕೆ ಯಾರು ಹೈಯೆಸ್ಟ್ ಮಾರ್ಕ್ಸ್ ಬಂದಿರ್ತದೆ ಅವ್ರಿಗೆ ಸ್ಕಾಲರ್ಶಿಪ್ ಅಂತ ಕೊಡೋರು ಸರ್ಕಾರ. ಆ ಸ್ಕಾಲರ್ಶಿಪ್ಪು ನನಗೆ ವರ್ಷಕ್ಕೆ ಆಗಿ ಫೀಸ್ಗೆ ಹೋಗಿ, ನನ್ನ ಬಟ್ಟೆಗೆ ಹೋಗಿ ಇನ್ನೂ ಒಂದು 1000-2000 ಉಳಿಯೋದು. ನಾನೇನಾದರೂ ಇವಾಗ ಒಂದು ಸಮಾಜಕ್ಕೆ ಏನು ಕೊಡುಗೆ ಕೊಡ್ತಾ ಇದ್ದೀನಿ ಅಂದರೆ, ಸಮಾಜ ನನಗೆ ಇಷ್ಟೆಲ್ಲ ಕೊಟ್ಟಿದೆ, ನಾನು ಸಮಾಜಕ್ಕೆ ಏನು ಕೊಟ್ಟೆ ಅನ್ನೋ ಕ್ವಶನ್ ನಾನು ಹಾಕ್ಕೊಳ್ತೀನಿ. ಸಮಾಜ ನನಗೆ ಎಲ್ಲ ಕೊಟ್ಟಾಗ ನಾವು ಸಮಾಜಕ್ಕೆ ಸಮಥಿಂಗ್ ಕೊಡಬೇಕು. ಈಗ 1 ಕೋಟಿ ತಗೊಂಡು ಅವನು ಮೆಡಿಕಲ್ ಸೀಟು ಡೊನೇಷನ್ ಓದಿದಾಗ ಅವನು ಫ್ರೀ ಕೊಡ್ತಾನ ಬಿಡ್ತಾನೆ, ಅವ್ನಿಗೆ ಬಿಟ್ಟಿದ್ದು. ಆದರೆ ಸಮಾಜ ನನ್ನ ಉಚಿತವಾಗಿ ಓದಿಸಿದಾಗ ನಾನು ಉಚಿತವಾಗಿ ಓದಿಸ್ಬೇಕಲ್ಲ, ಸಮಾಜಕ್ಕೆ ಕೊಡುಗೆ ಕೊಡಬೇಕಲ್ಲ. ಆ ದೃಷ್ಟಿಯಲ್ಲಿ ನಾನೇನಾದರೂ ಇವಾಗ ಓದಿಸ್ತಾ ಇದ್ದೀನಿ ಅಂದರೆ, ನನ್ನ ಇಂಜಿನಿಯರಿಂಗು ನಾನು 4 ಇಯರ್ಸು ಉಚಿತವಾಗಿ ಸರ್ಕಾರ ನನಗೆ ಸ್ಕಾಲರ್ಶಿಪ್ ಕೊಟ್ಟು ಓದಿಸಿದೆ. ಆ ಓದಿಸ್ಕೋಸ್ಕರ ನಾನು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಡಬೇಕು ಅಂತ ಈಗ ನನ್ನ ಈ ಒಂದು ವಿದ್ಯಾದಾನನ ಮಾಡೋಕ್ಕೆ ಹೊಟ್ಟಿದ್ದೀನಿ. ಹಾಗೆ ನೀವು ತಮ್ಮ ಶಿಕ್ಷಣವನ್ನು ಮುಗಿಸಿದ ನಂತರ ಶಿಕ್ಷಕ ವೃತ್ತಿಯನ್ನು ಪ್ರಾರಂಭಿಸಿ ಕೆಲ ಕಾಲದ ನಂತರ ಶಿಕ್ಷಣ ವೃತ್ತಿಯಿಂದ ಗುತ್ತಿಗೆ ವೃತ್ತಿಗೆ ಬಂದಿರುವಂಥ ವಿಚಾರ ಗೊತ್ತಾಯಿತು. ಇದು ಒಳ್ಳೆ ಕ್ವಶನ್, ನನ್ನ ಟರ್ನಿಂಗ್ ಪಾಯಿಂಟು ಸರ್. ನಾನು ಯಾವಾಗ ಸಿವಿಲ್ ಇಂಜಿನಿಯರಿಂಗ್ ಸೇರಿದ್ನೋ, ನಾನು PUC ಇರಬೇಕಾದ್ರೆ ನಾನು ಕೋಲಾರ ಬೈಪಾಸ್ ಮಾಡ್ತಾ ಇರೋದು. ಕೋಲಾರ ಬೈಪಾಸ್ ಕೆಲಸ ಮಾಡ್ತಾ ಇದ್ದಾಗ ಶನಿವಾರ ಆ ಕಡೆ ವಾಕಿಂಗು ಸುಮ್ಮನೆ ಹೋದ್ರೆ ಅವ್ರು ಗೋಣಿ ಚೀಲದಲ್ಲಿ ದುಡ್ಡು ಹಾಕೊಂಬರೋರು. ಆ ಗೋಣಿ ಚೀಲ ದುಡ್ಡು ಹಾಕೊಂಬಂದ್ಬಿಟ್ಟು ಆ ಗೋಣಿ ಚೀಲನ ಬಿಚ್ಚಿ 2 ರೂಪಾಯಿ 1 ರೂಪಾಯಿ ಆ ಕಾಲಕ್ಕೆ ಹಂಚೋರು. ಇವ್ರು ಯಾರಪ್ಪ ಇಷ್ಟೊಂದು ದುಡ್ಡು ಹಂಚ್ತಾರೆ, ಬಡವ್ರಿಗೆ ಹಂಚ್ತಾರೆ ಅಂದರೆ, ಇಲ್ಲ ಅವ್ರಿಗೆ ಈ ಥರ ಕೆಲಸ ಮಾಡಿಸ್ಕೊಂಡು ಮಾಡ್ತಾ ಇದ್ದಾರೆ ಅಂತ. ಆಗ ನಾನು ಕ್ವಶನ್ ಹಾಕ್ಕೊಂಡೆ. ನನಗೊಂದು ಹಾಬಿಟ್ ಏನಂದರೆ, ಒಳ್ಳೆ ಕೆಲಸ ನೋಡಿದಾಗ ನಾನು ಯಾಕೆ ಹಂಗೆ ಆಗಬಾರ್ದು ಅನ್ನೋ ಕ್ವಶನ್ ಹಾಕೊಳ್ಳೋ ಪ್ರವೃತ್ತಿ ನಂದು. ಆಗ ಅವರು ಕಾಂಟ್ರಾಕ್ಟರ್ ಆಗಿದ್ದಕ್ಕೆ ಹಂಚ್ತಾ ಇದ್ದಾರೆ ಅಂತ ಅವತ್ತು ಡಿಸೈಡ್ ಮಾಡಿದೆ. ನಾನು ಸೆಕೆಂಡ್ PUC ಪಾಸ್ ಆದಾಗ ನಾನೊಬ್ಬ ಸಿವಿಲ್ ಇಂಜಿನಿಯರ್ ಆಗಬೇಕು, ಒಬ್ಬ ಕಾಂಟ್ರಾಕ್ಟರ್ ಆಗಬೇಕು ಅಂತ ಅವತ್ತು ಡಿಸೈಡ್ ಮಾಡಿದೆ ನಾನು. ಆಗ ಪಾಸಾಗಿ ಬಂದಾಗ ನಾನು ಕಾಂಟ್ರಾಕ್ಟ್ ಮಾಡೋಕ್ಕೆ ಮನೆ ಕಡೆ ಸಪೋರ್ಟ್ ಸಿಕ್ಕಿಲ್ಲ, ಕಂಬೈನ್ಡ್ ಫ್ಯಾಮಿಲಿ ಆಗಿರೋದನ್ನು ಸಿಕ್ಕಿಲ್ಲ. ಮತ್ತೆ ನಾನು ಏನು ಮಾಡಬೇಕು, ನಾನು ಕಾಂಟ್ರಾಕ್ಟೇ ಮಾಡಬೇಕು. ಆಗ ನನಗೆ ಒಂದು ಪಾಸಾಗಿ ಬಂದು 15 ದಿವಸ ಮನೆಯಲ್ಲಿದ್ದೆ. ನನಗೂ ಕೆಲಸ ಏನಾದರೂ ಮಾಡಿ ಸ್ವಲ್ಪ ದುಡ್ಡು ಮಾಡಿಕೊಂಡು ಕಾಂಟ್ರಾಕ್ಟ್ ಮಾಡಬೇಕು ಅಂತ ಆಸೆ. ಇವಾಗ ಹೇಳ್ತಾ ಇದ್ದೆ, ನಮ್ಮ ಸ್ನೇಹಿತರಿಗೆ BR ಮುನಿಯಪ್ಪ ಮೆಡಿಕಲ್ಸ್ ಅಂತ ನನ್ನ ಕ್ಲಾಸ್ಮೇಟ್ ಉಮೇಶ್ ಅಂತ, ಅವನ ಹತ್ರ ಹೋದೆ. ನನಗೆ ಅವನು SLC ಮಾಡಿಕೊಂಡು ಒಂದು ಮೆಡಿಕಲ್ ಸ್ಟೋರ್ ಇಟ್ಕೊಂಡಿದ್ದ. ನನಗೆ ಪೇಪರ್ ಹಾಕೋದು ಒಂದು ಕೆಲಸ ಕೊಡ್ಸಯ್ಯ. ಇಂಜಿನಿಯರ್ ನೀನು, ನನಗೆ ಪೇಪರ್ ಹಾಕಿದ್ದು ಯಾರನ್ನ? ನಾನು ಬೆಳಕು ಹಾಕೋ ಅಷ್ಟೊತ್ತಿಗೆ ಹಾಕಿ ಬಂದ್ಬಿಡ್ತೀನಿ, ನನ್ನ ಕೆಲಸ ಬೇಕು, ದುಡ್ಡು ಬೇಕು. ಯಾರನ್ನ ನಗ್ತಾರೋ ಅಂದ. ಇಲ್ಲ ಕೊಡಿಸು ಅಂತ ಕೂತೆ. ಅವನು ಆಯಿತು ಮಾತಾಡ್ತೀನಿ ಅಂತ ಹೇಳ್ದೆ. ಅಷ್ಟೊತ್ತಿಗೆ ನಾನು ಪವನ್ ಕಾಲೇಜು ಅಲ್ಲಿ ಒಬ್ಬ ಸಿವಿಲ್ ಇಂಜಿನಿಯರ್ ಆಗಿ ಲೆಕ್ಚರರ್ ಆಗಿ ನನಗೆ ಕಾಲ್ ಮಾಡಿದ್ರು. ಹೋಗಿ ಸೇರಿಕೊಂಡೆ. 800 ರೂಪಾಯಿ ನಂಗೆ ಸಂಬಳ. ಆ ಕಾಲೇಜಲ್ಲಿ ಸೇರಿಕೊಂಡಾಗ ನಾನೊಬ್ಬ ಎಂಪ್ಲಾಯಿಯಾಗಿ ನಾನು ಕೆಲಸ ಮಾಡಿಲ್ಲ. ನನ್ನ ಸ್ವಂತ ಕಾಲೇಜ್ ಥರ, ನನ್ನ ಸ್ವಂತ ಕಾಲೇಜು, ನನ್ನ ಸ್ವಂತ ಸ್ಟೂಡೆಂಟ್ಸು, ನನ್ನ ತಮ್ಮಂದಿರು ಅಣ್ಣಂದಿರು ಅವ್ರನ್ನ ಪಾಸ್ ಮಾಡಿಸ್ಬೇಕು, ಅವ್ರ ಲೈಫಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ದೃಷ್ಟಿ ಇಟ್ಕೊಂಡು ಅವ್ರನ್ನ ನಾನು ದುಡ್ದಲ್ಲಿ. ಅದು ನಾನು ಕಾಲೇಜ್ ಲೆಕ್ಚರರ್ ಆಗಿದ್ದು ಲೆಕ್ಚರ್ ವೃತ್ತಿ ಮೇಲೆ ಇಂಟ್ರೆಸ್ಟ್ಗಲ್ಲ,
ಇದು ಇನಿಷಿಯಲ್ ಅಮೌಂಟು ಕಾಂಟ್ರಾಕ್ಟರ್ಗೆ ಇನಿಷಿಯಲ್ ಅಮೌಂಟ್ ಮಾಡಬೇಕು ಅನ್ನೋ ಒಂದೇ ಕಾರಣಕ್ಕೆ 1.5 ವರ್ಷ ದುಡ್ದೆ. ಸಂತೋಷ. ಈ ರೀತಿ ಶಿಕ್ಷಣ ವೃತ್ತಿಯಿಂದ ನೀವು ಇಲ್ಲಿ ಗುತ್ತಿಗೆಗೆ ಬಂದ್ರಿ ಅಂತ ಈಗ ತಮ್ಮ ಬಾಯಲ್ಲಿ ಕೇಳಿದ್ವಿ. ಈ ರೀತಿಯಾಗಿ ಫಸ್ಟ್ ಟೈಮ್ 2,500 ರೂಪಾಯಿ ಗುತ್ತಿಗೆ ಕೆಲಸ ಸ್ಟಾರ್ಟ್ ಮಾಡಿದ್ರಲ್ಲ ನೀವು, ಅದರ ಅನುಭವ ಹೇಗಿತ್ತು ಸ್ವಲ್ಪ? ಅದು ನನಗೆ ಮಲ್ಕೊಂಡ್ರೆ ಎದ್ರೆ ಕೂತ್ರೆ ನಾನು ಕಾಂಟ್ರಾಕ್ಟರ್ ಆಗಬೇಕು, ನಾನು ಸಂಬಳ ಕೇಳಬಾರ್ದು ಇನ್ನೊಬ್ಬರನ್ನ, ನಾನು ಹಿಂಗೆ ಕೊಡ್ಬೇಕೆ ಹೊರತು ನಾನು ಹಿಂಗೆ ಕೇಳಬಾರ್ದು ಅನ್ನೋ ನನಗೆ ನಮ್ಮ GTA ಡ್ರಿಲ್ ಮಾಸ್ಟರ್ ಹೇಳ್ಕೊಟ್ಟಿದ್ರು. ಆವಾಗ ನಾನು ಕಾಂಟ್ರಾಕ್ಟರ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇನಿಷಿಯಲ್ ಅಮೌಂಟು ಮಾಡಿಕೊಂಡೆ. ಬರೀ 10,000 ಇನಿಷಿಯಲ್ ಅಮೌಂಟ್ ಮಾಡ್ಕೊಂಡೆ. 800 ರೂಪಾಯಿಂದ 1.5 ವರ್ಷಕ್ಕೆ ನಾನು ಉಳಿಸಿದ್ದೆ 10,000. 10,000 ಮಾಡಿಕೊಂಡು ಅದ್ರ ಜೊತೆಗೆ BR ಮುನಿಯಪ್ಪ ಅನ್ನೋ ಅವ್ರ ಹತ್ರ ಒಂದು 10,000 ತಗೊಂಡೆ, ಹೆಲ್ಪ್ ತಗೊಂಡೆ. ಆಕ್ಚುಲಿ ಕೆಲಸ ಮಾಡ್ತಾ ಇರೋ ಟೈಮಲ್ಲಿ ಒಬ್ಬ ಕೃಷ್ಣಾರೆಡ್ಡಿ ಅಂತ ಬ್ಯಾಂಕ್ ಎಂಪ್ಲಾಯಿ ಫೀಲ್ಡ್ ಆಫೀಸರ್ ಪರಿಚಯ ಅದು. ನೋಡಪ್ಪ, ನಮಗೆ ಒಂದು ತಂಗುದಾಣ ಇದೆ, 2,500 ಕೊಡ್ತೀವಿ, ನೀವು ಮಾಡಂಗಿದ್ರೆ ಮಾಡಪ್ಪ. ನಾನು ಕಾಂಟ್ರಾಕ್ಟ್ ಮಾಡ್ಬೇಕಷ್ಟೇ. ಸರಿ ನಾನು ಪವನ್ ಕಾಲೇಜಲ್ಲಿ ಲೆಕ್ಚರ್ ಆಗಿದ್ದೀನಿ, 2,500 ಕೆಲಸ ತಗೊಂಡೆ. ಅದಕ್ಕೆ ಸಿಮೆಂಟ್ ಬೇಕು 10 ಬ್ಯಾಗ್. ಅವ್ರು ಯಾರು ಕೇಳಿದ್ರೆ ಅದು ಅಲ್ಲಿ ಎತ್ಕೊಂಡು ಹೋಗೋಕೆ ಕಷ್ಟ ಆಗ್ತದೆ. ಇಷ್ಟ ನೀವು ನಂಬ್ತೀರ ಬಿಡ್ತೀರ ಸರ್, ಅಂಗಡಿ ಹತ್ರ ಹೋಗ್ಬಿಟ್ಟು ನಾನು ಎತ್ತಿನ ಗಾಡಿಲಿ ಹಾಕ್ಕೊಂಡು ನಾನೇ ಬಸ್ ಮೇಲೆ ಹತ್ತಿ ಅವನ್ನ ಬ್ಯಾಗ್ಲಿ ಎತ್ಕೊಂಡು ಮೇಲೆ ಹಾಕ್ಕೊಂಡು ಆ ಬಸ್ ಡ್ರೈವರ್ಗೆ 1 ರೂಪಾಯಿ ಕೊಟ್ಟಿದ್ದೀನಿ, ಇವಾಗ ನೆನಪಿದೆ. ಅದು ನನಗೆ ಎಲ್ಲಿ ಬೇಕು ಅಲ್ಲಿ ಇಳಿಸಪ್ಪ ಅಂತೇಳಿ ಅಲ್ಲಿಗೆ ಹೋಗಿ ನಾನೇ ಹೋಗಿ ಅನ್ಲೋಡ್ ಮಾಡಿ ಆ ಕೆಲಸನ ಒಬ್ಬ ಲೇಬರ್ ಇಟ್ಕೊಂಡು ಮಾಡಿ ನಾನೇ ಸ್ವಂತ ಕ್ಯೂರಿಂಗ್ ಮಾಡಿ. ಒಬ್ಬ ಇಂಜಿನಿಯರ್ ಆಗಿ ನಾನು ಕ್ಯೂರಿಂಗ್ ಮಾಡೋ ಟೈಮಲ್ಲಿ ನಮ್ಮ ಸ್ನೇಹಿತರವ್ರ ತಂದೆ ಅಡ್ಡ ಬಂದ್ಬಿಟ್ರು. ಹಿಂಗೆ ನೀರೆತ್ಕೊಂಡ್ ಬರ್ತಾ ಇದ್ದೀನಿ. ಏನಪ್ಪಯ್ಯ ನಿನ್ಗೆ ಈ ಕರ್ಮ, ಈ ಗತಿ ಬಂತಲ್ಲ ನಿಂಗೆ ಅಂದ್ಬಿಟ್ರು. ನನಗೆ ಒಂದು ನಿಮಿಷ ಯೋಚನೆ ಮಾಡಿ, ನಾನೇನು ತಪ್ಪು ಮಾಡ್ತಾ ಇದ್ದೀನಿ? ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ. ನನಗೇನು ಈ ಗತಿ ಬಂದಿದ್ದಂದು ಏನನ್ನ ಅರ್ಥ? ನನ್ನ ಕೆಲಸ ನಾನು ಮಾಡ್ಕೊಳ್ತಾ ಇದ್ದೀನಿ, ನಾನು ಸಿವಿಲ್ ಇಂಜಿನಿಯರ್, ಕ್ಯೂರಿಂಗ್ ಮಾಡೋದು ನನ್ನ ಡ್ಯೂಟಿ ಅಂತೇಳಿ. ಸರಿಯಪ್ಪ ಅಂತೇಳಿ ಹೊಟ್ಟೋದು. ಆಗ ನನಗೆ ಇವಾಗೂ ನೆನೆಸ್ಕೊಳ್ತೀನಿ, ಆಯಪ್ಪ ಹಿಂಗೆ ಅಂದ್ಬಿಟ್ರಲ್ಲ ನನ್ನ ಅಂತ. ಅದೊಂದು ಚಾಲೆಂಜ್ ಆಗಿ ತಗೊಂಡೆ. ನಿಮ್ಗೇನು ಗತಿ ಅಂತ ಹೇಳಿದ್ರಲ್ಲ, ಅದು ಚಾಲೆಂಜ್ ಆಗಿ ತಗೊಂಡೆ. ಆಯ್ತು, ನಾನು ಏನೊಂದು ತೋರಿಸ್ತೀನಿ ಅಂತ. ಮುಂದಿನ ದಿನಗಳಲ್ಲಿ ಅದು 2,500 ತಗೊಂಡು 500 ರೂಪಾಯಿ ಉಳಿಸಿದೆ. 500 ರೂಪಾಯಿ ಉಳಿಸೋಕೆ ಹೆಂಗಾಯ್ತು ಅಂದ್ರೆ, ನನ್ನ ಶ್ರಮದಿಂದ, ಅದೆಲ್ಲ ಲೇಬರ್ ಕೊಟ್ಟಿದ್ರೆ 500 ರೂಪಾಯಿ ಉಳಿತಾ ಇರಲಿಲ್ಲ. ಆ ನನ್ನ ಶ್ರಮನಲ್ಲಿ ಹಾಕಿ 500 ರೂಪಾಯಿ ಉಳಿಸಿದೆ. ಅದೇ ಸಾಕು ನನ್ನ ಇನಿಷಿಯಲ್ ನನಗೆ ಪ್ರಾಫಿಟ್ ಅಂತ ತಿಳ್ಕೊಂಡು ಮುಂದೆ ಹೋದೆ. ಈಗ ನೀವು 2,500 ಪ್ರಾರಂಭವಾಗಿ ತದನಂತರ ಹಲವಾರು ರಸ್ತೆಗಳು, ಸಣ್ಣದಾಗಿರ್ಬೋದು, ಕೆರೆ ಕುಂಟೆಗಳಾಗಿರ್ಬೋದು, ಅಥವಾ ರಾಷ್ಟ್ರೀಯ ಹೆದ್ದಾರಿಗಳಾಗಿರ್ಬೋದು, ಭವ್ಯವಾದ ಕಟ್ಟಡಗಳಾಗಿರ್ಬೋದು, ಇಷ್ಟೆಲ್ಲ ಕಟ್ಕೊಂಡು ಬಂದಿದ್ದೀರಲ್ಲ, ಲಕ್ಷಾಂತರ ಕೋಟ್ಯಾಂತರ ರೂಪಾಯಿವರೆಗೂ. ಆ ಕೆಲಸಗಳಲ್ಲಿ, ರಸ್ತೆಗಳಲ್ಲಿ ನೀವು ಬಹಳ ಮರೆಯಲಾರದಂಥ ತೃಪ್ತಿ ಕೊಟ್ಟಿರ್ತಕ್ಕಂಥ ಒಂದು ಕಾಮಗಾರಿಕೆ ಯಾವುದು? ಶ್ರೀನಿವಾಸ್ ಗೌಡರು ಫಸ್ಟು ಎಮ್ ಎಲ್ ಎ ಆಗಿರಲಿಲ್ಲ. ಅವರು ಕ್ಯಾನ್ವಾಸ್ಗೋಸ್ಕರ ನಮ್ಮನ್ನ ಕರ್ಕೊಂಡೋದ್ರು ತೇರಳ್ಳಿ ಬೆಟ್ಟಕ್ಕೆ. ಹೋಗ್ಬೇಕಾದ್ರೆ ಅದು 7 ವಿಲೇಜ್ ಇದೆ ಮೇಲೆ. ಅದು ಹೆಂಗ್ ಹೋಗ್ಬೇಕು ಅಂದ್ರೆ ಕಲ್ಲಿನ ಮೇಲೆ ಕಾಲಿಟ್ಕೊಂಡು ಹೋಗ್ಬೇಕು ಸರ್. ಯಾವ್ದು ರಸ್ತೆ ಇಲ್ಲ ಸರ್. ಆಮೇಲೆ ಒಂದು ಆ ಕಡೆಯಿಂದ ಪ್ರೆಗ್ನೆಂಟ್ ನ ಡೆಲಿವರಿಗೆ ಎತ್ಕೊಂಡ್ ಬರ್ತಾ ಇದ್ದಾರೆ. ಒಂದು ಚೇರಲ್ಲಿ ಇಟ್ಕೊಂಡ್ಬಿಟ್ಟು ಆ 4 ಜನ ಇಟ್ಕೊಂಡು ಎತ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ನನಗೆ ಸರ್ ಊರಿಗೆ ರಜೆ, ಕೋಲಾರ್ಗೆ 5 ಕಿಲೋಮೀಟರ್ ಆಗಲ್ಲ, 3 ಕಿಲೋಮೀಟರ್ ಆಗಲ್ಲ, ಊರಿಗೆ ರಸ್ತೆ ಇಲ್ಲ ಅಂದ್ರೆ ಹೆಂಗ್ ಸರ್ ಇದು ಅಂತ ನಾನು ನೋಡೇ ಇಲ್ಲ. ಆಮೇಲೆ ಇಲ್ಲಪ್ಪ, ಇದು ಎನ್ನ ಮಾಡಿ ನನ್ ಗೆದ್ರೆ ರೋಡ್ ಮಾಡಿಸ್ಬೇಕು ಅಂತ. ಸರಿ, ನನಗಂತೂ ಅವತ್ತು ಕಣ್ಣಲ್ಲಿ ನೀರು ಬಂದ್ಬಿಡ್ತು. ನಾವ್ ಎಲ್ಲಿದ್ದೀವಿ? ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆಯ್ತು, ಒಂದು ಊರಿಗೆ ರಸ್ತೆ ಕೊಟ್ಟಿಲ್ಲ ಅಂದ್ರೆ ನಾವು ಏನಪ್ಪ ಅಂತ ನನಗೆ ಅನಿಸ್ತು. ಯಾವ್ದು, ನಾನೊಬ್ಬ ಸ್ಮಾಲ್ ಕಾಂಟ್ರಾಕ್ಟರ್ ಆ ಟೈಮಲ್ಲಿ. ಆಮೇಲೆ ಅನಿಸ್ದಾಗ ಅವ್ರು ಗೆದ್ರು. ಸರಿ, ಗೆದ್ದ ತಕ್ಷಣ ಪಾಪ ಅವರು ಶ್ರೀನಿವಾಸ್ ಗೌಡ್ರ ಅವರು ಪೂಜೆ ಮಾಡಬೇಕು ನಮ್ಮ ಬೆಟ್ಟದ ಜನ. ನನ್ನ ಕರ್ಕೊಂಡೋದ್ರು. ಕರ್ಕೊಂಡೋಗ್ಬಿಟ್ಟು, ನೋಡಪ್ಪ ಇಲ್ಲಿ ರೋಡ್ ಮಾಡ್ಬಿಡ್ಬೇಕು, ನೀನೇ ಇಂಜಿನಿಯರ್ ಅಲ್ಲ, ನೀನೇ ಎಸ್ಟಿಮೇಟ್ ಮಾಡು, ನೀನೇ ಸರ್ವೆ ಮಾಡು ಅಂತ ಹೇಳ್ಬಿಟ್ಟು. ನಾನು ಹೋಗಿ ನೋಡ್ತೀನಿ, ಹೆಂಗಪ್ಪ ಇದರಲ್ಲಿ ರೋಡ್ ಮಾಡೋದು? ಈ ಯಾವ್ದೊಂದು ರೋಡಲ್ಲಿ ಈಗ ಒಂದು ಕಲ್ಲು ಬಂದ್ರೆ ಹೊಡೆಯೋದು ಕಷ್ಟ, ಈ ಬೆಟ್ಟದಲ್ಲಿ ಹೆಂಗೆ ರೋಡ್ ಮಾಡೋದು ಅಂತ ಅನಿಸ್ಬಿಡ್ತು. ಆಮೇಲೆ ಹೋಗಿ ಮನೇಲಿ ಮಲ್ಕೊಂಡು ಆಯ್ತಪ್ಪ, ನಾನು ರೋಡ್ ಮಾಡಲ್ಲ, ನನ್ನ ಕಷ್ಟ. ಬಟ್ ರೋಡ್ ನಿಲ್ಲಲ್ಲ, ಯಾರೊಬ್ರು ಮಾಡೇ ಮಾಡ್ತಾರೆ. ಅವ್ರು ಹೆಂಗೆ ಮಾಡ್ತಾರೆ ಕ್ವಶನ್ ಹಾಕೊಂಡೆ. ಅವ್ರು ಹೆಂಗೆ ಮಾಡ್ತಾರೆ ಅಂತ ಕ್ವಶನ್ ಹಾಕೊಂಡಾಗ, ಆ ಕಾಲಕ್ಕೆ ಮಿಷನರಿ ಇರಲಿಲ್ಲ, ಇಷ್ಟೆಲ್ಲ ಮಿಷನರಿ ಇರಲಿಲ್ಲ, ಲೇಬರ್ ಯೂಸ್ ಮಾಡಬೇಕಾಗಿತ್ತು. ನಾನು ಮಾಡಿಲ್ಲ ಅಂದ್ರೂ ಇನ್ನೊಬ್ರು ಮಾಡ್ತಾರಲ್ಲ, ನಾನು ಯಾಕೆ ಮಾಡಬಾರ್ದು? ವಿಶ್ವೇಶ್ವರಯ್ಯವರು ಫಸ್ಟ್ ಟೈಮ್ ತಿರುಪತಿ ಬೆಟ್ಟಕ್ಕೆ ಒಂದು ರೋಡ್ ಮಾಡಿಸಿ ತೋರಿಸಿದಂಥ ವ್ಯಕ್ತಿ ವಿಶ್ವೇಶ್ವರಯ್ಯನ ಫಾಲೋ ಮಾಡೋದು ನಾನು. ಅವರು ತಿರುಪತಿ ಬೆಟ್ಟಕ್ಕೆ ರೋಡ್ ಮಾಡಿದ್ರೆ ನಾನು ಕೋಲಾರ ಬೆಟ್ಟಕ್ಕೆ ಮಾಡ್ತೀನಿ ಅಂತ ಶಬ್ದ ಮಾಡಿದೆ. ಶ್ರೀನಿವಾಸ್ ಗೌಡ ಅವ್ರಿಗೆ MLA ಹೋಗಿ ಹೇಳಿದೆ, ನಾನು ಮಾಡ್ತೀನಿ ಸರ್ ಅಂತ. ಎಸ್ ಕ್ವೈಟ್ ಅಂತ. ಸರಿ, ಆಮೇಲೆ ಇಂಜಿನಿಯರ್ಸು ಅವ್ರಿಗೆ ಯಾರಿಗೂ ಅದಕ್ಕೆ ಗಂಧನೇ ಗೊತ್ತಿಲ್ಲ. ಇಲ್ಲಿ ಹೆಂಗಪ್ಪ ರೋಡ್ ಮಾಡೋದು? ಅದೇನಪ್ಪ ನೀನು MLA ಆಯ್ತು, ನೀನಾಯ್ತು ಅಂದ್ಬಿಟ್ಟು
ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್ ನಾನೇ ಸರ್ವೆ ಮಾಡಿಸ್ತಾ ಇದ್ದೆ, ನಾನೇ ಎಸ್ಟಿಮೇಟ್ ಮಾಡಿಸ್ತಾ ಇದ್ದೆ, ನಾನೇ ಬಿಲ್ ಮಾಡ್ತಾ ಇದ್ದೆ, ಇವರು ಇಂಜಿನಿಯರ್ಸು ಸೈನ್ ಮಾಡೋದು ಆ ಥರ. ಆಮೇಲೆ ಸುಬ್ರಹ್ಮಣ್ಯಂ ಅಂತ ಡಿ ಸಿ ಇದ್ರು ಅವ್ರು, ಕೃಷ್ಣಾಡಿರೆ ಅವ್ರಿಗೆ ಯಾರಿಗೂ ನೀವು ಕಾಯ್ಬೇಡಿ, ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ನನ್ನ ಬೆನ್ ತಟ್ಬಿಟ್ಟು ನೀನು ಇವತ್ತಲ್ಲ ನಾಳೆ ರೀಚ್ ಆಗ್ತೀಯಾ ಅಂತೇಳಿ ಹೇಳಿದ್ರು. ಅದು ಕೊನೆಗೆ ನಾನು ರೋಡ್ ಮಾಡ್ಬೇಕಾದ್ರೆ ಪ್ರತಿಯೊಬ್ಬರು 250 ಜನ ಪ್ರತಿ ಮನೆಯಿಂದ ಇಬ್ಬಿಬ್ರು ಲೇಬರ್ಸ್ ನನ್ಗೆ ಬರೋರು. ಮೇಲೆ 7 ಹಳ್ಳಿಯಿಂದ 250 ಜನ ಲೇಬರ್ಸ್ ಬರೋರು. ಫೋಟೋ ಇಟ್ಟಿದ್ದೀನಿ ಇವಾಗ, ಅವ್ರ ಮನೆಗಳಲ್ಲಿ ನಾನು ಫೋಟೋ ಹಾಕೊಂಡಿದ್ದೆ. ಆದ್ರೆ ಅವಾಗ ಅಣ್ಣ 5,000 ಕೊಡೋಣ, ಎಕರೆ ನಿಂಗೆ ಮಾಡ್ಕೊಟ್ಬಿಡ್ತೀನಿ, ಒಂದು ನನ್ಗೆ ಗುರ್ತಿರ್ತದೆ ಅನ್ನ. ನನ್ಗೆ ಬೇಡ, ನೀವು ಚೆನ್ನಾಗಿರಿ, ರೋಡ್ ಆದ್ಮೇಲೆ ಒಳ್ಳೆ ಬೆಲೆ ಬರ್ತದೆ, ನೀವು ಚೆನ್ನಾಗಿರಿ ಅಂತ ನಾನು ಒಂದು ಇಂಚು ತಗೊಳ್ಳಿಲ್ಲ ಅಲ್ಲಿ. ರೈಟ್ ಸರ್. ಯಾಕಂದ್ರೆ ಅದು ಬೇರೆ ಥರ ಆಗ್ತದೆ, ನನ್ಗೆ ಬೇಡ, ನಾನು ಎಲ್ಲ ಮಾಡೋ ಕಡೆ ಮಾಡ್ಕೊಳ್ತೀನಿ, ನಾನು ತಗೊಳ್ಳಲ್ಲ. ಫಸ್ಟು ಆ ಮೇಲಕ್ಕೆ ರೋಡ್ ಇಲ್ದಾಗ ಹೋಗಿರೋದು ನನ್ನ ಬುಲೆಟ್ಟು, ನನ್ನ ಸುಮೋ ಎರಡೇ ಮೇಲಕ್ಕೆ ಹೋಗಿರೋದು. ಫೋಟೋಸ್ ಸಹ ಇವತ್ತಿಟ್ಟಿದ್ದೀನಿ. ಅದಕ್ಕೋಸ್ಕರ ಆ ಪ್ರೆಗ್ನೆಂಟ್ಗಳ ಒಂದು ಕಷ್ಟನ ನಾನು ನಿವಾರಿಸಿದೆ ಅನ್ನೋ ಒಂದು ತೃಪ್ತಿ ನನಗಿದೆ. ಇಷ್ಟು ಲಾಭ ಎಷ್ಟೇ ಮಾಡಿರ್ಬೋದು, ಆ ಬೆಟ್ಟಕ್ಕೆ ರೋಡ್ ಮಾಡಿದಂಥ ತೃಪ್ತಿ ನನಗೆ ಯಾವುದ್ರಲ್ಲೂ ಇಲ್ಲ ಸರ್. ಅದ್ರಲ್ಲಿ ತೃಪ್ತಿ ಇದೆ ಸರ್. ಯಾಕಂದ್ರೆ ವಿಶ್ವೇಶ್ವರ ಅವರು ತೃಪ್ತಿ ಬೆಟ್ಟಕ್ಕೆ ಮಾಡಿದ್ರೆ ನಾನು ಕೋಲಾರ ಬೆಟ್ಟಕ್ಕೆ ಮಾಡಿದ್ದೀನಿ. ಏನು ಯೋಚನೆ ಮಾಡಿದ್ರ, ಏನು ಫಲ ನಿರೀಕ್ಷೆ ಮಾಡಿದಿರಾ, ಲಾಗಬೇಕು ಅಂತ ಒಂದೇ ಒಂದು ಇಚ್ಛಾಶಕ್ತಿಯಿಂದ ಮಾಡಿದ್ದೀರಾ. ಇವತ್ತಿನ ದಿನ ತೇರಳ್ಳಿ ಬೆಟ್ಟದಲ್ಲಿ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಎಲ್ಲ ರೀತಿಯಾಗಿರ್ತಕ್ಕಂಥ ಬಂಗ್ಲೆಗಳು ಆಗ್ತಾ ಇದೆ. ಬೆಂಗಳೂರಿಂದ ಇಡೀ ಕರ್ನಾಟಕದಿಂದ ಬಂದು ವಾಸ ಮಾಡ್ತಾ ಇದ್ದಾರೆ. ಅವರೆಲ್ಲರೂ ನಿಮ್ಮ ನೆನೆಸ್ಕೊಳ್ಳುವಂತ ಒಂದು ಅಟ್ಲೀಸ್ಟ್ ಈಗ ಏನು ತೇರಳ್ಳಿ ಬೆಟ್ಟ ಅನ್ನೋಷ್ಟೊತ್ತಿಗೆ ಆ ರೋಡ್ ನಾನ್ ಮಾಡಿರೋದು ಅಂದ್ರೆ ಆ ಖುಷಿ ನನ್ಗೆ ಕೊಡ್ತದೆ ಸರ್. ಅದೇ ರೀತಿ ಈಗ ನಿಮ್ಮೊಂದಿಗೆ ಕೆಲಸ ಮಾಡಿದ ಹಲವಾರು ಕಾರ್ಮಿಕರಿರ್ಬೋದು ಅಥವಾ ಸಿಬ್ಬಂದಿಯವರ ಜೊತೆಯಲ್ಲಿ ಇವತ್ತಿಗೂ ನೀವು ಉತ್ತಮವಾಗಿ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇರೋದ್ರಿಂದ ಇದರ ಮರ್ಮ ಏನು ಸರ್? ನಾನು ಈ ಹೈಸ್ಕೂಲ್ ಓದೋ ಟೈಮಲ್ಲಿ ಫ್ರೀ ಟೈಮಲ್ಲಿ ನಾನು ಕೂಲಿಗೆ ಹೋಗ್ತಾ ಇದ್ದೆ. ಆ ಕೂಲಿ ಎಂಥದ್ದು ಅಂದರೆ, ಆ ಒಂದು ಬಾವಿ ಅಗೀತಾ ಇದ್ರು ನಮ್ಮೂರಲ್ಲಿ. ಆ ಬಾವಿಯಿಂದ ಮಣ್ಣು ತೆಗಿಬೇಕಾದ್ರೆ ಹಗ್ಗ ಎಳೆಯೋದಂಥ ಕೆಲಸ ಮಾಡ್ತಾ ಇದ್ದೆ. ಆಗ ಆ ಓನರು ಯಾವ ಥರ ಮಾತಾಡ್ತಾ ಇದ್ರು ಇವ್ರನ್ನ ಅಂದ್ರೆ ನಮ್ಮನ್ನೆಲ್ಲ. ನಾನು ಅಂದ್ರೆ ಬಾವಿಯಿಂದ ಮಣ್ಣು ಎಳಿಬೇಕಾದ್ರೆ ಹಗ್ಗ ಎಳ್ಕೊಂಡು ಹೋಗ್ತೀವಿ, ಆ ಮಣ್ಣು ಮೇಲೆ ಬರ್ತದೆ. ಆ ಲೇಬರ್ನ ಯಾವ ತರ ನೋಡ್ತಾ ಇದ್ರು ಆ ಓನರು ಅಂತ ನನಗೆ ಆ ನೋವು ನನಗಿದೆ. ಆವತ್ತಿಂದ ಇವತ್ತುವರೆಗೂ ನಾನು ಯಾವುದೇ ಲೇಬರ್ನ ಬಾರು ಅಂತ ಕರೆಯಲ್ಲ. ದೊಡ್ಡವರಾಗಿರ್ಲಿ ಚಿಕ್ಕವರಾಗಿರ್ಲಿ, ಚಿಕ್ಕವರಾಗಿದ್ರೆ ಬಾಪ ಅಂತೀನಿ, ದೊಡ್ಡವ್ರನ್ನ ಗೌರವದಿಂದ ಕಾಣ್ತೀನಿ. ಯಾಕೆಂದ್ರೆ ನಾವು ಗೌರವದಿಂದ ಕಾಣಿದಾಗ ನಮ್ಮ ಯಜಮಾನರು ಚೆನ್ನಾಗಿ ಆಗ್ಬೇಕು, ಅನ್ನೋ ಒಂದು ಮನೋಭಾವ ಬರ್ತದೆ. ಆಮೇಲೆ ಇಂಥ ಪರಿಸ್ಥಿತಿಯಲ್ಲಿ ನಾನು ಒಬ್ಬರು ನೆನೆಸ್ಕೋಬೇಕಾಗ್ತದೆ. ನಾನು ಏನು ಪವನ್ ಕಾಲೇಜಲ್ಲಿ ಇದ್ದಾಗ ನಾನು 2,500 ಕೆಲಸ ಮಾಡೋ ಟೈಮಲ್ಲಿ ಆಮೇಲೆ ಒಂದು ದೊಡ್ಡ 10 ಲಕ್ಷ ಕೆಲಸ ಸಿಕ್ಬಿಡ್ತು ನನಗೆ. 10 ಲಕ್ಷ ಕೆಲಸ ಇದ್ದಾಗ ನನಗೆ ಮಿನಿಮಮ್ ನನಗೆ 5 ಲಕ್ಷ ದುಡ್ಡು ಬೇಕು. 5 ಲಕ್ಷ ದುಡ್ಡು ಬೇಕು, ಇಲ್ಲಾಂದ್ರೆ ಆ ಕೆಲಸ ಮಾಡೋಕ್ಕಾಗಲ್ಲ. ಸರಿ, 10 ಲಕ್ಷ ಕೆಲಸ ಒಂದು ಸ್ವಲ್ಪ ಮಾಡಿ 10 ಲಕ್ಷ ಕೆಲಸ ತಗೊಂಡ್ಬಿಟ್ಟೆ. ಆಗ ನನಗೆ ದುಡ್ಡು ಬೇಕಾಗಿತ್ತು. ಒಬ್ಬ ಪುಣ್ಯಾತ್ಮ ವೆಂಕಟೇಶಪ್ಪ, ಒಕ್ಲೇರಿ ವೆಂಕಟೇಶಪ್ಪ ಅಂತ ಹೆಸರು ನೀವು ಕೇಳಿರ್ತೀರ. ಅವ್ರ ಹತ್ರ ನಾನು ಹೋಗಿ, ಅಣ್ಣ ಈ ಥರ ಕೆಲಸ ಆಗಿದೆ, ನನಗೆ ಬ್ಯಾಂಕಿಂದ ಲೋನ್ ತಗೊಳ್ತೀನಿ, ನನಗೆ 1 ಇಂಚು ಜಾಗ ಇಲ್ಲ, ಕೊಲ್ಯಾಟ್ರಲ್ ಆಗಿ ಏನೋ ಒಂದು ಕೊಡಿ ಅಣ್ಣ. ಆ ಪುಣ್ಯಾತ್ಮ ಅವ್ರ ಮಗನ ಕರೆದು ಕೋಲಾರಲ್ಲಿ ಆಗ್ತಾನೆ ಜಮೀನು ತಗೊಂಡು 28 ಸೈಟು ಮಾಡಿದ್ರು. ಅಣ್ಣ ಲೋನ್ ಮಾಡಬೇಕಂತೆ, ಹೋಗಿ 28 ಸೈಟು, ಇನ್ನು ಅದು ಯಾಕೆ 1-2 ಬೇಡ, ಒಟ್ಟಿಗೆ ಅವ್ರಿಗೆ ಮಾರ್ಟ್ಗೇಜ್ ಮಾಡಿಕೊಟ್ಟು ಬಂದ್ಬಿಡು. ಪಾಪ 28 ಸೈಟು ಒಟ್ಟಿಗೆ ಬಂದು ಮಾರ್ಟ್ಗೇಜ್ ಮಾಡಿಕೊಟ್ಬಿಟ್ಟು ನನಗೆ 5 ಲಕ್ಷ ಲೋನ್ ಕೊಡಿಸ್ತು. ಕಾರಣಾಂತರಗಳಿಂದ ಅದನ್ನು ಆಕ್ಸಿಡೆಂಟಲ್ಲಿ ಆ ಹುಡುಗ ಸತ್ತೋಗ್ಬಿಟ್ಟು, ಕಾರಣಾಂತರಗಳಿಂದ ಸತ್ತೋಗ್ಬಿಟ್ಟು. ಅವ್ರ ಫಾದರು ನರಳಿ ಆ ನೋವಲ್ಲಿ ತುಂಬ ನಷ್ಟದಲ್ಲಿದ್ದರು. ಆಮೇಲೆ ನಾನು ಸಾಲ ತೀರಿಸಿ ಅವ್ರದ್ದು ಸ್ವೀಟ್ ಬಾಕ್ಸು ಒಂದು ಎತ್ಕೊಂಡೋಗಿ ಕೊಟ್ಟು, ಅಣ್ಣ ನಿಮ್ಮಿಂದ ನಾನು 5 ಲಕ್ಷ ತಗೊಂಡು 10 ಲಕ್ಷ ಕೆಲಸ ಮಾಡಿ ಮುಗಿಸಿದೆ, 5 ಲಕ್ಷ ನಂಗೆ ಪ್ರಾಫಿಟೇ ಬಂತು, ನಿಮ್ಮಿಂದ ನನಗೆ ಆಯಿತು ಅಂತೇಳಿ ಅದು ಆ ಪ್ರಾಪರ್ಟಿನ ವಾಪಸ್ ತಗೊಂಡೋಗಿ ಕೊಟ್ಟೆ. ಇವಾಗೂ ಅವ್ರದ್ದು ನಂದು ಇದು ಸಂಬಂಧ ಚೆನ್ನಾಗಿದೆ. ಅವ್ರ ಮೊಮ್ಮಗ ಏನೋ ಕಾರಣಾಂತರಗಳಿಂದ ಬೆಂಗಳೂರಲ್ಲಿ ಇಂಜಿನಿಯರಿಂಗ್ ಸೇರಿಕೊಂಡು ಓದೋಕ್ಕಾಗಿಲ್ಲ. ನನಗೆ ಫೋನ್ ಮಾಡಿ ಕರೆಸ್ಕೊಂಡ್ರು, ಏನಪ್ಪ ನನ್ನ ಮೊಮ್ಮಗ ಹಿಂಗೆ ಆಗ್ಬಿಟ್ಟ, ಸವಾಸಗಳು ಸೇರಿದೆ, ಹೆಚ್ಚು ಕಮ್ಮಿ ಆಗ್ಬಿಡ್ತು, ನನಗೆ ಆಗ್ಬೇಕಾ, ನಿಂಗೆ ಯಾಕಣ್ಣ
ನಿನ್ನ ಮೊಮ್ಮಗಂದು ಇಂಜಿನಿಯರಿಂಗ್ ಮಾಡಿಸೋ ಜವಾಬ್ದಾರಿ ನಂದು. ವಾಪಸ್ ಕರ್ಕೊಂಬಂದೆ, ನಾನು ಕಾಲೇಜಲ್ಲಿ ಸೇರಿಸಿದೆ. ಇಬ್ಬರನ್ನ ಅವನಿಗೆ ವಾಚ್ ಆ್ಯಂಡ್ ವಾರ್ಡ್ಗೆ ಹಾಕಿ ಅವನ್ನ ಇಂಜಿನಿಯರಿಂಗ್ ಪಾಸ್ ಮಾಡಿಸಿ ನಿನ್ನೆ 1 ವೀಕ್ ಬ್ಯಾಕ್ ಡಿ ಸಿ ಅವ್ರು ಬಂದು ಗ್ರ್ಯಾಜುಯೇಷನ್ ಡೇಯಲ್ಲಿ ಸರ್ಟಿಫಿಕೇಟ್ ಕೊಟ್ಟರು. ಅವನ್ನೂ ದೀಪ ಬೆಳಗ್ಗೆ ಕರೆಸ್ಕೊಂಡು ನನ್ನ ಜೊತೆಯಲ್ಲಿ ದೀಪ ಬೆಳಗಿಸಿ ಅವ್ರಿಗೆ ಸರ್ಟಿಫಿಕೇಟ್ ಕೊಡಿಸಿದ್ದೀನಿ. ನಾನು ನಮ್ಮ ಡಿ ಸಿ ಅವ್ರಿಗೆ ಕೊಟ್ಟಿದ್ದೀನಿ. ಅದು ಒಂದು ಅವ್ರ ಋಣ ತೀರಿಸಿದೆ ಅಂತ ಒಂದು ನನಗೆ ಖುಷಿ ಇದೆ. ಸಂಬಂಧಗಳ ಬಗ್ಗೆ ಕೇಳಿ ಬಹಳ ಖುಷಿ ಆಯಿತು. ಅದೇ ರೀತಿ ಒಬ್ಬ ಸಕ್ಸಸ್ಫುಲ್ ಸಿವಿಲ್ ಕಾಂಟ್ರಾಕ್ಟರ್ ಆಗಬೇಕಂದ್ರೆ ಯಾವ ಮೌಲ್ಯಗಳು ತತ್ವಗಳು ತಾವು ಅನುಸರಿಸಿದ್ದೀರಾ? ಯಾವ್ದು ಬಹಳ ಮುಖ್ಯ? ಸರ್, ಯಾವುದೇ ಫೀಲ್ಡಲ್ಲಿ ಒಬ್ಬ ಟೀಚರ್ ಇರ್ಬೋದು, ಒಬ್ಬ ಜಡ್ಜ್ ಇರ್ಬೋದು, ಒಬ್ಬ ಲಾಯರ್ ಇರ್ಬೋದು, ಇಂಜಿನಿಯರ್ ಇರ್ಬೋದು, ಒಬ್ಬ ಕಾಂಟ್ರಾಕ್ಟರ್ ಇರ್ಬೋದು, ದುಡ್ಡು ಮುಖ್ಯ ಅಲ್ಲ. ಒಬ್ಬ ಟೀಚರ್ಗೆ ಸಂಬಳ ಅದ್ರ ಪಾಡಿಗೆ ಬರ್ತದೆ. ಆದರೆ ನಾನು ಏನು ಮಾಡಬೇಕು, ನಾನು ಏನು ಕೆಲಸ, ನನ್ನಿಂದ ಎಷ್ಟು ಜನ ತೊಂದರೆಗೀಡಾಗ್ತಾರೆ, ನನ್ನ ಕೆಲಸ ನಾನು ಮಾಡಬೇಕು ಅನ್ನೋದು ಬರಬೇಕು. ಒಬ್ಬ ಸಿವಿಲ್ ಇಂಜಿನಿಯರ್ಗೂ ಒಂದು ಕೆಲಸ ಮಾಡಬೇಕಾದ್ರೆ ಅವ್ರ ದುಡ್ಡು ಮುಖ್ಯ ಅಲ್ಲ, ನನ್ನ ಕೆಲಸ ನೋಡಿ ಮೆಚ್ಚುಗೆ ಪಡಬೇಕು, ಚೆನ್ನಾಗಿದೆಯಪ್ಪ ಅನ್ಬೇಕು ಅನ್ನೋ ಒಂದು ಆ ಮನೋಭಾವ ಯಾರಿಗೆ ಬರ್ತದೆ, ಅವರ ಫೀಲ್ಡಲ್ಲಿ ಅವರಿಂದ 4 ಜನಕ್ಕೆ ಅನುಕೂಲ ಆಗ್ತದೆ, ಅವರು ಬೆಳೀತಾರೆ. ಹೆಂಗೆ ಕಾಸು ಹೊಡೆದು ಬಿಡೋಣ, ಹೆಂಗೆ ಟೀಚರ್ ಆಗಿ ಚಕ್ಕರ್ ಹೊಡೆದ್ಬಿಟ್ಟು ಆಚೆ ಹೋಗ್ಬಿಡೋಣ, ಮಕ್ಕಳಿಗೆ ಅನ್ಯಾಯ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ, ಸಮಾಜಕ್ಕೆ ಕೆಟ್ಟದ್ದು ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ. ನಾವು ನಮ್ಮ ಕೆಲಸ ನಾವು ಮಾಡಿದಾಗ ಹೇಳ್ತಾರೆ, ಅದು ದೊಡ್ಡವ್ರು ಹೇಳ್ತಾರೆ, ನಮ್ಮ ಕೆಲಸ ನಾವು ಮಾಡೋಣ, ಪ್ರತಿಫಲ ದೇವ್ರಿಗೆ ಬಿಡೋಣ ಅಂತ. ನಮ್ಮ ಕೆಲಸ ನಾವು ಮಾಡಿದಾಗ ಪ್ರತಿಫಲ ಬಂದೇ ಬರ್ತದೆ. ಅದೇ ನಮ್ಮ ಕೆಲಸ ನಾವು ಸರಿಯಾಗಿ ಮಾಡಿಲ್ಲ ಅಂದಾಗ ಪ್ರತಿಫಲ ಸರಿಯಾಗಿ ಸಿಗೋದಿಲ್ಲ. ಹಂಗಾಗಿ ಪ್ರತಿಯೊಂದು ಫೀಲ್ಡಲ್ಲೂ ಟೀಚರ್ ಯಾರೇ ಆಗಲಿ ಅವ್ರ ಕೆಲಸ ಅವ್ರು ಶ್ರದ್ಧೆಯಾಗಿ ಮಾಡಿದಾಗ ಅದರಿಂದ ಅವ್ರಿಗೂ ಒಳ್ಳೇದಾಗ್ತದೆ, ಸಮಾಜಕ್ಕೆ ಒಳ್ಳೆಯದು. ಅದೇ ರೀತಿ ಈ ಸಂದರ್ಭದಲ್ಲಿ ಕಡಿಮೆ ಬಂಡವಾಳದಿಂದ ಉದ್ಯೋಗವನ್ನು ಪ್ರಾರಂಭಿಸಲು ಹೆದರುವಂಥ ಯುವಕರಿಗೆ ನಿಮ್ಮ ಸಂದೇಶ ಏನು? ಇದು ಒಳ್ಳೆ ಕ್ವಶನ್ನು. ನಾನು ಯಾರು ನಮ್ಮ ಪಾಸ್ ಔಟ್ ಹಾಕಿ ಆಚೆ ಹೋಗ್ತಾರೆ ನಮ್ಮ ಕಾಲೇಜಲ್ಲಿ, ಇಂಜಿನಿಯರಿಂಗ್ ಕಾಲೇಜಲ್ಲಿ, ಅವ್ರಿಗೊಂದು ಮಾತು ಹೇಳ್ತೀನಿ. ಕೆಲವ್ರು ಬಂದು ನಂಗೆ ಹೇಳ್ತಾರೆ, ನೆನ್ನೆನೂ ನಾನು ಇದರ ಮೀಟಿಂಗಲ್ಲಿ ಹೇಳಿದೆ, ಸರ್ ಪೇರೆಂಟ್ಸ್ ಬರ್ತಾರೆ, ನನ್ನ ಮಗ ಅವ್ರಿಗೆಲ್ಲ ಪ್ಲೇಸ್ಮೆಂಟ್ ಆಗಿಬಿಟ್ಟಿದೆ, ನನ್ನ ಮಗನಿಗಾಗಿಲ್ಲ. ನಾನು ಅವ್ರಿಗೆ ಹೇಳೋದೇನು ಗೊತ್ತಾ, ನೋಡಿ, ಪ್ಲೇಸ್ಮೆಂಟ್ ಆಗಿರೋನು ಎಂಪ್ಲಾಯಿ, ಪ್ಲೇಸ್ಮೆಂಟ್ ಆಗದೆ ಇರೋನು ಎಂಪ್ಲಾಯರ್ ಆಗ್ತಾನೆ. ಪ್ಲೇಸ್ಮೆಂಟ್ ಆಗಿರೋನು ಅವ್ರ ಹತ್ರ ಕೆಲಸ ಮಾಡಬೇಕು. ಪ್ಲೇಸ್ಮೆಂಟ್ ಆಗಿರೋನು ಏನೋ ಹುಡ್ಕೊಂಡು ಹೋದಾಗ ಎಂಪ್ಲಾಯರ್ ಆಗ್ತಾನೆ, 4 ಜನಕ್ಕೆ ಕೆಲಸ ಕೊಡ್ತಾನೆ. ನಿನ್ಗೆ ಕೆಲಸ ಕೊಡೋನ್ ಬೇಕೋ, ಕೆಲ್ಸಕ್ಕೆ ಹೋಗೋನ್ ಬೇಕು ಅಂತ ನಂಗೆ ಕೇಳೋದು. ಆಮೇಲೆ ಅವ್ರಿಗೆ ಇನ್ಸ್ಪೈರ್ ಆಗ್ತಾರೆ. ಅವರು ಬೆಳಗ್ಗೆನೆ ಫೋನ್ ಮಾಡ್ತಾರೆ, ಅಣ್ಣ ಅದೇನು ಹೇಳಿದ್ರೆ ಇವಾಗ ಹೆಂಗೆ ನಮ್ಮ ಮಗನು ಈಗ, ಅಲ್ಲಪ್ಪ ನಾನು ಹೇಳಿದ್ದು ಅವ್ರ ಕೆಲಸ ಸಿಕ್ಬಿಟ್ಟಿದೆ ಅಂತ ಜಿಗುಪ್ಸೆ ಪಡಬೇಡ, ನೀನು ಅವನಿಗಿಂತ ಚೆನ್ನಾಗಿ ಆಗ್ತೀನಿ ಅನ್ನೋ ಒಂದು ಚಾಲೆಂಜ್ ಹಾಕೋ. ಅವನು ಎಂಪ್ಲಾಯಿ ಆಗಿದ್ದಾನೆ, ಎಂಪ್ಲಾಯರ್ ಆಗೋ, ಒಂದು ಫ್ಯಾಕ್ಟ್ರಿ ಮಾಡು, ಒಂದು ಇದು ಮಾಡು, ಆಯ್ತಣ್ಣ ದುಡ್ಡೆಲ್ಲಿ ಇವಾಗ ಹಿಂಗೆ ಕೇಳ್ತಾರೆ. ಅದು ಅವಾಗ ನನ್ನ ಎಕ್ಸ್ಪೀರಿಯನ್ಸ್ ಹೇಳೋದು. ನಮ್ಮ ಮನೆಯಲ್ಲಿ ನಾನು 100 ರೂಪಾಯಿ ಕೊಟ್ಟಿಲ್ಲ. ನಾನು ಇವತ್ತಿರೋ ನನ್ನ ಸ್ಟೇಟಸ್ಗೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ನನಗೆ 100 ರೂಪೀಸ್ ಸಹಾಯ ಮಾಡಿಲ್ಲ. ನನಗೆ ಮಾಡಿರೋದು ಪಾಪ ನಮ್ಮ ಪವನ್ ಕಾಲೇಜ್ ಓನರ್ ನನಗೆ ಕೆಲಸ ಕೊಟ್ಟಿದ್ದಾನೆ, ಆ ಸಹಾಯ ಮಾಡ್ದಂಗೆ ಅರ್ಥ. ಯಾಕಂದ್ರೆ ನಾನು ಏನು ಅವರು ಕೊಟ್ಟಿದ್ದ ದುಡ್ಡನ್ನ ನನ್ನ ಸಹಾಯ ಅಂತ ನಾನು ತಿಳ್ಕೊಳ್ಳೋದು. ಆ ದುಡ್ಡನ್ನೇ ಉಳಿಸಿ ನಾನು 1 ರೂಪಾಯಿ, 2 ರೂಪಾಯಿ, 2ನ 4, 4ನ 8 ಮಾಡಿ ನಾನು ಈ ಸ್ಟೇಜಿಗೆ ಬಂದಿರೋದು. ನೀವು ಆ ಥರ ಮಾಡೋಂಗೆ ವ್ಯವಸ್ಥೆ ಮಾಡಬೇಕು. ಆಯ್ತು, ಒಂದು ಆ ತಿಂಗಳು ದುಡೀರೆಲ್ಲನ ಏನೋ ಒಂದಷ್ಟು ಸಂಪಾದಿಸ್ರಿ, ಅದನ್ನೇ ಕ್ಯಾಪಿಟಲ್ ಮಾಡಿ, ಅದನ್ನು ದೊಡ್ಡದು ಮಾಡಿ. ಇಲ್ಲ ನಿಮ್ಮ ತಂದೆ ತಾಯಿ ಶಕ್ತಿವಂತರಾದ್ರೆ ಸ್ವಲ್ಪ ಹೆಲ್ಪ್ ತಗೊಳ್ಳಿ, ಇಲ್ಲ ಫ್ರೆಂಡ್ಸ್ ಹತ್ರ ತಗೊಳ್ಳಿ. ಅದನ್ನ ನೀವು ಮಾಡ್ಬೇಕೆ ಹೊರತು ಏಕ್ದಮ್ ನನಗೆ ನೀವು ಫ್ಲೈಟಲ್ಲಿ ಹೋಗೋಕ್ಕಾಗಲ್ಲ. ನಾವು ಹೋಗ್ಬೇಕು, ನಡ್ಕೊಂಡು ಹೋಗ್ಬೇಕು, ಸೈಕಲಲ್ಲಿ ಹೋಗ್ಬೇಕು. ಅದಕ್ಕೆ ನೀವು ಪ್ರಯತ್ನ ಪಡಬೇಕು. ನೀವು ಪ್ರಯತ್ನ ಪಟ್ಟರೆ ಎಲ್ಲ ಆಗ್ತದೆ. ಬಟ್ ಪ್ರಯತ್ನನೇ ಪಡಲಿಲ್ಲ ಅಂದ್ರೆ ನಂಗೆ ದುಡ್ಡು ಬೇಕು, ನನ್ ಕಾರ್ ಬೇಕು ಅಂದ್ರೆ ಆಗೋದಿಲ್ಲ. ಆ ಪ್ರಯತ್ನ ಪಟ್ಟು ಒಂದು 6 ತಿಂಗಳು, ವರ್ಷ ದುಡಿದು ಅದನ್ನು ಸೇವ್ ಮಾಡಿ ಅದನ್ನು ದೊಡ್ಡದು ಮಾಡ್ಬೇಕೆ ಹೊರತು ನಿಮ್ನ ಯಾರು ನಮ್ಮ ಯಶ್ ಹೇಳ್ತಾನೆ, ಯಾರು ನಿಮ್ಮನ್ನ ಹೀರೋಗಳು ಮಾಡಲ್ಲ, ನಿಮ್ಮಷ್ಟಕ್ಕೆ ನೀವೇ ಹೀರೋಗಳಾಗಬೇಕು. ಸೊ ತಮ್ಮ ಮಾತುಗಳೆಲ್ಲ ಕೇಳಿದಾಗ ಬಸವಣ್ಣವರ ಕಾಯಕವೇ ಕೈಲಾಸ ಅಂತೇಳಿ ನಿಮ್ಗೆ ಅನ್ವಯಿಸುತ್ತೆ. ಹೌದು ಸರ್. ಅದೇ ರೀತಿ ಶಿಕ್ಷಣ ಕ್ಷೇತ್ರಕ್ಕೆ ತಾವು ಕಾಲಿಟ್ಟಾಗ ನಿಮ್ಮ ಪ್ರಮುಖ ಉದ್ದೇಶ ಏನಾಗಿತ್ತು ಸರ್? ಅದು ನಿಜವಾಗ್ಲೂ ಇದು ರೋಮಾಂಚನ. ಈಗ ನಾನು ನಮ್ಮ ಸ್ನೇಹಿತರ ಮಗಳನ್ನ ನಾನು ಇವಾಗ ಆವಾಗಲೇ ಹೇಳಿದೆ, ನಮ್ಮ ವಿಶ್ವೇಶ್ವರವರು ಅದಕ್ಕೆ ಮಾಡಿದಾಗ ನಾನು ಯಾಕೆ ಇದಕ್ಕೆ ಮಾಡಬಾರ್ದು ಅಂತ ಹೇಳಿದೆ. ನಮ್ಮ ಸ್ನೇಹಿತರ ಮಗಳನ್ನ ಒಬ್ಬರನ್ನ ಒಂದು ಕಾಲೇಜಲ್ಲಿ ಸೇರಿಸೋಣ ಅಂತ ಅವ್ರ ತಂದೆ ತೀರ್ಕೊಂಡಿದ್ದು. ಅವ್ರ ತಾಯಿ ನನ್ನ ಕ್ಲಾಸ್ಮೇಟ್, ಅವ್ರ ಹಸ್ಬೆಂಡ್ ತೀರ್ಕೊಂಡಿದ್ದು. ನನಗೆ ಕೇಳಿದ್ರು,
ನೋಡಪ್ಪ ನಮ್ಮ ಯಜಮಾನ್ರು ತಿರ್ಕೊಂಡ್ರು, ಓದ್ಸೋಕ್ಕಾಗಲ್ಲ, ಯಾವುದನ್ನ ಒಂದು ಫ್ರೀ ಸೀಟ್ ಕೊಡ್ಸಪ್ಪ. ಆಗ ಒಂದು ವಿದ್ಯಾಸಂಸ್ಥೆಗೆ ನಾನು ಅವ್ರನ್ನ ಕರ್ಕೊಂಡೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡಿದೆ. ಈ ಥರ ಅವ್ರ ತಂದೆ ತೀರ್ಕೊಂಡಿದ್ದಾರೆ, ಅವರು ಕಟ್ಟೋಕ್ಕಾಗಲ್ಲ, ಏನು ಮಾಡಿ ಒಂದು ಸೀಟ್ ಕೊಡಿ. ಅಡ್ಮಿಷನ್ ಮಾಡಿಸ್ಬಿಟ್ರು. ಅಡ್ಮಿಷನ್ ಮಾಡಿಸಿದಾಗ ಸರಿ ಎಲ್ಲ ಆಗೋಯ್ತು, ಅಡ್ಮಿಷನ್ ಫ್ರೀ ಕೊಟ್ಟರು ಅಂದ್ಕೊಂಡೆ. ಅವರು ಅಡ್ಮಿಷನ್ ಆಗೋಯ್ತು, ಅವ್ರು ಕಟ್ಟೋಕ್ಕಾಗಿಲ್ಲ ಅಂದ್ರೆ ಅವ್ರ ಪರವಾಗಿ ನೀನು ಕಟ್ಬಿಡಪ್ಪ ಅಂತ. ಇವಾಗ ನನ್ನ ಸಪ್ರೇಟಾಗಿ ಹೇಳಿದ್ರೆ ಏನೋ ಒಂದು ತಪ್ಪಿಸ್ಕೋಬೋದಾಗಿತ್ತು. ಅವ್ರ ಮುಂದೆ ಹೇಳ್ತಾ ಇದ್ದಾರೆ ಹಿಂಗೆ. ನನ್ನ ಪರಿಸ್ಥಿತಿ ಕರ್ಕೊಂಡೋದಾಗ ನಾನು ಕೊಡ್ಸಿರಿ ಅಂತ ಕರ್ಕೊಂಡೋಗ ನೀವು ಫ್ರೀಯನ್ನ ಕೊಡಿಸು, ನೀವು ದುಡ್ಡು ಕೊಟ್ಟನ್ನ ಕೊಡಿಸು, ಅವ್ರ ಕೆಲಸ ಆಗಬೇಕು ಅಷ್ಟೇ. ಎಲ್ಲರ ಮುಂದೆ ಹೇಳಿದಾಗ ನಾನು ಅಲ್ಲಿ ಒಪ್ಕೊಳ್ಳೇಬೇಕಾಯ್ತು. ಅವ್ರ ಫೀಸ್ ಕಟ್ಟಿದೆ, ಹಾಸ್ಟೆಲ್ ಸೇರಿಸಿದೆ, ಮನೆಗೆ ಬಂದು ಮಲ್ಕೊಂಡೆ. ಅರೆ ನಾನು ಒಂದು ಸಂಸ್ಥೆಗೆ ಹೋದಾಗ ನಿಮ್ಮ ಹತ್ರ ದುಡ್ಡಿದೆಯಲ್ಲ, ನೀವೇ ಕಟ್ಟಿ ಅಂತೇಳಿ ನಮ್ಮ ಹತ್ರ ಕಟ್ಟಿಸ್ತಾರಲ್ಲ, ನಾನೇ ಸಂಸ್ಥೆ ಹುಟ್ಟಾಕಿದ್ರೆ 4 ಜನಕ್ಕೆ ಫ್ರೀಯಾಗಿ ಕೊಡ್ಬೋದಲ್ಲ ಅಂತ ಕ್ವಶನ್ ಹಾಕೊಂಡೆ. ಆಮೇಲೆ ಸ್ನೇಹಿತರ ಹತ್ರ ಡಿಸ್ಕಸ್ ಮಾಡಿದಾಗ ನಿಂಗೇನು ತಲೆಗಿರಿ ಕೆಟ್ಟಿದ್ಯಾ, ಸುಮ್ಮನೆ ಯಾವಾಗಪ್ಪ ಇಂಜಿನಿಯರಿಂಗ್ ಕಾಲೇಜ್ ಮಾಡಿದೆ ತಮಾಷಾ, ಕೋಟಿಗಳು ಬೇಕು ಎಲ್ಲಿಟ್ಟಿದ್ಯಾ? ನಾವೆಲ್ಲ ಅವಾಗ ಕೋಟಿಯನ್ನು ಕೇಳೇ ಇಲ್ಲ, ಲಕ್ಷಗಳೆಲ್ಲ ಕೇಳಿದ್ವಿ. ಏನು ತಮಾಷೆನಾ, ಕೋಟಿಗಳು ಬೇಕು, ನೀನು ಸುಮ್ಮನೆ ಹೋಗು ಅಂತ ಸಾಕಷ್ಟು ಜನ ನನಗೆ ಯಾರೂ ನೀನು ಮಾಡು ಅಂತ ಗೈಡಾಗಿ ಮಾಡಲಿಲ್ಲ. ಆದ್ರೆ ನಾನು ಛಲ ಬಿಡಲಿಲ್ಲ. ಯಾಕಾಗಲ್ಲ ಇನ್ನು ಇದೇ ಕ್ವಶನ್ ನಂದು. ಯಾಕಾಗಲ್ಲ ಅಂದ್ರೆ ಹೆಂಗೆ ಮಾಡ್ತೀಯ ಹೇಳು, ಎಷ್ಟು ಕೋಟಿ ಬೇಕು? ಆಮೇಲೆ ಅಪ್ಲಿಕೇಶನ್ನು ಮಾಡಲೇಬೇಕು ಅಂತ ಅಪ್ಲಿಕೇಶನ್ ಒಂದು ಹಾಕ್ತೆ. ಅಪ್ಲಿಕೇಶನ್ ಹಾಕಿದ್ರೆ ಡೆಲ್ಲಿಯಲ್ಲಿ 12 ಕೋಟಿ ನಿಮ್ಮ ಅಕೌಂಟಲ್ಲಿ ಹಾಕ್ಕೊಂಬನ್ನಿ, ನಿಮ್ಮ ಕಾಲೇಜ್ ಕೊಡ್ತೀವಿ, ಅಪ್ರೂವಲ್ ಕೊಡ್ತೀವಿ. ಇವ್ರೇನು ಹೇಳ್ತಾರೆ, ನೀವು ಅಪ್ರೂವ್ ಮಾಡ್ಕೊಂಬನ್ನಿ, ಲೋನ್ ಕೊಡ್ತೀವಿ ಅಂತ ಬ್ಯಾಂಕವ್ರು ಹೇಳ್ತಾರೆ. ಅವರು ನಿಮ್ಮ ಅಕೌಂಟಲ್ಲಿ ಹಾಕ್ಕೊಂಬನ್ನಿ, ಸ್ಯಾಂಕ್ಷನ್ ಮಾಡ್ತಾರೆ. 12 ಕೋಟಿ ಅಂತ ತಮಾಷೆ. ನಮ್ಮದು ಕೋಟಿಗಳು ನಮ್ಗೆ ನೋಡೇ ಇರಲಿಲ್ಲ ಅವಾಗ. ಸರಿ, ಎಲ್ಲರೂ ಅದನ್ನು ಎಗ್ನೆಸ್ಟ್ ಮಾಡಿದ್ರು. ಆಮೇಲೆ ಕೊನೆಗೆ ಯಾರೋ ಮಾಡಬೇಕಾಗಿತ್ತು ನನ್ನ ಜೊತೆಯಲ್ಲಿ, ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು. ಮಾಡ್ತೀನಿ ಅಂತೇಳಿ ಕೈ ಬಿಟ್ಟರು. ಕೊನೆಗೆ ನಮ್ಮ ಡಾಕ್ಟರ್ ಪ್ರಭಾಕರ್ ರೆಡ್ಡಿ ಅವರು, ನಾನು ಅವ್ರ ಹತ್ರ ಹೋಗಿ ಅಪ್ರೋಚ್ ಮಾಡಿದಾಗ, ಸರ್ ಈ ಥರ ಮಾಡೋಣ. ಇಲ್ಲಪ್ಪ ನಾನು ಯಾರ ಜೊತೆ ಮಾಡಲ್ಲ. ಇಲ್ಲ ಸರ್, ನಾನು ಒಬ್ಬನೇ ಅದ್ರ ಕಷ್ಟ ಆಗ್ತದೆ, ನೀವು ಸಪೋರ್ಟ್ ಇದ್ದರೆ ಮಾಡ್ಬೋದು ಅಂತ ಹೇಳಿದಾಗ, ಪಾಪ ಅವರು ಕೃಷ್ಣ ರೆಡ್ಡಿಯವರೇ ನಿಮಗೆ ಒಳ್ಳೆ ಆಸೆ ಇಟ್ಕೊಂಡಿದ್ದೀರಾ, ಒಳ್ಳೇದಾಗಲಿ ಅಂತ ಅವ್ರು ಭರವಸೆ ಕೊಟ್ಟರು. ಆಮೇಲೆ ಇದು ಇನ್ನೂ ಒಂದು ಇದ್ರ ಪಾಯಿಂಟ್, ಇದು ಇಂಜಿನಿಯರಿಂಗ್ ಕಾಲೇಜೇ ಮಾಡೋಕ್ಕೆ ಕಾರಣ ಏನು ಅಂತಂದರೆ ಅದೊಂದು ಇನ್ಸಿಡೆಂಟು. ಆಮೇಲೆ ನಮ್ಮ ಬೈರೇಗೌಡರಿಗೆ ಒಂದು ಹಳ್ಳಿ ಹೆಣ್ಮಕ್ಳಿಗೆ ಟೆಕ್ನಿಕಲ್ ಎಜುಕೇಷನ್ ಕೊಡಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು. ಟೆಕ್ನಿಕಲ್ ಎಜುಕೇಷನ್ ಅಂದರೆ ITI ಕೊಡಿಸ್ಬೇಕು, ಡಿಪ್ಲೊಮಾ ಕೊಡಬೇಕು, ಇಂಜಿನಿಯರಿಂಗ್ ಕೊಡಬೇಕು, MTech ಕೊಡಬೇಕು ಅನ್ನೋ ಆಸೆ ನಮ್ಮ ಬೈರೇಗೌಡರಿಗಿತ್ತು. ಆದರೆ ಬೈರೇಗೌಡರು ಬದುಕಿದ್ದಾಗ ಅದು ಮಾಡೋಕ್ಕಾಗಿಲ್ಲ. ಅದೊಂದು ಆಸೆ, ನಮ್ಮ ಗುರುಗಳ ಆಸೆ ನೆರವೇರಿಸ್ಬೇಕು ನಾನು. ಅವರ ಆಸೆ ನೆರವೇರಿಸಿದಾಗ ನಮಗೊಂದು ಸಮಾಧಾನ ಆಗ್ತದೆ ಅನ್ನೋ ಒಂದು ಆಸೆ ಇತ್ತು. ಆ ಟೆಕ್ನಿಕಲ್ ಹೆಣ್ಮಕ್ಳು ಕೊಡಬೇಕು ಅನ್ನೋ ಆಸೆ ಇತ್ತು. ಹೆಣ್ಮಕ್ಳು ಇನ್ಸ್ಟೆಂಟಿಂದನೇ ನಾನು ಪ್ರೇರಿತನಾದೆ. ಈಗಲೂ ನಮ್ಮ ಕಾಲೇಜಲ್ಲಿ ಏನು ಅಡ್ಮಿಷನ್ ಆಗುತ್ತೆ 80% ಗರ್ಲ್ಸ್. 100 ಜನ ಸೇರಿದ್ರೆ 80 ಜನ ಹೆಣ್ಮಕ್ಳು ಸೇರ್ತಾರೆ, ಅದು ಬಡ ಹೆಣ್ಮಕ್ಳು. ನಮ್ಮ ಕಾಲೇಜೇನ ಇದ್ದಿಲ್ಲ ಅಂದರೆ ಅವ್ರು ಇಂಜಿನಿಯರಿಂಗ್ ಮಾಡ್ತಾ ಇಲ್ಲ, BA BSc ಮಾಡ್ತಾ ಇದ್ರು. ಈಗ ಯಾರೇ ಹೆಣ್ಮಕ್ಳು ಮದುವೆ ಮಾಡಬೇಕು ಅಂತ ಹೋದ್ರೆ ಅವ್ರು CBIT ಅಂತ, ಏನಪ್ಪ ಎಲ್ಲಾನು ಇಂಜಿನಿಯರಿಂಗ್ ಮಾಡ್ಬಿಡ್ತೀವಿ, ನಮ್ಗೆ ಹುಡುಗಿರೇ ಸಿಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿ ಅಲ್ಲಿ ನಮ್ಮ ಕೋಲಾರ ಡಿಸ್ಟ್ರಿಕ್ಟ್ ಅಲ್ಲಿ ಆಗಿದೆ. ಅದು ನಮ್ಮ ಬೈರೇಗೌಡರ ಕನಸು ನನಸಾಯ್ತು. ಆಮೇಲೆ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ನನ್ನ ಕೈಯಲ್ಲಿ ಫೀಸ್ ಕಟ್ಟಿದವ್ರಿಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂದ್ರೆ ಫೀಸ್ ಕಟ್ಟಿ ಅಂತ ಹೇಳಿದಕ್ಕೆ ನಾನು ಈಗ ಕಾಲೇಜ್ ಮಾಡೋಕ್ಕೆ ಅವಕಾಶ ಆಯಿತು. ಬಹಳ ಸಂತೋಷ. ಇದೇ ಸಂದರ್ಭದಲ್ಲಿ ವಿಶೇಷವಾಗಿ ಗ್ರಾಮೀಣ ಮಕ್ಕಳ ಹಾಗೂ ಹೆಣ್ಣು ಮಕ್ಕಳ ಶಿಕ್ಷಣದ ಬಗ್ಗೆ ತಮ್ಮ ಅಭಿಪ್ರಾಯ ಏನು? ಸರಿ, ಎಲ್ಲರೂ ಕೇಳ್ತಾರೆ, ಅದೇ ನೀವು ಹೆಣ್ಮಕ್ಳಿಗೆ ಮಾತ್ರ ಸಪೋರ್ಟ್ ಮಾಡೋದು, ಗಂಡು ಮಕ್ಕಳಿಗೆ ಸಪೋರ್ಟ್ ಮಾಡೋದು. ನನ್ನೂ ಸೇರಿಸ್ಕೊಂಡು ಹಳ್ಳಿ ಕಡೆ, ಯಾಕಂದರೆ ಪೇಟೆ ವಾತಾವರಣಕ್ಕೂ ಅರ್ಬನ್ಗೂ ಇದು ರೂರಲ್ಗೂ ಸಾಕಷ್ಟು ಡಿಫ್ರೆನ್ಸ್ ಇದೆ. ಹಳ್ಳಿಯಲ್ಲಿ ಏನು ಮಾಡ್ತಾರೆ, ಅವನಿಗೊಬ್ಬರು ಹೆಣ್ಣು ಒಂದು ಗಂಡು ಆಗಿದ್ರೆ, ಗಂಡು ಮಗುನ ಎಷ್ಟಾದರೂ ಕಷ್ಟ ಬಂದು ಹೊಲ ಮಾರಕ್ಕೆ ಅವನು ಓದಿಸ್ಬೇಕು, ಬಡ್ಡಿಗೆ ತಂದು ಓದಿಸ್ಬೇಕು ಅಂತ ಯೋಚನೆ ಮಾಡ್ತಾರೆ. ಆದರೆ ಒಂದು ಹೆಣ್ಣು ಮಗು ಬಗ್ಗೆ ಏನು ಯೋಚನೆ ಮಾಡ್ತಾರೆ ಅಂದರೆ, ಅಪ್ಪ ಅವ್ರು ಒಳ್ಳೆ ಮನೆ ಸೇರಿಸ್ಬಿಡ್ಬೇಕು, ಸಾಲ ಮಾಡಿ ಓದಿಸ್ಬೇಕು ಅನ್ನೋದಿಲ್ಲ, ಸಾಲ ಮಾಡಿ ಮದುವೆ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಯಾರೋ ಸಾಲ ಮಾಡಿ ಹೆಣ್ಮಕ್ಳನ್ನ ಓದಿಸಿರೋ ಇದು ರೂರಲಲ್ಲಿ ನಾನು ಕೇಳಿಸ್ಕೊಂಡಿಲ್ಲ. ಪೇಟೆ ವಾತಾವರಣದಲ್ಲಿದೆ. ಹಳ್ಳಿ ವಾತಾವರಣದಲ್ಲಿ ಸಾಲ ಮಾಡಿ ಹೆಣ್ಮಕ್ಳಿಗೆ ಮದುವೆ ಮಾಡು,
ಸಾಲ ಮಾಡಿ ಗಂಡು ಮಕ್ಕಳನ್ನ ಓದಿಸು ಅಂತ. ಅಂಥ ಟೈಮಲ್ಲಿ ನಾನು ಅವ್ರ ಕೈ ಹಿಡಿದ್ರೆ ಅವರೆಲ್ಲ ಹೊರ್ಟೋಗ್ತಾರೆ. ಯಾರನ್ನ ಕೈ ಹಿಡಿತೀನಿ? ಯಾರಂದ್ರೆ ಅವ್ರನ್ನ ನಾನು ಇವಾಗ ಓದಿಸ್ತಾ ಇದ್ದೀನಿ ಹೆಣ್ಮಕ್ಳನ್ನ, ನಾನು ಓದಿಸಿದ್ರೆ ಒಂದು ಸಾಧನೆ ಆಗಬೇಕು, ಸುಮ್ಮನೆ ಓದಿಸೋದಲ್ಲ. ಏನೋ ಬರ್ತಾರೆ ಅಂತ 35% ಸರ್ ದಯವಿಟ್ಟು ನಾನು ಓದಿಸಲ್ಲ. ಅಪ್ಪ ನಿನ್ನ ಡ್ಯೂಟಿ ಅದು. ನಾನು ಓದಿಸೋದು ಯಾರ? 100ಗೆ 100 ತಗೊಂಡಿರೋರು ಮಕ್ಕಳು, 100ಗೆ 100 ತಗೊಂಡಿರೋ ಗತಿ ಇಲ್ಲದೆ ಮನೆಯಲ್ಲಿ ನಿಂತೋಗ್ತಾರಲ್ಲ, ಅವ್ರನ್ನ ಯಾರು ಕಾಪಾಡೋದು ಅಂತ ಅವ್ರನ್ನ ಐಡೆಂಟಿಫೈ ಮಾಡಿದ್ದೀನಿ. ನಾನು ಓದಿಸಿದಂಥ ಮಕ್ಕಳು, ನೀವು ನಂಬ್ತಿರೋ ಬಿಡ್ತಿರೋ, 1 ವರ್ಷ ಡ್ರಾಪ್ ಔಟ್ ಆಗಿರೋಂಥ ಮಗುನ ನಾನು ಓದಿಸಿದ್ರೆ 4ನೇ ರ್ಯಾಂಕ್ ಬರ್ತಾರೆ ನಮ್ಮ ಕರ್ನಾಟಕಕ್ಕೆ. 4ನೇ ರ್ಯಾಂಕ್. ಒಂದು ಇನ್ಸಿಡೆಂಟ್ ನಿಮ್ಗೆ ಹೇಳಿದ್ರೆ ನಿಮ್ಗೆ ಖುಷಿ ಆಗ್ತದೆ. ಒಂದು ಮಗು 94%, ನಾನು ವರ್ಷಕ್ಕೆ 2 ಹೆಣ್ಮಕ್ಳನ್ನ ಓದಿಸ್ತೀನಿ ಅಂತ ಅನೌನ್ಸ್ ಮಾಡಿದ್ದೆ. ಆ ಮಗು ಬಂದು ನನ್ನ ಅಪ್ರೋಚ್ ಮಾಡಿ, ನಮ್ಮ ಮನೆ ಅಂತ ಒಂದು ಹಾಸ್ಟೆಲ್ ಮಾಡಿದ್ದೆ, ಫ್ರೀ ಹಾಸ್ಟೆಲ್. ಆ ಹಾಸ್ಟೆಲ್ ಬಂದು ಸೇರ್ಕೊಳ್ತಾಳೆ. ಸೇರಿಕೊಂಡು, ಸರ್ ನಾನು BSc ಓದಿಸಿ ಸರ್. ಆ ಹಾಸ್ಟೆಲ್ ಸೀಟ್ ಕೊಟ್ಟಿದ್ದೆ. ನಮ್ಮ BSc ಏನಮ್ಮ ಓದಿಸು? ಫೀಸಿಕ್ಸ್ ಸರ್. ಮಾರ್ಕ್ಸ್ ನೋಡಿದ್ರೆ 97 ಇದೆ. ನೀನು ಇಂಜಿನಿಯರಿಂಗ್ ಓದಿಸ್ತೀನಿ ಓದಮ್ಮ ಅಂತ ಕಾಲಿಗೆ ಬಿದ್ದಲು. ಅಷ್ಟು ಮಾತ್ರ ಮಾಡಿ ಸರ್, ನಮ್ಮ ಸ್ವಂತದವ್ರು ಓದಿಸಿಲ್ಲ ನಮಗೆ. ಮನೆ ಕೆಲಸಕ್ಕೆ 1 ವರ್ಷ ಮನೆ ಕೆಲಸ ಮಾಡಿಕೊಂಡು ಈಗ ಜ್ಞಾನೋದಯ ಆಯಿತು, BSc ಓದೋಣ ಅಂತ ಬಂದೆ. ಆ ಮಗುನ ತಗೊಂಬಂದು ನಾನು 1 ಪೈಸಾ ಇಲ್ದಂಗೆ ಮನೆ ಹಾಸ್ಟೆಲಲ್ಲಿ ಇಟ್ಕೊಂಡು ಕಾಲೇಜ್ ಓದಿಸಿದ್ರೆ 7th ರ್ಯಾಂಕ್. ಕರ್ನಾಟಕಕ್ಕೆ ಡ್ರಾಪ್ ಔಟ್ ಹುಡುಗಿ 7ನೇ ರ್ಯಾಂಕ್ ಬಂತು. ಇನ್ನು ಮುಂದುವರಿ ಹೇಳಿದ್ರೆ ಆ ಹುಡುಗಿ ಇವಾಗ KGF ಅಲ್ಲಿ ಅಸಿಸ್ಟೆಂಟ್ ಇಂಜಿನಿಯರ್. ನಾನು ಅಲ್ಲಿ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಾ ಇದ್ದೀನಿ, ಆ ಹುಡುಗಿ ನನಗೆ ಇಂಜಿನಿಯರ್, ನನ್ನ ಬಿಲ್ ಆ ಹುಡುಗಿ ಬರೀತಾಳೆ. ಒಂದು ಕಾಲೇಜು ಪ್ರಾರಂಭ ಮಾಡೋಕೆ ಹೊರಟಾಗ ಇನಾಗ್ರೇಷನ್ಗೆ ದೇಶದ ಅತ್ಯುನ್ನತ ಪದವಿ ಪಡೆದಿರ್ತಕ್ಕಂಥ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಅಬ್ದುಲ್ ಕಲಾಂ ಅವ್ರನ್ನ ಕರೆಸಿದ್ದೀರ ಅಂತ ಗೊತ್ತಾಯಿತು. ಅದು ಹೇಗೆ ಸಾಧ್ಯ ಆಯಿತು? ನಾನು ಮತ್ತು ಡಾಕ್ಟರ್ ಪ್ರಭಾಕರ್ ರೆಡ್ಡಿ ಅವರು ನಮ್ಮ CBITಯಲ್ಲಿ ಪಾರ್ಟ್ನರ್ಸ್ ಆಗಿದ್ವಿ. ಆ ಕಾಲಕ್ಕೆ ನಾನು ಒಬ್ಬ ಸ್ಮಾಲ್ ಕಾಂಟ್ರಾಕ್ಟರ್ ಆಗಿದ್ದೆ. ಆದರೆ ನನಗೆ ಅಬ್ದುಲ್ ಕಲಾಂ ಅವರು ಅವರ ಒಂದು ವೈಖರಿ ನನಗೆ ತುಂಬ ಇಷ್ಟ ಆಯಿತು. ಅವ್ರು ಏನನ್ನ ಮಾಡಿ ನನ್ನ ಕಾಲೇಜಿಗೆ ಕರೆಸ್ಬೇಕು ಅನ್ನೋ ಒಂದು ಆಸೆ ಆಯಿತು. ಆದರೆ ನಾನೊಬ್ಬ ಸ್ಮಾಲ್ ಕಾಂಟ್ರಾಕ್ಟರ್ ಆಗಿರೋದ್ರಿಂದ ಅವರು ನಮಗೆ ಎಟಕ್ತಾ ಇರಲಿಲ್ಲ. ಆದರೆ ಶ್ರೀ 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 ಬಾಲಗಂಗಾಧರ ಸ್ವಾಮೀಜಿಯವ್ರನ್ನ ನಾವು ಹೋಗಿ ರಿಕ್ವೆಸ್ಟ್ ಮಾಡಿದಾಗ, ಸ್ವಾಮೀಜಿಯವರೇ ಈ ಥರ ಅಬ್ದುಲ್ ಕಲಾಂ ಅವ್ರನ್ನ ನಮ್ಮ ಕಾಲೇಜ್ ಇನಾಗ್ರೇಷನ್ ಕರೆಸ್ಬೇಕು ಅಂತ ಕೇಳ್ಕೊಂಡಾಗ ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವ್ರಿಗೆ ಹೇಳಿ ಅವರನ್ನು ಪ್ರೆಸಿಡೆಂಟ್ ಆಫ್ ಇಂಡಿಯಾನ ನಮ್ಮ ಕಾಲೇಜ್ಗೆ ಕರೆಸಿ ಉದ್ಘಾಟನೆ ಮಾಡಿಸ್ಕೊಟ್ರು. ನಿಜವಾಗ್ಲೂ ಆ ಸ್ವಾಮೀಜಿಯವರಿಗೆ ನಾವು ಯಾವತ್ತೂ ಚಿರಋಣಿ. ಎಲ್ಲ ಕಡೆ ಹೋದಾಗ ನೋಡಿ, ಅಲ್ಲೆಲ್ಲ ಸುಮಾರು ಕಡೆ ನಿಮ್ಮ ಕಾಲೇಜ್ಗೆ ಹೋಗಿದ್ದೀವಿ, ನೀವು ಆಫೀಸ್ ಬಂದಿದ್ದೀವಿ, ಎಲ್ಲ ಕಡೆ ಬೈರೇಗೌಡರದ್ದು ಫೋಟೋ ಹಾಕ್ಕೊಂಡಿದ್ದೀರಲ್ಲ, ಅವರು ಅಂದರೆ ನಿಮ್ಗೆ ಅಷ್ಟೊಂದು ಗೌರವ ಮತ್ತು ಆಕರ್ಷಣೆ ಏನು ಸರ್ ಕಾರಣ? ಸರ್, ಅವರು ನನಗೆ ಬರೀ ಬೈರೇಗೌಡರ ಫೋಟೋ ಅಲ್ಲ, ಅದು ನನಗೆ ದೇವ್ರ ಫೋಟೋ. ಯಾವುದೇ ಒಂದು ವ್ಯಕ್ತಿ ಅವ್ರ ತಂದೆ ತಾಯಿಯಿಂದ ಅವರು ಬಂದಿರ್ತಾರೆ, ಅವ್ರ ತಂದೆ ತಾಯಿನ ನೆನೆಸ್ಬೇಕು, ಜನ್ಮ ಕೊಟ್ಟಿರ್ತಾರೆ. ನಮ್ಮ ತಂದೆ ತಾಯಿ ನಮ್ಗೆ ಜನ್ಮ ಕೊಟ್ಟಿರ್ಬೋದು. ನಾನು ಇವತ್ತು ಈ ಸ್ಟೇಟಸ್ ಇರಬೇಕಾದ್ರೆ ಬೈರೇಗೌಡರ ಕಾರಣ. ನಾನು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಬಂದಾಗ, ಅವ್ರ ಪರಿಚಯ ಆದಾಗ, ಯಾರೋ ಒಬ್ಬ ವ್ಯಕ್ತಿ ನನಗೆ ಸೀತೆಯಲ್ಲಿ ಒಬ್ಬ ಛತ್ರ ಕಟ್ಟಬೇಕಪ್ಪ, ಒಳ್ಳೆ ಸಿವಿಲ್ ಇಂಜಿನಿಯರ್ ಕೊಡು ಅಂತ ಕೇಳಿದ್ರು. ಆಗ ಬೈರೇಗೌಡರು ಅಂದರೆ ನಮಗೆ ಭಯ ಅಂದರೆ ಬೈರೇಗೌಡರ ಹತ್ರ ಹುಷಾರು ಅನ್ನೋರೆಲ್ಲರು. ಆಮೇಲೆ ನೋಡಪ್ಪ, ಇಲ್ಲಿ ಒಂದು ಕೆಲಸ ಮಾಡಬೇಕು, ಒಂದು ಟ್ರಸ್ಟಿಂದ ಮಾಡ್ತಾಯಿದ್ವಿ, ನೋ ಲಾಸ್ ನೋ ಗೇನಲ್ಲಿ ನೀನು ಮಾಡಬೇಕು, ಮುಂದಿನ ದಿನಗಳಲ್ಲಿ ನಿಂಗೇನೋ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳು. ನನಗೊಂದೇ ಆಸೆ, ಬೈರೇಗೌಡರಿಗೆ ಮೆಚ್ಚುಗೆಗೆ ಪಾತ್ರನಾಗಬೇಕು ನಾನು ಅಷ್ಟೇ. ನಾನು ದುಡ್ಡು ಸಂಪಾದಿಸ್ಬೇಕು ಅಂತಿಲ್ಲ, ನನಗೆ ಇದು ಬೇಡ. ಒಂದೇ ಆಸೆ, ಬೈರೇಗೌಡ ನಾನು ಮೆಚ್ಕೋಬೇಕು, ಒಳ್ಳೆ ಹುಡುಗ ಅನ್ಸ್ಕೋಬೇಕು ಅಂತ ನಾನು ಕಾಯ್ತಾ ಇದ್ದೆ. ಅದು ಒಂದು ಅವಕಾಶ ಸಿಕ್ಬಿಡ್ತು. ಒಂದು ಅವಕಾಶ ಸಿಕ್ಕಿದಾಗ ಈಗ ಛತ್ರ ಕಟ್ಟಬೇಕಪ್ಪ ಹೆಂಗಪ್ಪ ಅಂತ ಕೇಳಿದ್ರು. ಆ ಕೇಳಿದಾಗ ನಾನು ಒಪ್ಕೊಂಡು ಅವ್ರ ಹತ್ರ ಹೋದೆ. ಆಮೇಲೆ ನೋಡಪ್ಪ, ಈ ಕೆಲಸ ಮಾಡಿಕೊಡೋಕ್ಕೆ ಎಷ್ಟು ಆಗುತ್ತೆ ಅಂತ ಒಂದು ಕ್ವಶನ್ ನನಗೆ ಕೇಳಿದ್ರು. ಆಮೇಲೆ ನಮ್ಮ ಸರ್ ನಾಳೆ ಹೇಳ್ತೀನಿ ಅಂತ ಹೇಳಿ, ನೆಕ್ಸ್ಟ್ ಡೇ ನಮ್ಮ ಸ್ನೇಹಿತರ ಹತ್ರ ಎಲ್ಲ ಕೇಳಿ, ನೋಡಪ್ಪ ಈ ಥರ ಬೈರೇಗೌಡರು ಈ ಕೆಲಸ ಮಾಡಿಕೊಡೋಕ್ಕೆ ಎಷ್ಟಾಗುತ್ತೆ ಅಂತ ಹೇಳಿದ್ದಾರೆ. ಏನು ಅಂತ ಅದನ್ನು ಬೈದಾಕ್ಬಿಡ್ತಾನೆ, ಎಷ್ಟಾಗುತ್ತೋ ಅಷ್ಟೇ ಹೇಳಪ್ಪ ಅಂತ. ಎಷ್ಟಾಗ್ಬೋದು, ಎಷ್ಟಾಗುತ್ತೆ ಅಷ್ಟೇ ಹೇಳು, ನೀನೇನೋ ಜಾಸ್ತಿ ಆದರೆ ಬೇರೆಯವ್ರನ್ನ ಎನ್ಕ್ವೈರಿ ಮಾಡ್ತಾನೆ, ನೀನು ಬೆಂಡೆತ್ತಾಗ್ತಾನೆ ಅಂತ ಹೇಳಿದ್ರು. ಇದು ಯಾವುದಪ್ಪ, ನಾನು ಅವ್ರ ಮೆಚ್ಚುಗೆ ಪಾತ್ರರಾಗಬೇಕು ಅಂತ ನಾನು ಕಾಯ್ತಾ ಇದ್ದೀನಿ, ಇವಾಗ ಮತ್ತೆ ಬೈದ್ಬಿಟ್ರೆ ನಾನು ಹತ್ರ ಹೋಗಿಲ್ಲ. ಆಮೇಲೆ ಅದೆಲ್ಲ ಕೆಲಸ ಎಲ್ಲ ನಾನು ಲೆಕ್ಕ ಹಾಕಿದೆ, ಒಂದು 3 ಲಕ್ಷ ಹಾಕಿದ್ರೆ ನೋ ಲಾಸ್ ನೋ ಗೇನ್ ಆಗೋದು.
ಆಮೇಲೆ ನಾನು ಇನ್ನೂ ಒಂದು 25,000 ಕಡಿಮೆ ಹೇಳ್ಬೇಡಪ್ಪ, ಎಲ್ಲನೇ ಹೋಗ್ಲಿ ಯಾಕೆ ಅಂದ್ಬಿಟ್ಟು 2,75,000 ಕೊಡಿ ಸರ್ ಮಾಡಿಬಿಟ್ಟಿದ್ದೀನಿ. ನೋ ಲಾಸ್ ನೋ ಗೇನಲ್ಲಿ ಹೇಳಪ್ಪ ಅಂದು. ಇವರು ಒಬ್ಬ ಇಂಜಿನಿಯರ್ಗೆ ಹೇಳಿದ್ದಾರೆ, ನೋಡಪ್ಪ ಅದು ಆಕ್ಚುಲ್ ಆಗಿ ಮಾಡಿದ್ರೆ ಎಷ್ಟಾಗುತ್ತೆ, ಈ ನೋ ಲಾಸ್ ನೋ ಗೇನಲ್ಲಿ ಮಾಡಿದ್ರೆ ಎಷ್ಟಾಗುತ್ತೆ ಸರ್. ನೋ ಲಾಸ್ ನೋ ಗೇನ್ ಅಂದರೆ 4 ಲಕ್ಷಕ್ಕೆ ಮಾಡ್ಬೋದು ಸರ್, ಬಟ್ ಪ್ರಾಫಿಟ್ ಅಂದರೆ 4.5 ಹಂಗೆ ಮಾಡ್ಕೋಬೋದು. ನೋ ಲಾಸ್ ನೋ ಗೇನ್ ಆಕ್ಚುಲ್ ಮೆಟೀರಿಯಲ್ಗೆ ಅಷ್ಟು. ನನಗೆ 3 ಲಕ್ಷ ಯಾಕಾಯ್ತು ಅಂದರೆ, ನಾನು ಬೆಳಗ್ಗೆ ಹೋದರೆ ರಾತ್ರಿವರೆಗೂ ಅಲ್ಲೇ ನಿಂತು 2 ದಿನದ ಕೆಲಸ 1 ದಿನಕ್ಕೆ ಮಾಡಿಸಿದ್ದೀನಿ. ಹಂಗಾಗಿ ನನಗೆ 3 ಲಕ್ಷ ಆಗ್ತಾ ಇತ್ತು. ನಾನು 25,000 ಲಾಸ್ ಮಾಡ್ಕೊಂಡೆ ಹೇಳಿದ್ದೀನಿ, ಅವ್ರಿಗೆ ಮೆಚ್ಚುಗೆ ಪಾತ್ರನ ಆಗಬೇಕು ಅಂತ. ಸರ್ 2,75,000 ಸರ್. ಹೌದಾ ನೋಡು ಇನ್ನೊಂದ್ಸಲ ಅಂದರು. ನಾನು ಇನ್ನೂ ಕಡಿಮೆ ಹೇಳ್ಬೇಕಾದ್ರೆ ನಾನು ಭಯ ಪಡ್ತಾ ಇದ್ದೀನಿ. ಇನ್ನೊಂದ್ಸಲ ನೋಡು ಅಂದರು. ಇಲ್ಲ ಸರ್ ಅಷ್ಟೇ. ಅವರು 4 ಲಕ್ಷ ತಂದು ಕೊಟ್ಟರು. ಇಲ್ಲಪ್ಪ ನೀನೇನು ಭಯ ಬಿದ್ದು ಕಡಿಮೆ ಹೇಳ್ತಾ ಇದೆಯಾ? ಇಲ್ಲ ಸರ್ 3 ಲಕ್ಷ ಸರ್ ಆಗುತ್ತೆ ಸರ್, ನೋ ಲಾಸ್ ನೋ ಗೇನ್ಗೆ. ಬಟ್ ನಾನು ಹಿಂಗೆಲ್ಲ ಯಾರು ಹೇಳ್ಬಿಟ್ಟು ಸರ್ ಅದಕ್ಕೆ 25,000 ಹೋದ್ರೆ ಹೋಗ್ಲಿ ಅಂತ ಇಷ್ಟು ಹೇಳಿದೆ. ಯಾಕಪ್ಪ ಭಯ ಪಡಬೇಕು? ಇಂಜಿನಿಯರ್ ಹೇಳಿದರೆ 4 ಲಕ್ಷ ಬೇಕೇ ಬೇಕು, ಇದು ಕಟ್ಟಬೇಕು ಅಂತ 4 ಲಕ್ಷ ತಗೋಪ್ಪ ಅಂತ ಕೊಟ್ಬಿಟ್ರು ಅವರು. ಆವಾಗ ನಾನೇನು ಅಂತ ಅವ್ರು ನನ್ನ ಗೆಸ್ ಮಾಡಿದ್ರು. ಆವತ್ತಿಂದ ಅವ್ರು ಸಾಯೋವರೆಗೂ ಅವ್ರ ಮಗನಿಗಿಂತ ಜಾಸ್ತಿ ನೋಡ್ಕೊಂಡಿದ್ದಾರೆ. ನನ್ನ ಮೇಲೆ ಹೋಗಿ ದೂರ ಹೇಳಿದ್ರು. ಒಬ್ಬ ಪ್ರೆಸಿಡೆಂಟ್ ಆಫ್ ZP ಆಗಿದ್ರು, ಅವ್ರು ನನ್ನ ಮೇಲೆ ಹೋಗಿ ದೂರ ಹೇಳಿದ್ರು, ಅಣ್ಣ ಕೃಷ್ಣಾರೆಡ್ಡಿ ಫಸ್ಟ್ ಹೋಗಿಲ್ಲ ಅಂತ. ಅವಾಗ ಅವ್ರ ಆನ್ಸರ್ ಏನಿತ್ತು ಗೊತ್ತಾ? ಬೇರೆಯವರಾಗಿದ್ರೆ ಹೌದಾ ಚೇಂಜ್ ಆಗ್ಬಿಟ್ನಾ, ಕಾಸು ಬಂದ್ಮೇಲೆ ಚೇಂಜ್ ಆಗ್ತಾರೆ ಬಿಡು ಅಂತ. ಆವಾಗ ಆ ಬೈರೇಗೌಡರು ಹೇಳ್ದಂಥ ಮಾತು, ಯಾಕೆ ಕಾಸು ಗೀಸ್ ಕೇಳ್ದೇನೋ ಅವ್ನು ಕೊಟ್ಟಿರಲ್ಲ ಅದಕ್ಕೆ ದೂರ ಹೇಳ್ತಾ ಇದೆಯಾ, ಕೃಷ್ಣಾರೆಡ್ಡಿ ಏನಂತ ನಂಗೆ ಗೊತ್ತು ಅಂತ. ತಂದೆ ಸ್ಥಾನಕ್ಕಿಂತ ಜಾಸ್ತಿ ಸ್ಥಾನ ನಂಗೆ ಕೊಟ್ಟಿದ್ದಾರೆ. ಅದಕ್ಕೆ ನಾನಲ್ಲ, ನನ್ನ ಮಗ ಸಹ ಅವ್ರು ಮರೆಯೋಂಗಿಲ್ಲ. ಯಾಕೆಂದ್ರೆ ಮರ್ತಿದ್ರೆ ನಮ್ಗೆ ದೇವ್ರು ಒಳ್ಳೇದು ಮಾಡೋದ. ಅಷ್ಟು ನನಗೆ ಇವತ್ತೇನಾದರೂ JH ಪಟೇಲ್ ಬೇಕಾ ನಮ್ಮ ಹುಡುಗ ಅಂತ ಹೇಳೋರು. ಇವಾಗೂ ಏನು ಸೀನಿಯರ್ ಲೀಡರ್ಸ್ ಇದ್ದಾರೆ, ಅವ್ರಿಗೆಲ್ಲನೂ ಪರಿಚಯ ಮಾಡಿಕೊಟ್ಟಿದ್ದಾರೆ. ಆದರೆ ಒಬ್ಬ ಕಾಂಟ್ರಾಕ್ಟರ್ ಅಂತ ಹೇಳಿಲ್ಲ. ಕೋಲಾರಿಂದ ಒಂದಿನ ಮಿನಿಸ್ಟ್ರು ನಾನು ಎಲ್ಲಿ ಹೋಗ್ಬೇಕಪ್ಪ ಅಂದ್ರು, ಬೆಂಗಳೂರು ಹೋಗ್ಬೇಕಂದ್ರು. ನಾನು ಅವರು JDU ಪ್ರೆಸಿಡೆಂಟ್ ಆಗಿದ್ರು, ಒಟ್ಟಿಗೆ ಬಂದಾಗ ವಿಧಾನಸೌಧ ಹತ್ರ ಅವ್ರು ಇಳ್ಕೊಂಡು ಡ್ರೈವರ್ಗೆ ಹೇಳ್ತಾರೆ, ಅಣ್ಣ ಎಲ್ಲಿ ಇಳಿಬೇಕು ಅಲ್ಲಿ ಇಳಿಸ್ಬಿಟ್ಟು ಬಾ ಅಂದರೆ. ನಾನೊಬ್ಬ ಸ್ಮಾಲ್ ಕಾಂಟ್ರಾಕ್ಟ್ರು, ಯಾರನ್ನ ಮಿನಿಸ್ಟ್ರು ಒಬ್ಬ ಸ್ಮಾಲ್ ಕಾಂಟ್ರಾಕ್ಟರ್ಗೆ ಅವ್ರ ಕಾರು ಡ್ರಾಪ್ ಮಾಡಿ ಬಾ ಅಂತ ಹೇಳ್ತಾರ? ಇವನ್ ಕಾಂಟ್ರಾಕ್ಟರ್ ಕಾಸು ಹೊಡೆದು ಬಿಟ್ಟಿರ್ತಾನೆ, ಅವನ ಹತ್ರ ಪರ್ಸೆಂಟೇಜ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಹೊರತು ಒಬ್ಬ ಅಂದ್ರೆ ಅಷ್ಟು ನಿಯತ್ತು ನನ್ನ ಹತ್ರ ಇತ್ತು, ಅಷ್ಟು ನಿಯತ್ತು. ಇವತ್ತು ನಿನ್ನೆ ಕೋಲಾರಲ್ಲಿ ಅವ್ರದ್ದು ಬರ್ತ್ಡೇ ವಿಶೇಷ್ಗೆ ಒಂದು ಪೋಸ್ಟರ್ ಹಾಕಿದ್ದೀನಿ. ಇವತ್ತು ಅವ್ರದ್ದು ಡೆತ್ ಆನಿವರ್ಸರಿಗೆ ಒಂದಷ್ಟು ಜನಕ್ಕೆ ಊಟ ಹಾಕ್ತೀನಿ. ಬಹಳ ಖುಷಿ ಆಯ್ತು. ಯಾಕಂದ್ರೆ ನಾವು ಯಾವತ್ತೇ ಅಷ್ಟೇ ನಮ್ಗೆ ಆದವ್ರನ್ನ ನಾವು ಅದು ಆದವರು ಅಂದ್ರೆ ಅವ್ರ ದೇವರು ಸರ್. ಆದವರು ಅದು ಯಾಕೆಂದ್ರೆ ನಾವು ಎಲ್ಲರೂ ಪೂಜೆ ಮಾಡ್ತೀವಿ ದೇವ್ರಿಗೆ. ಏನಕ್ಕೆ ಪೂಜೆ ಮಾಡೋದು? ನಾವು ಬೆಳಗ್ಗೆ ಪೂಜೆ, ನನಗೆ ನನ್ನ ಮಗನ ಸೀಟ್ ಸಿಗಬೇಕು, ನನಗೆ ಇವತ್ತು ಫೀಸ್ಗೆ ದುಡ್ಡು ಅರೇಂಜ್ ಆಗಬೇಕು, ಏನೋ ಒಂದು ಕೇಳ್ಕೊಳ್ತೀವಿ. ನನಗೆ ಮಗನಿಗೆ ಫೀಸ್ಗೆ ಅರೇಂಜ್ ಆಗಬೇಕು ಅಂತ ದೇವ್ರು ಬಂದು ಕೊಡೋಕ್ಕಾಗ್ತದಾ? ಯಾರೋ ವ್ಯಕ್ತಿ ಕೊಡ್ತಾರೆ. ವ್ಯಕ್ತಿ ಯಾರು? ದೇವರು. ವ್ಯಕ್ತಿ ಯಾರು? ದೇವರು. ಇವಾಗ ಅವನ್ನ ನೀವು ಮರ್ತರೆ ದೇವ್ರನ್ನ ಮರ್ತಂಗೆ. ಅದಕ್ಕೆ ಆದವ್ರನ್ನ ಮರ್ತರೆ ಒಳ್ಳೇದಾಗಲ್ಲ ಅಂತ ನಾನು ಹೋಗ್ತೀನಿ. ಹಾಗೆಯೇ ಅದು ನಾವು ಇವಾಗ ಇವ್ರು ನೆನ್ಸ್ಕೊಂಡಾಗ ನಾವು ಬೇರೆಯವ್ರು ತಿಳ್ಕೊಳ್ತಾರೆ, ಇವ್ರು ರೋಲ್ ಮಾಡಲ್ಲ ಆಗೋಕೆ ಅವ್ರು ನೆನ್ಸ್ಕೊಳ್ತಾರೆ ಅಂತ. ದಟ್ ಇಸ್ ರಾಂಗ್. ಭಾಳ ಖುಷಿ ಆಯಿತು. ತಾವು ಬೈರೇಗೌಡರ ಬಗ್ಗೆ ಸವಿಸ್ತಾರ ವಿಚಾರ ಅಂತ ಹೇಳ್ತಾ ಭಾವುಕರಾಗಿದ್ದೀರಾ. ನಿಮ್ಮ ಹುಟ್ಟುಹಬ್ಬದ ದಿವಸ ಅವ್ರನ್ನ ಅಷ್ಟೊಂದು ತಂದೆ ತಾಯಿಗಳಿಗಿಂತ ಹೆಚ್ಚು ಗೌರವ ಕೊಟ್ಟು ಇದು ಮಾಡಿದ್ದೀರಾ. ಒಂದು ಕಡೆ ಹೇಳ್ತಾರೆ, ಆಪತ್ ಕಾಲದಲ್ಲಿ ಸಾಸಿವೆ ಕಾಳು ಸಹಾಯ ಮಾಡಿದವ್ರನ್ನ ಮುಪ್ಪು ಬರೋವರೆಗೂ ಮರಿಬಾರ್ದು ಅಂತ. ಅದನ್ನ ಅಕ್ಷರ ತಾವು ಪಾಲಿಸ್ತಾ ಇದ್ದೀರಾ. ಮತ್ತೊಮ್ಮೆ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆ ಭಗವಂತ ನಿಮಗೂ ನಿಮ್ಮ ಮನೆಯವ್ರಿಗೂ ಒಳ್ಳೆಯ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಕೊಟ್ಟು ಈ ಒಂದು ಸಮಾಜ ಸೇವೆ ನಿರಂತರವಾಗಿ ನಡೆದು 100 ಕಾಲ ಚೆನ್ನಾಗಿರಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಕೆಲವು ಕ್ವಶನ್ಗೆ ಕೇಳಕ್ಕೆ ಇಷ್ಟಪಡ್ತಾ ಇದ್ವಿ. ನೀವು ಕಾಂಟ್ರಾಕ್ಟರ್ ಕ್ಷೇತ್ರ ಅಂತೀರಾ. ನನ್ನ ಸ್ನೇಹಿತರು ಯಾರು ಹೇಳಿದ್ರು, ಕರ್ನಾಟಕದಲ್ಲಿ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಂತ ಬಹಳ ಬಲಿಷ್ಠವಾಗಿರ್ತಕ್ಕಂಥ ಒಂದು ಸಂಘಕ್ಕೆ ತಾವು ಅವಿರೋಧವಾಗಿ ಎಲೆಕ್ಷನಲ್ಲಿ ಇಡೀ ಕರ್ನಾಟಕಕ್ಕೆ ತಾವು ಪ್ರೆಸಿಡೆಂಟ್ ಅಂತ ಗೊತ್ತಾಯಿತು. ಜೊತೆಯಲ್ಲಿ ನೀವು ಕ್ರೀಡಾ ಕ್ಷೇತ್ರದಲ್ಲಾಗಿರ್ಬೋದು ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮ್ಮ ಸಿವಿಲ್ ಕಾಂಟ್ರಾಕ್ಟರು ಎಲ್ಲದರಲ್ಲಿ ಮಿಂಚಿ
ಹೇಗೆ ಇದ್ದಕ್ಕಿದ್ದಂಗೆ ನೀವು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಹೆಂಗ್ ಬರ್ಲಿಕ್ಕೆ ಏನು ಕಾರಣ ಇದು? ಅದು ಒಳ್ಳೆ ಕೆಲಸ ಸರ್. ನಮಗೆ ನಾನು ಫಸ್ಟ್ ಹೇಳಿದೆ, ನಮ್ಮ GTA ಸರ್ ಅಂತ ಡ್ರಿಲ್ ಮಾಸ್ಟರ್ SLC ಇದ್ದಾಗ ನಮಗೆ ಕೆಲವು ತುಂಬಿಟ್ಟಿದ್ರು. ಏನು ತುಂಬಿಟ್ಟಿದ್ರು ಅಂದರೆ, ನೋಡಿ, ವಿಶ್ವೇಶ್ವರಯ್ಯನವರು ಬೀದಿ ದೀಪದಲ್ಲಿ ಓದಿ ಅವರು ವರ್ಲ್ಡ್ ಫೇಮಸ್ ಇಂಜಿನಿಯರ್ ಆದರು, KRS ಕಟ್ಟಿದ್ರು, SBI ಬ್ಯಾಂಕ್ ಮಾಡಿದ್ರು, ಅಗ್ರಿಕಲ್ಚರ್ ಕಾಲೇಜ್ ಮಾಡಿದ್ರು, ಮೈಸೂರು ಯೂನಿವರ್ಸಿಟಿ ಮೆಡಿಕಲ್ ಕಾಲೇಜ್ ಮಾಡಿದ್ರು, ಇಂಜಿನಿಯರಿಂಗ್ ಕಾಲೇಜ್ ಮಾಡಿದ್ರು, ಎಲ್ಲ ಕ್ಷೇತ್ರದಲ್ಲೂ ಅವರು ಮಾಡಿದ್ರು. ಅದು ಅವ್ರಿಗೆ ಹೆಸರು ಆಡು ಮುಟ್ಟದ ಸೊಪ್ಪಿಲ್ಲ, ವಿಶ್ವೇಶ್ವರ ಇಲ್ಲದ ಕ್ಷೇತ್ರ ಇಲ್ಲ ಅಂತ. ಅದಕ್ಕೆ ನಾನು ಅವ್ರನ್ನ ಫಾಲೋ ಮಾಡ್ತಾ ಇರೋನು. ನಾನು ಯಾವುದೋ ಒಂದು ಕಾಂಟ್ರಾಕ್ಟ್ಗೆ ಸೀಮಿತ ಆಗಬಾರ್ದು. ನಾವು ಕಾಂಟ್ರಾಕ್ಟ್ಗೆ ಸೀಮಿತ ಆದಾಗ ನಾನು ಸೆಲ್ಫಿಶ್ ಆಗ್ತೀನಿ. ನಾನು ನಿಮ್ಗೆ ಫಸ್ಟ್ ಹೇಳಿದೆ, ನಮ್ಮ ಸಮಾಜ ನನ್ನ ಓದಿಸಿದೆ, ನನಗೆ ಸಮಾಜದಿಂದ ಸಮಾಜಕ್ಕೆ ಕೊಡುಗೆ ಕೊಡಬೇಕು. ನನಗೆ ಒಂದೇ ಫೀಲ್ಡಲ್ಲಿ ಕೊಡೋಕ್ಕೆ ಇಷ್ಟ ಇಲ್ಲ, ನನಗೆ ಒಂದೇ ಫೀಲ್ಡಲ್ಲಿ ಇರೋಕ್ಕೂ ಇಷ್ಟ ಇಲ್ಲ. ಯಾಕೆಂದರೆ ವಿಶ್ವೇಶ್ವರಯ್ಯ ಫಾಲೋವರ್ ಅಂತ ಹೇಳ್ಕೋಬೇಕಾದ್ರೆ ಅವ್ರ ದಾರಿಯಲ್ಲಿ ನಾನು ನಡಿಬೇಕಾಗ್ತದೆ. ಅವರು ಬ್ಯಾಂಕಿಂಗ್ ಮಾಡಿದ್ರು, ನಾನು ಬ್ಯಾಂಕಿಂಗ್ ಮಾಡಿದೆ. ಅವರ ಇಂಡಸ್ಟ್ರಿ ಇಂಪ್ರೂವ್ ಮಾಡಿದ್ರು, ನಾನು ಇಂಡಸ್ಟ್ರಿಯಲಿಸ್ಟು. ಅವರು ಎಜುಕೇಷನ್ ಮಾಡಿದ್ರು, ನಾನು ಎಜುಕೇಷನಿಸ್ಟು. ಓದೋಕ್ಕೆ ಅಗ್ರಿಕಲ್ಚರ್ ಕಾಲೇಜ್ ನಾನು ಅಗ್ರಿಕಲ್ಚರಿಸ್ಟು. ಟುಡೇ ಇಟ್ಸೆಲ್ಫ್ ನಾನು ವ್ಯವಸಾಯ ಇದುವರೆಗೂ ವ್ಯವಸಾಯ ಮಾಡ್ತೀನಿ, ಯಾಕಂದ್ರೆ ನಮ್ದು ವ್ಯವಸಾಯ ಫ್ಯಾಮಿಲಿ. ಆಮೇಲೆ ಹಸು ಗೋಶಾಲೆ ಮಾಡಬೇಕು ಅಂತ ಗೋಶಾಲೆ ಮಾಡಿದ್ವಿ. ಗೋಶಾಲೆ ಮಾಡೋಕ್ಕೆ ಏನು ಕಾರಣ ಏನಂದ್ರೆ, ನಮ್ಮ ತಂದೆ ತಾಯಿ ನನಗೆ ಕೃಷ್ಣ ಅಂತ ಇಟ್ಟಿರೋ ಒಂದೇ ಕಾರಣಕ್ಕೆ ನಾನು ಗೋಶಾಲೆ ಮಾಡಿದ್ವಿ. ಆಮೇಲೆ ನನಗೆ 3 ಆಸೆ ಇದೆ. ಒಂದು ಗೋಶಾಲೆ, ಒಂದು ಎಜುಕೇಷನ್, ಬಡ ಹೆಣ್ಮಕ್ಳಿಗೆ ನಾನು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀನಿ. ಬಡ ಹೆಣ್ಮಕ್ಳಿಗೆ ಎಜುಕೇಷನ್, ಮತ್ತು ಏನು ಹೆಲ್ತ್. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಹೆಲ್ತ್ ಮಾಡಿದಾಗ ಅವನು ನಮ್ಮನ್ನು ಸಾಯೋವರೆಗೂ ನೆನೆಸ್ಕೊಳ್ತಾನೆ. ಹಂಗಾಗಿ ನಮ್ಮೂರಲ್ಲಿ ನಮ್ಮ ತಂದೆ ತಾಯಿ ಹೆಸರಲ್ಲಿ ಸುಮಾರು 10 ವರ್ಷದಿಂದ ನಾನು ಹೆಲ್ತ್ ಕ್ಯಾಂಪ್ಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸಾಕಷ್ಟು ಜನಕ್ಕೆ ಆಪರೇಷನ್ ಮಾಡಿಸಿದ್ದೀನಿ ಫ್ರೀಯಾಗಿ. ಕ್ಯಾಂಪ್ಗಳು ಮಾಡಬೇಕಂತ ಒಂದು ಬಿಲ್ಡಿಂಗ್ ಕಟ್ಟಿದ್ದೀನಿ. ಆಮೇಲೆ ಒಂದು ಹಸುನ ಪೂಜೆ ಮಾಡಿದ್ರೆ ಸಾವಿರಾರು ಕೋಟಿ ದೇವತೆಗಳು ಅದರಲ್ಲಿ ಇರ್ತವೆ ಅಂತ. ಗೋಶಾಲೆ ಮಾಡಿರೋದು ಅಂತ ಇಂಥ ಗೋಶಾಲೆ ಅಲ್ಲ. ನೀವು ಅದು ಕೆಲವ್ರಿಗೆ ಗೊತ್ತಿಲ್ಲ. ನಾನು ಒಂದು ಡೈರಿನೋ ಒಂದು ಮಾಡಿಲ್ಲ. ಯಾರು ಕಸಾಯಖಾನೆಗೆ ಹಾಕ್ತಾರೆ ಹಸುಗಳನ್ನ, ಅದನ್ನ ಅವ್ರಿಗೆ ಕಾಸು ಕೊಟ್ಟು ಪರ್ಚೇಸ್ ಮಾಡಿ ನಾನು ಇಟ್ಕೊಂಡು ಸಾಕಿ ಸತ್ತೋದ್ಮೇಲೆ ಮಣ್ಣು ಮಾಡಿ, ಯಾವುದೋ ಒಂದು ದುಡ್ಡು ಮಾಡಕ್ಕೆ ನಾನು ಮಾಡ್ತಾ ಇಲ್ಲ. ಆಮೇಲೆ ರೈತರು ಕಸಾಯಿಗೆ ಹಾಕೋ ಬದಲು ನನಗೆ ಕೊಡೋದಿಲ್ಲ, ಅವರು ಅದನ್ನ ದುಡ್ಡಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವನ ಕಷ್ಟಗಳಿರ್ತದೆ. ಅವನು ಕೊಡೋಂಥ ದುಡ್ಡು ನಾನು ಕೊಟ್ಟು ನಾನು ಸಾಕಿ ಸುಮಾರು 20 ಎಕರೆ ಜಮೀನಲ್ಲಿ ನಾನು ಹುಲ್ಲಾಕಿದ್ದೀನಿ ಇವಾಗ. ಏನಕ್ಕೋಸ್ಕರ? ಹಸುಗಳಿಗೋಸ್ಕರ. 20 ಎಕರೆ ಜಮೀನು ಹಾಕಿ ನಾನು ಅದು ಬೇರೆ ಬೆಳೆ ಮಾಡಿದ್ರೆ 10 ಜನ ಲೇಬರ್ ಇಟ್ಕೊಂಡಿದ್ದೀನಿ. 20 ಎಕರೆ ಬೆಳೆ ಮಾಡಿದ್ರೆ ನಾನು ತಿಂಗಳಿಗೆ 10 ಲಕ್ಷ ಸಂಪಾದಿಸ್ತಾ ಇದ್ದೆ ಮಿನಿಮಮ್. ಆದ್ರೆ 10 ಲಕ್ಷ ಅಲ್ಲ, ಎಷ್ಟೇ ಆದ್ರೂ ಈ ತೃಪ್ತಿ ಅದ್ರಲ್ಲಿ ಸಿಗೋದಿಲ್ಲ. ಈಗ ನಾನು ಬೇಕಾದ್ರೆ ನೀವು ಯಾವಾಗನ ಒಂದ್ಸಲಿ ಬನ್ನಿ, ನಾನು ಹೋಗ್ತೀನಿ. ನಾನು ಹೋದ್ರೆ ಎಷ್ಟು ಖುಷಿ ಆಗ್ತದೆ ಅಂಬಾ ಅಂತವೆಲ್ಲ. ನೀವು ಚೆನ್ನಾಗಿದ್ದೀವಿ, ಏನೋ ಮಾಡ್ತಾ ಇದ್ದೀವಿ ಅಂದ್ರೆ ಪಕ್ಕದ ಮನೆಯವರು ನಮ್ಮನ್ನ ನೋಡಕ್ಕಾಗಲ್ಲ. ಅವ್ರನ್ನ ಹೊಗಳ್ತಾರೆ ಅಂದ್ರೆ ನೋಡಕ್ಕಾಗಲ್ಲ. ಆದ್ರೆ ಅವು ಎಷ್ಟು ಖುಷಿ ಆಗ್ತದೆ. ನಾನು ಒಂದ್ಸಲ 7 ಗಂಟೆಗೆ ಹೋಗ್ತೀನಿ ಸರ್, ಕತ್ತೆ ಕೂಗ್ತದೆ, ಕುದುರೆ ಕೂಗ್ತದೆ, ಹಸುಗಳೆಲ್ಲ ಅಂಬಾ 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 ಅಂದ್ರೆ ಹುಲ್ಲಾಕ್ಸು ಅಂತ. ಬಹಳ ಖುಷಿ ಆಗತ್ತೆ ನಿಮ್ಮ ಈ ಒಂದು ಕಾರ್ಯವೈಖರಿ. ಮತ್ತೊಂದು ಹೇಳಿದ್ರಲ್ಲ, ಈಗ ಸಂತೋಷ ಇರುವುದು ಕೊಡುವುದರಲ್ಲಿ ಪಡೆಯುವುದರಲ್ಲ, ಹ್ಯಾಪಿನೆಸ್ ಲೈಸ್ ಇನ್ ಗಿವಿಂಗ್ ನಾಟ್ ಇನ್ ಟೇಕಿಂಗ್ ಅಂತಾರೆ. ಆ ರೀತಿ ಮಾಡ್ಕೊಂಡು ಹೋಗ್ತದೆ. ಸೊ ಇಷ್ಟೆಲ್ಲ ಹಿಂದೆ ಈ ಸಾಧನೆ ಇವರೆಗೂ ಏನು ಪ್ರಗತಿ ಹೊಂದಿದ್ದೀರಲ್ಲ, ಸಂಸಾರ ಅಂತ ಬಂದಾಗ ನಿಮ್ಮ ಶ್ರೀಮತಿಯವರು SK ಭಾರತಿಯವರ ಒಂದು ಪಾತ್ರ ಏನಿದೆ ಸ್ವಲ್ಪ ದಯವಿಟ್ಟು ತಿಳಿಸ್ತೀರಾ? ಸರ್, ಪಾಪ ಅವರು ನಾವೇನು ಮದುವೆ ಆದಾಗಿಂದ ಇವತ್ತುವರೆಗೂ ಅವರು ನೀವೇನು ಮಾಡ್ತೀರಾ, ಎಲ್ಲಿ ಹೋಗ್ತೀರಾ, ಯಾಕೆ ಮಾಡ್ತೀರಾ, ಏನು ನಾನು ಮಾಡ್ತೀನೋ ಅದಕ್ಕೆ ಜೈ ಅಷ್ಟೇ. ಅವರು ಒಂದು ದಿನ ಒಂದು ಕ್ವಶನ್ ನನ್ನ ಕೇಳೋದಿಲ್ಲ. ಅವ್ರಿಗೇನು ಬೇಕೋ ಅದು ಕೇಳ್ತಾರೆ ಅಷ್ಟೇ. ಏನು ನಮ್ಗೇನು ಹಬ್ಬಕ್ಕೆ ಏನು ಬೇಕೋ ಇನ್ನೊಂದು ಬೇಕೋ ಅದು ಬಿಟ್ಟರೆ ನನಗೆ ಫುಲ್ ಸಪೋರ್ಟಿವು. ಇನ್ಫ್ಯಾಕ್ಟು ನಮ್ಮ ಮಕ್ಕಳು ಓದೋ ಟೈಮಲ್ಲಿ ನಾನು ಒಂದು ದಿವಸ ನಮ್ಮ ಮಕ್ಕಳ ಸ್ಕೂಲ್ಗೆ ಹೋಗಿಲ್ಲ, ಒಂದು ದಿವಸ ಅವ್ರಿಗೆ ABCD ಹೇಳ್ಕೊಟ್ಟಿಲ್ಲ. ಅವರು ಒಬ್ಬ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಅವರ ಎಲ್ಲ ಏನು ಇವತ್ತು ನನ್ನ ಮಕ್ಕಳು ಅಷ್ಟೆಲ್ಲ ಒಂದು ಓದೋಕ್ಕೆ ಕಾರಣ ಅವ್ರ ತಾಯಿ. ರೈಟ್. ಯಾಕೆಂದರೆ ಅವ್ರನ್ನ ಕೂರಿಸ್ಕೊಂಬಿಟ್ರೆ ಸಂಡೇ ಬಂದರೆ ಬೆಳಗ್ಗೆ ತಿಂಡಿ ಕೊಟ್ಬಿಟ್ಟು ಕೂರಿಸ್ಕೊಂಬಿಟ್ರೆ 3 ಗಂಟೆವರೆಗೂ ನೆಬ್ಸ್ತಾ ಇರಲಿಲ್ಲ. ಮತ್ತೆ ಅದು ಆದಮೇಲೆ ಕೂರಿಸ್ಕೊಂಡ್ರೆ ಅವರು 10 ಗಂಟೆವರೆಗೂ ಅವ್ರು ನೆಬ್ಸ್ತಾ ಇಲ್ಲ. ಆ ಥರ ಅವ್ರನ್ನ ಓದಿಸಿದ್ದಾರೆ.
ನನಗೆ ಇಬ್ಬರು ಟ್ವಿನ್ಸ್ ಹೆಣ್ಮಕ್ಳು. ಅವರು ಪಿ ಯು ಸಿಯಲ್ಲೂ 6ನೇ ರ್ಯಾಂಕ್ ಬಂದಿದ್ರು ಸ್ಟೇಟಿಗೆ. ಆಮೇಲೆ ಇಂಜಿನಿಯರಿಂಗಲ್ಲೂ ಗೋಲ್ಡ್ ಮೆಡಲಿಸ್ಟ್ಗಳು ಇಬ್ಬರೂ. ಒಬ್ಬಳು ಈಗ ಚಿಕಾಗೋದಲ್ಲಿ ಅಮೇರಿಕಾಗೆ ಹೋಗಿ MS ಮಾಡಿಕೊಂಡು ಅಲ್ಲೇ ಒಂದು ಕಂಪ್ನಿಯಲ್ಲಿ MD ಆಗಿದ್ದಾಳೆ. ಇನ್ನೊಬ್ಬಳು UPSC ಎಕ್ಸಾಮ್ ತಗೊಳ್ತಿದ್ದಾಳೆ. ಪಾಪ 2 ಸಲ ತಗೊಂಡ್ರು, ಅದು ಆಗಿಲ್ಲ. ನೆಕ್ಸ್ಟು ನನಗೆ ಕಾನ್ಫಿಡೆನ್ಸ್ ಇದೆ, ಅವಳು ಆಗೇ ಆಗ್ತಾಳೆ, ಫಿಲಿಮ್ಸ್ ಆಗ್ತದೆ, ಮೈನ್ಸ್ ಆಗ್ತದೆ. ಒಂದಲ್ಲ ಒಂದು ದಿವಸ ಅವಳು DC ಆಗಿ ನಾನು ನೋಡಬೇಕು ಅಂತ ಆಸೆ ಇದೆ. ನನ್ನ ಆಸೆ ನೆರವೇರಿಸ್ಬೇಕು ಅಂತ ಅವಳು ಪಾಪ ರಿಪೀಟ್ ಆಗಿ ತಗೊಳ್ತಾಳೆ. ಇಲ್ಲಾಂದ್ರೆ ಅವಳಿಗೂ ಅಮೇರಿಕಕ್ಕೆ ಸಿಕ್ಕಿತ್ತು, ಆದರೆ ಪಾಪ ಆಸೆ ಒಬ್ಬ DC ಮಾಡಿಸ್ಬೇಕು ಒಬ್ಬ ಮಗಳನ್ನ ಅಂತಿತ್ತು. ಹಂಗಾಗಿ ಅವಳು ನನ್ನ ಆಸೆ ನೆರವೇರಿಸೋಕ್ಕೋಸ್ಕರ ಪಾಪ ಮದುವೆನೂ ಆಗೋಯ್ತು. ಆದರೂ ಅವಳು ನಾನು ಪಾಸ್ ಮಾಡೇ ಮಾಡ್ತೀನಿ ಅಂತ ತಗೊಳ್ತಾಳೆ, ಮಾಡೇ ಮಾಡ್ತಾಳೆ. ಕಾನ್ಫಿಡೆನ್ಸ್ ನನಗಿದೆ. ಮಗ ಅವನು ಇಂಜಿನಿಯರಿಂಗ್ ಆಯಿತು, ಲಂಡನ್ಗೆ ಹೋಗಿ MS ಮಾಡ್ದ. ಈಗ ಬೆಂಗಳೂರಲ್ಲೇ PhD ಪ್ಲಸ್ ಪ್ಯಾರಲಲ್ ಆಗಿ MBAಗೆ ಜಾಯಿನ್ ಮಾಡಿಸಿದ್ದೀನಿ. ಅವರು PhDನೂ ಆಗ್ತದೆ, MBAನೂ ಮುಗಿಸ್ಕೊಳ್ತಾರೆ ಸರ್. ಭಾಳ ಸಂತೋಷ. ನೀವು ಜೀವನದಲ್ಲಿ ಒಂದು ಅಚಲವಾದ ಏನು ಬೇಕಾದ್ರೂ ಸಾಧನೆ ಮಾಡಬಲ್ಲೆ ಅಂತ ಮಾಡಿ ತೋರಿಸಿದ್ದೆ. ಅದೇ ರೀತಿ ನಿಮ್ಮ ಮಗಳ ಮೇಲೆ ನಿಮಗೆ ಇರ್ತಕ್ಕಂಥ ಒಂದು Yes. ನಂಬಿಕೆ, ವಿಶ್ವಾಸ, ಅದು ಖಂಡಿತ ಅದು ಯಶಸ್ವಿ ಆಗಲಿ ಅಂತೇಳಿ ಮತ್ತೊಮ್ಮೆ ಹಾರೈಸ್ತಾ, ಮತ್ತು ಜೀವನದಲ್ಲಿ ನೀವು ಹಣಕ್ಕಿಂತ 3 ಮುಖ್ಯವಾಗಿರ್ತಕ್ಕಂಥ ಮೌಲ್ಯಗಳು ಯಾವುದಾದ್ರು ಒಂದು ಸಂದರ್ಭ ವಿಚಾರ ತಿಳಿಸ್ತೀರಾ? ಸರ್, ಮೊದಲನೇದು ಹಣ ಯಾವತ್ತಿದ್ದು ಸಂಪಾದಿಸ್ಬೋದು. ಆಮೇಲೆ ಹಣ ಈಗ ನೀವು ಯಾರಿಗೋ ಒಬ್ಬರಿಗೆ ಸಹಾಯ ಮಾಡಿದ್ರು ಅದು ನೀವು ವಾಪಸ್ಸು ತಗೋಬೇಕಾಗ್ತದೆ. ಆವಾಗ ಅವರ ಫ್ರೆಂಡ್ಶಿಪ್ ಹೊರ್ಟೋಗ್ತದೆ. ನೀವು ಎಷ್ಟು ಹಣ ವ್ಯವಹಾರ ತುಂಬ ಬೇಕಾದರ ಹತ್ರ ಕಡಿಮೆ ಮಾಡ್ತೀರೋ ನಿಮ್ಮ ಇದು ಚೆನ್ನಾಗಿರ್ತದೆ. ನಾವು ಮೌಲ್ಯಗಳು ಅಂತ ನೀವು ಹೇಳಿದಾಗ ಫಸ್ಟ್ ಮೌಲ್ಯ ನಮ್ಮ ಆದವ್ರನ್ನ, ನಮ್ಮ ತಂದೆ ತಾಯಿಗೆ ನಾವು ಗೌರವ ಕೊಡಬೇಕು. ಆ ತಂದೆ ತಾಯಿಗಿಂತ ಜಾಸ್ತಿ ನಮ್ಗೆ ಆದವ್ರನ್ನ ನಾವು ಮರಿಬಾರ್ದು. ಅದಕ್ಕೆ ಒಂದೇ ಒಂದು ಉದಾಹರಣೆ, ನನ್ನ ಬೈರೇಗೌಡರನ್ನ ಮರಿದೇ ಇರೋದು. ಯಾಕೆಂದರೆ ಅವರೊಬ್ಬರು ನನಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ನನ್ನ ಕೇರ್ ಆಫ್ ಫುಟ್ಪಾತ್. ನಾನು ಎಲ್ಲೋ ಯಾರ ಹತ್ರ ಸೈಟ್ ಇಂಜಿನಿಯರ್ ಆಗಿ ಹೋಗಿ ಕೆಲಸ ಮಾಡಿಕೊಂಡು ಅವ್ರ ಹತ್ರ ಏನೋ ಮಾಡಿಕೊಂಡು ನನ್ನ ಹೆಂಡತಿ ಮಕ್ಕಳನ್ನ ಏನೋ ಒಂದಷ್ಟು BScನೋ BCom ಏನೋ ಓದಿಸ್ಕೊಂಡು ಇರ್ತಾಯಿದ್ದೆ. ಇಲ್ಲ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ಒಂದು ಇಂಜಿನಿಯರಿಂಗು ಏನೋ ಮಾಡಿಸ್ಕೊಂಡಿರ್ತಾಯಿದ್ದೆ. ನನಗೆ ಆಸೆ ಇಲ್ಲ, ನಾನು ಹಿಂಗೆ ಕೈ ಇಡಬಾರ್ದು, ನಾನು ಇನ್ನೊಬ್ಬರಿಗೆ ಕೊಡಬೇಕು ಅನ್ನೋ ಆಸೆ. ಫಸ್ಟ್ನೇ ಮೌಲ್ಯ ಆದವ್ರನ್ನ ನೆನಿಬೇಕು, ತಂದೆ ತಾಯಿನ ನೆನಿಬೇಕು ಒಂದು. ಎರಡನೇದು, ಸಮಾಜ ನಮ್ಗೇನ ಕೊಟ್ಟಾಗ ನಾವು ಸಮಾಜಕ್ಕೆ ಏನು ಕೊಟ್ವಿ ಅಂತ ನಾವು ಕ್ವಶನ್ ಹಾಕೋಬೇಕಲ್ಲ. ಸಮಾಜದ್ದು ಸ್ಕಾಲರ್ಶಿಪ್ ಬೇಕು, ನಿಮಗೆ ಫ್ರೀ ಸೀಟ್ಗಳು ಬೇಕು. ಎಲ್ಲ ಕೊಟ್ಟಾಗ ಕೊಡದೇ ಇರೋರು ಬೇರೆ ಪ್ರಶ್ನೆ. ಈಗ ಮೆಡಿಕಲ್ ಸೀಟ್ ಅವ್ರು ಯಾರು ದುಡ್ಡು ಕೊಟ್ಟು ಓದಿರ್ತಾರೆ, ನಾನು ಯಾಕಪ್ಪ ನಾನು ಇಷ್ಟೆಲ್ಲ ದುಡ್ಡು ಕೊಟ್ಟಿದ್ದು ನಾನು ಯಾಕೆ ಫ್ರೀ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಅವ್ನು ಹೇಳ್ಬೋದು. ಆದರೆ ಫ್ರೀ ಸೀಟ್ ಕೊಟ್ಟಿದೆಯಲ್ಲ ಅವ್ರದ್ದೇನು. ಈಗ ನಮಗೆಲ್ಲ ಫ್ರೀ ಕೊಟ್ಟಾಗ ನಾನು ಸಮಥಿಂಗ್ ಸಮಾಜಕ್ಕೆ ಕೊಡಬೇಕು ಅನ್ನೋ ಒಂದು ಮೌಲ್ಯ ನಾವು ಇಟ್ಕೋಬೇಕಲ್ಲ. ಇಟ್ಕೊಳ್ಳಿಲ್ಲ ಅಂದರೆ ಸಮಾಜ ಹೆಂಗೆ ಬ್ಯಾಲೆನ್ಸ್ ಆಗ್ತದೆ? ಕಷ್ಟ ಆಗುತ್ತೆ ಸರ್, ಆಗೋದಿಲ್ಲ. ಆಮೇಲೆ ಇನ್ನೊಂದು, ಒಂದು ಬರೀ ಒಂದು ಜನಗಳೇ ಅಲ್ಲ, ಪ್ರಾಣಿಗಳಿಗೂ ನಾವು ನಮ್ಮ ಕೈಲಾಗಿದ್ದು ಏನು ಗೋಶಾಲೆ ಅಂತ ಮಾಡಿದ್ದೀನಿ, ಅದು ಪ್ರಾಣಿ. ನಿಮ್ಗೆ ಏನು ಬೇಕೋ ಅದು ಕೇಳಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಈಗ ನಮ್ಮ ಅಟ್ಲೀಸ್ಟ್ ಮನುಷ್ಯರಾದ್ರೂ ದೊಡ್ಡವ್ರಿಗೆ, ವಯಸ್ಸಾದವ್ರಿಗೆ, ತಂದೆ ತಾಯಿಗೆ ಒಂದಷ್ಟು ಅನ್ನ ಹಾಕ್ಬೋದು. ಕೆಲವರು ಆಗ್ದೇ ಇರ್ತಾರೆ, ಆದರೆ ಅವಕ್ಕೆ ವಯಸ್ಸಾದಾಗ ಯಾರು ಅನ್ನ ಹಾಕೋರು? ಸರ್ಕಾರ ಹಾಕ್ಬೇಕು. ಸರ್ಕಾರ ಆಗ್ತಾ ಇಲ್ಲ. ಅದನ್ನು ಇಷ್ಟೆಲ್ಲ ಅವು ನಮ್ಗೆ ಬೆಳೆ ಕೊಟ್ಟು ಎಲ್ಲ ಮಾಡಿ ಸಾಯೋ ಟೈಮಲ್ಲಿ ಅದನ್ನು ಕೊಯ್ಕೊಂಡು ನಾವು ತಿಂತೀವಿ. ಅಲ್ಲಿ ಕೊಯ್ಕೊಂಡು ತಿನ್ನೋದಿರ್ಲಿ, ಅದು ಸಾಯೋವರೆಗೂ ಅಷ್ಟಕ್ಕೆ ಊಟ ಹಾಕೋಕ್ಕೂ ನಮಗೆ ಯೋಗ್ಯತೆ ಇಲ್ಲ, ಅನ್ನ ಹಾಕೋಕ್ಕೆ ಯೋಗ್ಯತೆ ಇಲ್ಲ. ಅದಕ್ಕೆ ಯಾರೋ ಒಬ್ರು ಉಟ್ಕೋಬೇಕಲ್ಲ ಸರ್, ಯಾರೋ ಒಬ್ರು ಉಟ್ಕೋಬೇಕಲ್ಲ. ಅದಕ್ಕೆ ನಾವೆಲ್ಲ ಪ್ರಪಂಚ ಎಲ್ಲ ನಾನು ಚೇಂಜ್ ಮಾಡ್ತೀನಿ ಅಂತಿಲ್ಲ, ನಮ್ಮ ಕೈಲಾಗಿದ್ದು ಒಂದು ಮಾಡಬೇಕು ಅಂತ ಇದೆ. ಇನ್ನೂ ಒಂದು ಮುಂದೆ ಎಲ್ಲ ಪ್ಲಾನಿಂಗ್ ಇದೆ, ಒಂದು ವೃದ್ಧಾಶ್ರಮ ಮಾಡಬೇಕು ಅಂತ ಆಸೆ ಇದೆ. ಯಾಕಂದ್ರೆ ಹಸುಗಳ ಪಕ್ಕದಲ್ಲೇ ಒಂದು ವೃದ್ಧಾಶ್ರಮ ಮಾಡಿದಾಗ ಅವ್ರಿಗೂ ಟೈಮ್ ಪಾಸ್ ಆಗ್ತದೆ, ಅಲ್ಲಿ ಕಾಲ ಕಳೀತಾರೆ ಅಂತ. ಅದು ಕೆಲವು ತೊಡಕುಗಳಿಂದ ಸ್ವಲ್ಪ ಲೇಟ್ ಮಾಡಿದ್ದೀನಿ, ಅದು ಮುಂದಿನ ದಿನಗಳಲ್ಲಿ ಮಾಡೇ ಮಾಡಬೇಕು. ನಿಮ್ಮ ಎಲ್ಲ ಕಾರ್ಯವೈಖರಿಗಳ ಮಾತನ್ನು ಕೇಳಿದ ಭಾಳ ಖುಷಿ ಆಗುತ್ತೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈಗ ಪ್ರಸ್ತುತವಾಗಿ ಈಗಿನ ಯುವಕರಿಗೆ, ಎಸ್ಪೆಷಲಿ ಗ್ರಾಮೀಣ ಭಾಗದ ಯುವಕರಿಗೆ ಏನಾದರೂ ಸಂದೇಶ ಕೊಡಬೇಕು ಅಂತ ನಿಮಗೆ ತೋಚತ್ತಾ? ಸರ್, ನನ್ನ ಯುವಕರಿಗೆ ಏನು ಸಂದೇಶ ಕೊಡಬೇಕು ಅಂತಂದರೆ, ಕೆಲಸ ಅಂತ ಹುಡ್ಕೊಂಡು ಹೋಗ್ಬಾರ್ದು.
ಸಿಕ್ತ ಕೆಲಸ ಹೋಗಿ. ಅದು ಬಿಟ್ಟು ತಂದೆ ತಾಯಿಗೆ ಕಷ್ಟ ಬಿಡೋದು, ಕೆಲಸ ಇಲ್ಲ, ನಂಗೆ ಕೆಲಸ ಇಲ್ಲ, ಅವ್ರಿಗೆ 50 ಲಕ್ಷ ಕೊಟ್ಟರೆ ಆಗುತ್ತೆ, 1 ಕೋಟಿ ಕೊಟ್ಟರೆ ಆಗುತ್ತೆ ಅನ್ನೋದು, ಅದು ಬಿಡಬೇಕು. ಎಲ್ಲರಿಗೂ ಕೆಲಸ ಸರ್ಕಾರ ಕೊಡೋಕ್ಕಾಗಲ್ಲ. ನೀವ್ಯಾಕೆ ಕ್ರಿಯೇಟ್ ಮಾಡಬಾರ್ದು? ನಂಗೆ ಶಕ್ತಿ ಇಲ್ಲ, ದುಡ್ಡಿಲ್ಲ ಅಂತ. ಅರೆ ಯಾರ ಹತ್ರ ಶಕ್ತಿ ಇತ್ತು? ಈಗ ಆದವರೆಲ್ಲ ನೀವು ನೆನ್ಸ್ಕೊಳ್ಳಿ. ನಾರಾಯಣ ಮೂರ್ತಿ ಅವರು ಒಂದು ಇಂಟರ್ವ್ಯೂಲ್ಲಿ ಹೇಳ್ತಾರೆ, ಇನ್ಫೋಸಿಸ್ ನಾರಾಯಣ ಮೂರ್ತಿ ಅವರು, ನಾನು ನನ್ನ ಹೆಂಡತಿಗೆ ಸುಧಾಮೂರ್ತಿ ಅವ್ರಿಗೆ ಲವ್ ಮಾಡ್ತಾ ಇದ್ದೆ, ಒಂದು ರೋಸ್ ಕೊಡೋಕೆ ನಾನು ದುಡ್ಡಿಲ್ಲ ಅಂತ ಹೇಳಿದ್ರು. ರೋಸ್ ಕೊಡೋಣ ಅಂತಂದ್ರೆ ನಂಗೆ ದುಡ್ಡು ಅಡ್ಜಸ್ಟ್ ಆಗಿಲ್ಲ ಅಂದ್ರು. ಹೆಂಗಾದ್ರು? ಟಾಟಾ ಹೆಂಗಾದ್ರು? ಅಂದ್ರೆ ನಮ್ಗೊಂದು ಛಲ ಇರಬೇಕು. ಯಾವುದೇ ಒಂದು ವ್ಯಕ್ತಿಗೆ ಛಲ ಇರಬೇಕು. ನಮ್ಮಲ್ಲಿ ಏನಂದ್ರೆ, ಯಾರು ಫ್ರೀ ಸ್ಕೀಮ್ ಕೊಡ್ತಾರೆ, ಯಾರು ಹಿಂದೆ ಹೋದ ದುಡ್ಡು ಕೊಡ್ತಾರೆ, ಯಾರು ಕಾಯ್ತಾ ಇರ್ತೀವಿ. ಫ್ರೀ ಸ್ಕೀಮ್ ಕಾಯ್ತೀವಿ, MLA ಹಿಂದೆ ಹೋದ್ರೆ ನಂಗೇನು ಸಹಾಯ ಮಾಡ್ತಾರೆ ಅಂತ ಕಾಯ್ತೀವಿ, ಯಾವುದೋ ಒಂದು ಚೀಟಿ ಹಾಕ್ಬಿಟ್ಟು ಅವ್ನ ದುಡ್ಡು ಹೊಡೆದಾಕೋಣ ಅಂತ ಕಾಯ್ತಾ ಇರ್ತೀವಿ. ಆದ್ರೆ ನನ್ನ ಕಷ್ಟದಲ್ಲಿ ನಾನು ಇನ್ನೊಬ್ಬನ್ ಕೊಡ್ಬೇಕು ಅನ್ನೋದು ಇವ್ರಿಗೆ ಬರ್ಬೇಕು. ಅದಕ್ಕೆ ನಾನು ಯುವ ಜನತೆಗೆ ಏನ್ ಹೇಳ್ತೀವಿ, ನೀವು ಕೆಲಸ ಅಂತ ಹೋಗ್ಬೇಡಿ, ನೀವು ಕೆಲಸ ಮಾಡಿ. ಅರೆ ರೈತರು ಕೆಲಸ ಮಾಡಿ, ರೈತರು ಬೆಳೆ ಬೆಳೀತಾರೆ, ಅದನ್ನೆಲ್ಲ ತಗೊಂಬಂದು ಇಲ್ಲಿ ಒಂದು ಅಂಗಡಿ ಇಡಿ, ಅದನ್ನೆಲ್ಲ ಪರ್ಚೇಸ್ ಮಾಡಿ, ಇಲ್ಲಿ ಸೇಲ್ ಮಾಡಿ, ಅಲ್ಲಿ ನೀನು ಅಪಾಯಿಂಟ್ ಮಾಡ್ಕೊಳ್ಳಿ. ನಾಳೆ ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗ್ತೀಯಾ, ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರ್ತಾನೆ, ಕೆಲಸನ ಬದಲು ಒಂದು ಟ್ರೈಲರ್ ಮಾಡಲಿ, ಒಂದು ನೇಗಿಲ್ ಮಾಡಲಿ, ಅಲ್ಲಿ 4 ಜನಕ್ಕೆ ಕೆಲಸ ಕೊಡ್ಲಿ, ಅವನೇ ಮಾಡಲಿ. ಪ್ರತಿಯೊಬ್ಬರು ಮಾಡೋಕ್ಕೆ ಅವಕಾಶ ಇದೆ. ಆದರೆ ಅವ್ರಿಗೆ ರೆಡಿಮೇಡ್ ಫುಡ್ ಬೇಕು. ವ್ಯವಸಾಯ ಮಾಡಿ ತಿನ್ನೋಕೆ ರೆಡಿ ಇಲ್ಲ, ಹೋಟ್ಲಲ್ಲಿ ಹೋಗಿ ಬಿರಿಯಾನಿ ತಿಂದ್ಬಿಡ್ಬೇಕು. ಅದಕ್ಕೆ ನಾನು ಎಲ್ಲ ಯುವಕರು ಹೇಳೋದು, ನಿಮ್ಮಲ್ಲಿ ಇದೆ, ನಿಮ್ಮ ಕೈಯಲ್ಲಿ ಆಗುತ್ತೆ, ನೀವು ಮಾಡಬಹುದು, ಅದೇ ಇಟ್ ಟೇಕ್ಸ್ ಟೈಮ್. ಸೊ ಹಿನ್ನೆಲೆಯಲ್ಲಿ ಯಾರಾದರೂ ಒಬ್ಬ ಹುಡುಗ ಬಂದು, ಸರ್ ಜೀವನದಲ್ಲಿ ನಾನು ಏನೋ ದೊಡ್ಡ ಸಾಧನೆ ಮಾಡಬೇಕು ಅಂತ ನಿಮ್ಮ ಹತ್ರ ಬಂದಾಗ ಅವನಿಗೆ ನಿಮ್ಮ ತಿಳುವಳಿಕೆ ಮಾತೇನು ಸರ್? ಮೊದಲಿಗೆ ಏನು ಸಲಹೆ ಕೊಡ್ತೀರಾ ಸರ್? ನಿಜವಾಗ್ಲೂ ನಾನು ಹೇಳ್ತೀನಿ, ನಾನು ಹೇಳ್ಬಾರ್ದು, ಅದು ನಾನು ಹೊಗಳ್ಕೊಂಡಂಗೆ ಆಗ್ತದೆ. ನನ್ನ ಹತ್ರ ಬಂದು, ಸರ್ ನಾನು ಈ ಥರ ಏನೋ ಓದ್ಕೊಂಡಿನಿ ಸರ್, ಅವನಿಗೆ ಎಜುಕೇಶನ್ ತಕ್ಕಂಗೆ ನಾನು ಅವ್ನ ಕೆಲಸ ಕ್ರಿಯೇಟ್ ಮಾಡಿ ಅವ್ನ ಕೆಲಸ ಕೊಡ್ತೀನಿ. ಆಮೇಲೆ ಅವ್ನಿಗೆ ಹೇಳ್ತೀನಿ, ನೀನು ಎಜುಕೇಟೆಡ್, ತುಂಬ ದಿವಸ ನನ್ನ ಹತ್ರ ಮಾಡ್ಕೊಂಡಿರ್ಬೇಡ, ಟ್ರೈನಿಂಗ್ ತಗೊಂಡೋಗಿ ಬೆಳಿ. ಯಾಕಂದ್ರೆ ಒಬ್ಬನ್ ಬೆಳೆದಾಗ ನನಗೆ ಬೇರೆಗೊಂಡು ಪೂಜೆ ಮಾಡ್ತೀನಿ, ನನ್ನ ಪೂಜೆ ಮಾಡೋರು ರೆಡಿ ಆಗ್ಬೇಕಲ್ಲ, ನನ್ನ ಪೂಜೆ ಮಾಡೋರು ರೆಡಿ ಆಗ್ಬೇಕಲ್ಲ. ನಾನು ಬೆಳೆದು ನನ್ನ ಸುತ್ತಮುತ್ತಲು ಇರೋರಿಗೆ ಬೆಳೆಸ್ಬೇಕು. ನಾನು ಬರೀ ನಾನೇ ಬೆಳೆದ್ರೆ ಅದು ಪ್ರಯೋಜನ ಆಗಲ್ಲ. ಅದು ಹೇಳಿಲ್ಲ, ನಾನು ಬರೇಗೌಡರಿಗೆ ಪೂಜೆ ಮಾಡ್ತೀನಿ, ನನ್ನ ಪೂಜೆ ಮಾಡೋರು ರೆಡಿ ಆಗ್ಬೇಕಲ್ಲ, ಅಪ್ಪ ಇಂಥವ್ರಿಂದ ನಾನು ಆದೆ ಅಂತ. ಇವಾಗನು ನಾನು ಕ್ಯಾಸ್ಟ್ ನೋಡಲ್ಲ. ಒಬ್ಬ ಮುಸ್ಲಿಂ ಹೆಣ್ಮಕ್ಳಿಗೆ ನಿಮ್ಗೆ ಫೋಟೋ ಹಾಕಿದ್ದೆ, ನಿಮ್ಗೆ ಹಾಕಿದ್ದೆ ಅನ್ಸುತ್ತೆ, ಹಾಕಿದ್ನಿಲ್ಲ ಸರ್? ಆಗಿದೆ. 2 ಹೆಣ್ಮಕ್ಳು ನಾನು ಓದಿಸ್ತಾ ಇದ್ದೀನಿ, ಬಂದು ಹಿಂಗೆ ತಪ್ಕೊಂಡ್ಬಿಟ್ರು, ಸರ್ ನೀವಿಲ್ಲ ಅಂದ್ರೆ ನಾನು ಎಜುಕೇಶನ್ ಸ್ಟಾಪ್ ಮಾಡಿದೆ. ಆಯ್ತು ಹೋಗ್ರಿ ಓದಿಸ್ತೆ. ನಿಮ್ಮೂರು ಹೆಣ್ಮಗಳೇ ಒಂದು ಹೆಣ್ಮಗಳು 100 PUC ಬಂದಿದ್ದೆ ಅಂತ ನಾನು ಓದಿಸ್ತಾ ಇದ್ದೀನಿ. ಒಂದು ಹಸು ಇಟ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಅವ್ರ ತಂದೆ ಮನೆ ತೀರ್ಪು. ಆ ಹುಡುಗಿ ನೆಕ್ಸ್ಟ್ ಮಂತ್ ರಿಸಲ್ಟ್ ಬರ್ತಾ ಇದೆ. ಕರ್ನಾಟಕಕ್ಕೆ 10 ರ್ಯಾಂಕ್ ಒಳಗಡೆ 1 ರ್ಯಾಂಕ್ ಬರ್ತದೆ. ನಾನೇ ಓದಿಸ್ತಾ ಇರೋದು, 1 ರೂಪಾಯಿ ತಗೊಂಡಿಲ್ಲ ಮಗುನ. ಅದು ವಿಷಯ ಗೊತ್ತಾಯ್ತು. ನೀವು ಬಡ ಹೆಣ್ಮಕ್ಳು ಯಾರು ತೀರಾ ಬಡತನದಲ್ಲಿ ಇರ್ತಾರೋ ಹೆಚ್ಚು ಅಂಕ ಗಳಿಸೋದನ್ನ ಪ್ರತಿ ವರ್ಷ 1-2 ದತ್ತಕ್ಕೆ ತಗೊಂತೀರಾ ಅಂತ ವಿಚಾರ ಗೊತ್ತಾಯ್ತು. ಅದೇನು ಸರ್ ಸಮಾಚಾರ? ಸರ್ ಅದು ನನ್ಗೆ ಏನೋ ಒಂದು, ಈಗ ಯಾರೋ ಬರ್ತಾರೆ, ಹಣ ಮನೆ ಕಟ್ಟಬೇಕು, ಒಂದು 50 ಮೂಟೆ ಸಿಮೆಂಟ್ ಕೊಟ್ಟು ಪ್ರಯೋಜನ ಇಲ್ಲ. ಹಣ ಚೀಟಿ ಕಟ್ಟಬೇಕು, ಮತ್ತೆ ಕೊಡ್ತೀನಿ ನಾಳೆ, ಪ್ರಯೋಜನ ಇಲ್ಲ. ಅವ್ನು ಇಷ್ಟೂರನೇ. ನೆಕ್ಸ್ಟ್ ಏನಪ್ಪಾ ಅಂದ್ರೆ, ಕೊಡ್ತೀವಿ ಹೋಗಪ್ಪ. ಅದ್ರ ಬದಲು ಒಂದು ಹೆಣ್ಣು ಮಗನ ನೀನು ಓದಿಸ್ದೆ, ಅವ್ರ ಲೈಫಲ್ಲಿ ನೀನು ಮರೆಯಲ್ಲ. ಆಮೇಲೆ ಅವ್ರ ಫ್ಯಾಮಿಲಿ ಸೆಟ್ಲ್ ಆಗ್ತದೆ. ಆಮೇಲೆ ಆ ಖುಷಿ ಓದ್ಸರ್ಗೆ ಮಾತ್ರ ಗೊತ್ತಾಗ್ತದೆ. ಆ ಖುಷಿ ಓದ್ಸರ್ಗೆ ಮಾತ್ರ. ಒಂದು ಹುಡುಗಿ ಲಾಸ್ಟ್ ಒಂದು ಫಂಕ್ಷನ್ ಅಲ್ಲಿ ಹೇಳಿದ್ರು, ನಾನು ಏನೋ ಹೇಳ್ತಾ ಇರ್ಬೇಕಾದ್ರೆ, ಈ ತರ ನಾನು ಒಂದು ಮಗುಗೆ ಇಲ್ಲಿ ಓದಿಸ್ದೆ, ಈ ತರ ನಿಮ್ಮೂರಲ್ಲಿ ಅಂತ ಎಲ್ಲ ಒಂದು ಸ್ಪೀಚಲ್ಲಿ ಹೇಳಿದೆ. ಆ ಮಗು ನಿಂತ್ಕೊಂಡು, ಸರ್ ನನ್ನೇ ಸರ್ ನೀವು ಓದಿಸಿದ್ದು. ಅದು ಎಷ್ಟು ಖುಷಿ ಕೊಡ್ತದೆ ಸರ್. ಅದಕ್ಕೋಸ್ಕರ ಅಟ್ಲೀಸ್ಟ್ ಇರೋರು ಇಲ್ದವ್ರಿಗೆ ಓದಿಸಿದಾಗ ಸಮಾಜ ಬ್ಯಾಲೆನ್ಸ್ ಆಗ್ತದೆ. ಇಲ್ಲಾಂದ್ರೆ ಹಂಗಾದ್ರೆ ನಮ್ಮ ಮಗು 60ಗೆ ನಾವು ಅಮೆರಿಕ ಕಳಿಸ್ಬೇಕು, ಅವ್ರು 100ಕ್ಕೆ 100 ತೆಗೆದ್ರು ಓದೋದೇ ಬೇಡವಾ? ಅದಕ್ಕೆ ನನ್ನ ಒಪಿನಿಯನ್, ಒಬ್ಬರೇ ಎಲ್ಲ ಮಾಡೋಕ್ಕಾಗಲ್ಲ. ಯಾರಿಗೆ ಶಕ್ತಿ ಇದೆ ಅವ್ರಿಗೆ ಒಂದಷ್ಟು
ಸಹಾಯ ಮಾಡಿದಾಗ ಸಮಾಜ ಬ್ಯಾಲೆನ್ಸ್ ಆಗ್ತದೆ ಅನ್ನೋ ನನ್ನ ದೃಷ್ಟಿ ಸರ್. ಬಹಳ ಸಂತೋಷ. ಮತ್ತೊಮ್ಮೆ ಸ್ವಲ್ಪ ಹಿಂದೆ ಕರ್ಕೊಂಡು ಹೋಗ್ತೀನಿ ನಿಮಗೆ. ಹಿನ್ನೆಲೆಯಲ್ಲಿ ತಾವು ಮೊದಲನೇದು ಪ್ರಪ್ರಥಮವಾಗಿ ಪವನ್ ಕಾಲೇಜಲ್ಲಿ ತಮ್ಮ ವೃತ್ತಿ ಜೀವನ ಪ್ರಾರಂಭ ಮಾಡ್ತಂತ, ತದನಂತರ ಈಗ ನಮಗೆಲ್ಲ ಗೊತ್ತಾಯಿತು ಆ ಪವನ್ ಕಾಲೇಜನ್ನು ತಾವೇ ಖರೀದಿ ಮಾಡಿದ್ರಿ ಅಂತ ವಿಚಾರ ಗೊತ್ತಾಯಿತು. ಆ ಖರೀದಿ ಮಾಡಲು ಹಿನ್ನೆಲೆ ಏನು ಸರ್? ಅದು ನಿಜವಾಗ್ಲೂ ಅದು ರೋಮಾಂಚಕರ. ನಾನು ಅಲ್ಲಿ ಇವಾಗ 800ಗೆ ಕೆಲಸ ಮಾಡ್ತಾ ಇದ್ದಾಗ ನಿಮಗೆ ಆಗಲೇ ಹೇಳಿದೆ, ನನ್ನ ಸ್ವಂತ ಅದು ನಂದು ಅಂತ ನಾನು ದುಡಿತಾ ಇದ್ದೆ. ಆದರೆ ನಾನು ಅದು ಕೆಲಸ ಮಾಡ್ತಾ ಮಾಡ್ತಾ ನಾನು ಕಾಂಟ್ರಾಕ್ಟರ್ ಆಗಬೇಕು, ಟೆಂಪ್ರವರಿ ಅದು ಅಂತ ನನಗೆ ಅನಿಸಿತ್ತು. ಆಗ ನಾನು ಪ್ಯಾರಲಲ್ ಆಗಿ ನಾನು ಕಾಂಟ್ರಾಕ್ಟ್ ಶುರು ಮಾಡಿಬಿಟ್ಟೆ. ಆಗ ನನಗೇನಂದರೆ ನನ್ನ ಕ್ಲಾಸ್ ಆದ ತಕ್ಷಣ ಹೆಂಗೋ ತಪ್ಪಿಸ್ಕೊಂಡು ಆಚೆ ಹೋಗ್ಬಿಟ್ಟು ನಾನು ಕಾಂಟ್ರಾಕ್ಟ್ ಶುರು ಮಾಡಿಬಿಟ್ಟೆ. ಆಗ ಎಲ್ಲ ನನ್ನ ಕೊಲಿಗಳಿಗೆ ಅದು ಆಟೋಮೆಟಿಕ್ ಹೊಟ್ಟೆ ಉರಿ ಬರ್ತದೆ, ಪ್ರೊಫೆಷನ್ ಜಲಸಿ. ಇವರು ಇಲ್ಲಿ ಕೆಲಸ ಮಾಡ್ತಾರೆ, ಅಲ್ಲೋ ಕಾಂಟ್ರಾಕ್ಟ್ ಮಾಡ್ತಾರೆ. ಆವಾಗ ಮ್ಯಾನೇಜ್ಮೆಂಟ್ ಅವ್ರು ರೆಕಾರ್ಡ್ ಎಲ್ಲ ಬರೆದ್ಬಿಟ್ರಪ್ಪ ಅಂದರೆ ಕೃಷ್ಣ ರೆಡ್ಡಿ ಮಾತ್ರ ಹೊಟ್ಟೋಗ್ಬಿಟ್ಟಿದ್ದಾರೆ, ನಾವು ಮಾತ್ರ ಬರೀಬೇಕು ಕಂಪ್ಲೇಂಟ್. ಮ್ಯಾನೇಜ್ಮೆಂಟ್ವರೆಗೂ ಹೋಯ್ತು. ಮ್ಯಾನೇಜ್ಮೆಂಟ್ ಅವರು ಇವಾಗೂ ನಂಗೆ ಚೆನ್ನಾಗಿ ನೆನಪಿದೆ, ನನ್ನ ಅಟೆಂಡೆನ್ಸ್ ಬುಕ್ ತೆರೆದ್ಬಿಟ್ಟು ನನ್ನ ಹೆಸರು ಪಕ್ಕದಲ್ಲಿ ನೇಮ್ ಡಿಲೀಟೆಡ್ ಅಂತ ಬರೆದು ರೆಡ್ ಇಂಕಲ್ಲಿ ಬರೆದು. ಸರಿ, ನಾನೇನು ಬೇಜಾರು ಮಾಡ್ಕೊಳ್ಳಿಲ್ಲ. ಆಮೇಲೆ ಇವರೆಲ್ಲ ನಮ್ಮ ಕೊಲೀಗ್ಸು ನನ್ನ ಮೇಲೆ ಕಂಪ್ಲೇಂಟ್ ಹೇಳಿದ್ದವ್ರೆ, ಕೃಷ್ಣ ರೆಡ್ಡಿ ತೆಗೆದಿದ್ದಾರೆ, ಇವಾಗ ನಾವು ಯಾರೂ ಹೋಗ್ಬಾರ್ದು, ಸ್ಟ್ರೈಕ್ ಮಾಡೋಣ ಅಂತ ಹೇಳಿದೆ. ನಾನು ಹೇಳಿದೆ ದಯವಿಟ್ಟು ಬೇಡ. ಅವ್ರು ನನ್ನ ಯಾಕೆ ತೆಗೆದಿದ್ದಾರೆ ಅಂದರೆ, ತೆಗೆದಿದ್ದಾರಲ್ಲ ವರ್ಡ್ ಕಿತ್ತಾಕಿದ್ದಾರೆ ಅಂತ ನಾನು ವರ್ಡ್ ಯೂಸ್ ಮಾಡ್ತೇನೆ. ನಾನು ಕಿತ್ತಾಕಿದ್ದಾರೆ ಅಂದರೆ ಅದು ಕೃಷ್ಣ ರೆಡ್ಡಿಗೆ ಸಂಬಳ ಸಾಕಾಗಲ್ಲ, ಅದನ್ನೆಲ್ಲ ಹೋಗಿ ಬದುಕೊಳ್ಳಿ ಅಂತ ಅವ್ರ ಮೈಂಡಲ್ಲಿ ಇರಬಹುದು. ಪಾಸಿಟಿವ್ ಆಗಿ ಯೋಚನೆ ಮಾಡಿದೆ, ನೆಗೆಟಿವ್ ಆಗಿ ಯೋಚನೆ ಸರ್ ಯಾವತ್ತೂ ಅಷ್ಟೇ ಯಾವುದೇ ವಿಷಯನ ಪಾಸಿಟಿವ್ ಆಗಿ ಯೋಚನೆ ಮಾಡಿದೆ. ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ನಾನು ಹಿಂಗೆಲ್ಲ ಹೇಳಿದೆ, ಈಗ ನೀನು ಏನಪ್ಪ ಅವ್ರು ಕಿತ್ತಾಕಿದ್ರು ನೀನು ಹಿಂಗೆ ಹೇಳ್ತೀಯ ಅಂತಲಿಲ್ಲ. ಅವರು ನಂಗೆ ಸಂಬಳ ಕಡಿಮೆ ಅಂತ ಕಿತ್ತಾಕಿರ್ಬೋದು, ಬೇಡ ಅಂತ ನಾನು ಸ್ಟ್ರೈಕ್ ಕ್ಯಾನ್ಸಲ್ ಸರಿ ಮಾಡಿ ನಾನು ಪ್ಯಾರಲಲ್ ಆಗಿ ಬೆಳೆದೆ. ಆಗ ಅವರು ಯಾವಾಗ ಸಿಕ್ಕಿದಾಗ ಖುಷಿ ಪಡೋರು, ಏನಪ್ಪ ನಾನು ಕಾಲೇಜಲ್ಲಿ ಕೆಲಸ ಮಾಡ್ತಾಯಿದ್ದೆ, ನೀನು ಈ ಮಟ್ಟಕ್ಕೆ ಬೆಳೆದೆ, ಖುಷಿ ಆಯ್ತಪ್ಪ. ಸರಿ, ಒಂದು ಫೈನ್ ಡೇ ಅವರು ಮಾರೋಕ್ಕೆ ಅವ್ರಿಗೆ 2 ಹೆಣ್ಮಕ್ಳಿದ್ರು. ಇತ್ತೀಚೆಗೆ ಅವ್ರು ತೀರ್ಕೊಂಡ್ರು ಸರ್, ತುಂಬ ನೋವಾಯಿತು. ಯಾಕಂದರೆ ನನ್ನ ಏನಾದರೂ ಇವಾಗ ನಾನು ಬರಬೇಕಾದ್ರೆ ನನ್ನ ಇನಿಷಿಯಲ್ ಅಮೌಂಟ್ ಅವ್ರ ದುಡ್ಡು, ಅವ್ರು ಸಂಬಳ ಕೊಟ್ಟಿರ್ಬೋದು, ಅವ್ರ ಇನಿಷಿಯಲ್ ಅಮೌಂಟ್ ಅವ್ರ ದುಡ್ಡು ತೀರ್ಕೊಂಡ್ರು. ಆಗ ಫೈನ್ ಡೇ ನಾನು ಮಾರೋ ಟೈಮಲ್ಲಿ ನನಗೆ ಕಳಿಸಿ ಫೋನ್ ಮಾಡಿ, ಕೃಷ್ಣ ರೆಡ್ಡಿ ನಿಮ್ಮ ಪಾಪ ಈ ಥರ ಸೇಲ್ ಮಾಡ್ತಾಯಿದ್ದೀನಿ, ಇದು ನೀನೇ ರೈಟ್ ಪರ್ಸನ್, ಬೇರೆಯವ್ರಿಗಿಂತ ಒಂದು ಸ್ವಲ್ಪ ಕಡಿಮೆ ಕೊಡು, ನಿನಗೆ ಕೊಡು. ಆ ಟೈಮಲ್ಲಿ ನಾನು ಸ್ಟ್ರೈಕ್ ಮಾಡಿದ್ದಿದ್ರೆ, ಇವ್ರು ಎಗೇನೆಸ್ಟ್ ಆಗಿ ನಾನು ಫೈಟ್ ಮಾಡಿದ್ದಿದ್ರೆ ಕೃಷ್ಣ ರೆಡ್ಡಿ ಜಾಸ್ತಿ ಕೊಟ್ಟರು ಕೊಡಲ್ಲ ಅಂತ ಹೇಳಿರೋರು. ಅದಕ್ಕೆ ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡಿದಾಗ ಯಾವತ್ತೋ ಒಂದು ದಿವಸ ಒಳ್ಳೇದಾಗ್ತದೆ. ಅದಕ್ಕೆ ಇದಕ್ಕೊಂದು ನಿದರ್ಶನ. ನಂಗೆ ಕರೆದ್ರು ಹಿಂಗೆ, ನನಗೆ ಅವಾಗ ಅರೇ ನಮ್ಮ ಯಜಮಾನ್ರು ನನ್ನ ಕರೆದು ಕಾಲೇಜಿಂಗ್ ಕೊಡ್ತೀನಿ ಅಂತ ಇದಾರಲ್ಲಪ್ಪ, ಖುಷಿ ಆಗೋಯ್ತು. ಆ ಶತಾಯ ಗತಾಯ ತಗೋಬೇಕು, ಶತಾಯ ಗತಾಯ ತಗೋಬೇಕು ಅಂತ ಡಿಸೈಡ್ ಮಾಡಿದೆ. ಆಗ ಡಿಸೈಡ್ ಮಾಡಿದೆ, ಅದನ್ನು ನೆಗೋಷಿಯೇಟ್ ಮಾಡಿದೆ, ಅದನ್ನು ಮಾಡಿ ಅದು ರಿಜಿಸ್ಟರ್ ಆಯಿತು. ನಮ್ಮ ಮನೆಗೆ ಬಂದರು, ಪೇಪರ್ಸ್ ಹ್ಯಾಂಡ್ ಓವರ್ ಮಾಡಿದ್ರು. ಅವ್ರ ಕಾಲಿಗೆ ನಮಸ್ಕಾರ ಮಾಡಿ, ಏನಪ್ಪ ಯಾಕಪ್ಪ ಅಂದರು, ನೀ ಏನಪ್ಪ ನಾನು ಸುಮ್ಮನೆ ಕೊಟ್ಟನಾ ಇದೆಲ್ಲ? ಸರ್ ನನ್ನ ಕಾಲಿಗೆ ನಮಸ್ಕಾರ ಮಾಡಿ ನಿಮ್ಗೊಂದು ಥ್ಯಾಂಕ್ಸ್ ಪೆಂಡಿಂಗ್ ಇದೆ ಸರ್ ಅಂದು. ಏನಪ್ಪ ಅದು? ಏನಪ್ಪ ನಂಗೆ ಆಶೀರ್ವಾದ ಮಾಡಿ ಚೆನ್ನಾಗಾಗಬೇಕು ಅಂತ ಒಂದು ಥ್ಯಾಂಕ್ಸ್. ನೀವು ಅವತ್ತು ನನ್ನ ಕಿತ್ತಾಕಿಲ್ಲ ಅಂದರೆ ನಾನು ನಿಮ್ಮ ಮಟ್ಟಕ್ಕೆ ಬೆಳೀತಾ ಇಲ್ಲ, ನೀವು ಅವತ್ತು ನನ್ನ ಕಿತ್ತಾಕಿದ್ದಕ್ಕೆ ನಿಮಗೆ ತುಂಬ ಥ್ಯಾಂಕ್ಸ್ ಸರ್. ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಇಷ್ಟೊಂದು ಒಂದು ಕಮಿಟ್ಮೆಂಟ್ ಇದೆಯಲ್ಲಪ್ಪ ನಿಮ್ಮ ಹತ್ರ, ನೀನು ಇವತ್ತೆಲ್ಲ ಇನ್ನೂ ಚೆನ್ನಾಗಾಗ್ತೀಯ ಅಂತ ಹೇಳಿದ್ರು. ಅವತ್ತು ನನ್ನ ಕಿತ್ತಾಕಿಲ್ಲ ಅಂದರೆ ನಾನು ಇವತ್ತು ಈ ಸ್ಟೇಜಿಗೆ ಬರ್ತಾ ಇರಲಿಲ್ಲ. ನನ್ನ ಕಿತ್ತಾಗದೇ ಇರೋರು ಇನ್ನೂ ಅಲ್ಲೇ ಇದ್ದಾರೆ. ಇವತ್ತು ನಾನು ಸಂಬಳ ಕೊಡ್ತಾ ಇದ್ದೀನಿ ಅವ್ರಿಗೆ, ಅದೇ ಕಾಲೇಜ್ ನಮ್ಮ ಕೊಲೀಗ್ಸ್ಗೆ ನಾನು ಸಂಬಳ ಕೊಡ್ತಾ ಇದ್ದೀನಿ. ಅದಕ್ಕೆ ನಾನು ಥ್ಯಾಂಕ್ಸ್ ಹೇಳಬೇಕ ಬೇಡ ಇವ್ರಿಗೆ? ನನ್ನ ಕಿತ್ತಾಕಿದ್ದಕ್ಕೆ ನಿಮಗೆ ಧನ್ಯವಾದಗಳು ಸರ್. ನನ್ನ ಅವತ್ತು ಕಿತ್ತಾಕಿದ್ದಕ್ಕೋಸ್ಕರ ನಾನು ಇಷ್ಟು ಬೆಳೆಯೋಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡು ನನಗೆ ಆಶೀರ್ವಾದ ಮಾಡಿ, ಇನ್ನೂ ಚೆನ್ನಾಗಿ ಬೆಳಿತೀಯ, ನಿನ್ಗೆ ಆ ಕಮಿಟ್ಮೆಂಟ್ ಇದೆ, ಆದವ್ರನ್ನ ನೀವು ಮರೆಯಲ್ಲ ನೋಡು. ನೀನು ಬೈಬೋದಾಗಿತ್ತ ಅವತ್ತು ನಾನು ಕಿತ್ತಾಕಿದೀಯ ಅಂತ, ಆದರೆ ಪಾಸಿಟಿವ್ ಆಗಿ ತಗೊಂಡು ನನ್ನ ಒಂದು ಮೆಚ್ಚುಗೆಯನ್ನು ಪಡ್ಕೊಂಡೆ. ಅದಕ್ಕೆ ನಾನು ನಿಂಗೆ ಕರೆದು ಕೊಟ್ಟೆ. ಆ ನೇಚರ್ ಎಲ್ಲರಿಗೂ ಬರಲ್ಲ. ಒಬ್ಬ ಟೀಚರ್ ನಮ್ಮ ಬೈದಾಗ ಸಾಕಷ್ಟು ಏನೋ ಅವ್ನು ಬೈಯೋದು ಅಂತ ಕೆಲವರು ಹೇಳ್ತಾರೆ.
ಒಳ್ಳೆಯದಾದವನು ನಾವೇನೋ ತಪ್ಪು ಮಾಡಿದೀವಿ, ಅದಕ್ಕೆ ಆ ಟೀಚರ್ ಬೈತಾ ಇದ್ದಾರೆ, ನಾನು ಚೇಂಜ್ ಮಾಡ್ಕೋಬೇಕು ಅನ್ನೋದು ಬರ್ಬೇಕು ನಮಗೆ. ಖಂಡಿತ. ಇಲ್ಲ ನಮ್ಮ ವೆಲ್ವಿಷರ್ ಯಾರೋ ಒಬ್ರು ನಮ್ಮ ಎಕ್ಸಾಂಪಲ್ ನೀವೇ ನನಗೇನೋ ಒಂದು ತುಂಬ ಕ್ಲೋಸ್ ಆಗಿರ್ತೀವಿ, ಏನೋ ಒಂದು ಮಾತು ನನಗೆ ಬೈತೀರ ಅಂತ ಇಟ್ಕೊಳ್ಳಿ. ಮಣಿ ಸಾರು ನನಗೆ ಬೈದ ಅನ್ನೋದಕ್ಕಿನ್ನ ಮಣಿ ಸಾರು ನನಗೆ ಬೈಬೇಕಾದ್ರೆ ನನ್ನದ್ರಲ್ಲಿ ತಪ್ಪು ಜಾಸ್ತಿ ಇದೆ ಅನ್ನೋದು ನಾವು ಕಂಡುಹಿಡ್ಕೋಬೇಕು. ಆವಾಗ ನಾವು ಬೆಳಿತೀವಿ. ಆವಾಗ ಎಲ್ಲ ಪಾಸಿಟಿವ್ ಆಗಿ ತಿಳ್ಕೊಂಡಾಗ ನಾವು ಬೆಳೆಯಕ್ಕೆ ಅವಕಾಶ ಆಗ್ತದೆ ಅಂತ ನಾನು ತಿಳ್ಕೊಂಡು ಫಸ್ಟ್ ಪರ್ಸನ್ ಸರ್. ನಾನು ಬೈದವ್ರನ್ನ ನಾನು 100% ನಾನು ಚೇಂಜ್ ಮಾಡ್ಕೊಳ್ಳೋದು ಏನೋ ಇದೆ ಅಂತ ತಿಳ್ಕೊಂಡೆ ಹೊರತು ಅವ್ನು ನಾನು ಬೈದ ಅಂತ ತಿಳ್ಕೊಳ್ಳೋದು. ಬಹಳ ದೊಡ್ಡ ವಿಚಾರ ಇದು. ಅದೇ ಹಿರಿಯರು ಹೇಳ್ತಾರೆ, ತಾಳ್ಮೆಗಿಂತ ತಪಸ್ಸಿಲ್ಲ ಅಂತ. ಹೌದು, ಪೇಷನ್ಸ್ ಸ್ಪೇಸ್. ಎಸ್, ಎಲ್ಲವೂ ವಿಫಲವಾದಾಗ ತಾಳ್ಮೆ ಒಂದೇ ಸಫಲವಾಗತ್ತೆ ಅಂತೇಳಿ ಹೌದು ಅದು ಬಹುಶಃ ನಿಮಗೆ ಕರೆಕ್ಟಾಗಿ ಸೂಟ್ ಆಗುತ್ತೆ ಅಂತ. ಈ ಮಂಗಳವಾರಕ್ಕೂ ನಿಮ್ಗೇನು ಬಹಳ ನೆಂಟು. ಸುಮಾರು ಜನ ಸ್ನೇಹಿತರು ಹೇಳ್ತಾರೆ ಅವರು ಪ್ರತಿಯೊಂದನ್ನು ಮಂಗಳವಾರ ಮಾಡ್ತಾರೆ ಶುಭ ಕಾರ್ಯಗಳು ಅಂತ. ಇದೇನೋ ಒಂಥರ ವಿಚಿತ್ರವಾಗಿ ಕಾಣ್ತಲ್ಲ, ಏನು ಸರ್ ಇದ್ರ ಮೇಲೆ? ಸರ್, ನಾನು ದೇವರು ಅಂದರೆ ಕೃಷ್ಣನ ನಾನು ಸಾಕಷ್ಟು ನಂಬ್ತೀನಿ ಸರ್. ಅದ ನಂತರ ನಾನು ನಂಬೋದು ನನ್ನ ಇದಿಟ್ಟಿರೋದು ಬೈರೇಗೌಡರು, ನಂತರ ವಿಶ್ವೇಶ್ವರಯ್ಯ. ಯಾಕೆಂದರೆ ಒಬ್ಬ ಇಂಜಿನಿಯರ್ ಆಗಿ ಸಾಧನೆಗಳನ್ನು ಅದನ್ನು ರೋಲ್ ಮಾಡಲಾಗಿ ತಗೊಂಡಾಗ ಅವರು 100 ಕೆಲಸ ಮಾಡಿದರೆ ನಾವು 2 ಕೆಲಸ ಮಾಡಿದ್ರೂ ಅದು ಸಾಧನೆನೇ. ಅದಕ್ಕೆ ನಾನು ಅವ್ರನ್ನ ರೋಲ್ ಮಾಡ್ಲಾಗಿ ತಗೊಂಡಿದ್ದೀನಿ. ಇದು ಆದವರು ಅಂತೇಳಿ ನಾನು ಬೈರೇಗೌಡನ ತಗೊಂಡಿದ್ದೀನಿ. ಇನ್ನೊಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು, ಅವರ ಆನೆಸ್ಟಿಗೆ, ಅವ್ರ ಸಿಂಪ್ಲಿಸಿಟಿಗೆ ನಾನು ಅವ್ರನ್ನ ರೋಲ್ ಮಾಡ್ಲಾಗಿ ತಗೊಂಡು. ಏಕೆಂದ್ರೆ ಎಲ್ಲನೂ ಒಬ್ಬ ವ್ಯಕ್ತಿಯಲ್ಲಿ ಸಿಗೋದು ಕಷ್ಟ. ಯಾರು ನಮ್ಮ ವಿಶ್ವೇಶ್ವರ್ಯದಲ್ಲಿ ಯಾವ ಥರ ಪ್ರೊಡಕ್ಷನ್, ಯಾವ ಥರ ಡೆವಲಪ್ಮೆಂಟ್ ಅನ್ನೋ ಒಂದು ಕಾನ್ಸೆಪ್ಟ್ನ ಅವರಿಂದ ಪಡ್ಕೊಂಡೆ. ನಾನು ಬೈರೇಗೌಡರಿಂದ ಏನು ಪಡ್ಕೊಂಡೆ, ಅವರು ಸಹಾಯ ಮಾಡೋ ಒಂದು ನೇಚರ್ ಇದೆ. ಆ ನೇಚರ್ನ ನಾವು ಅಡಾಪ್ಟ್ ಮಾಡಿಕೊಂಡು ನಾನು ಬೆಳಿಬೋದು. ಬಟ್ ಅವ್ರ ಸಹಾಯ ಪಡ್ಕೊಂಡು ನಾನು ಬೆಳೆದಾಗ ಕಿಂಚತ್ತು ಅವ್ರಿಗೆ ಕೆಟ್ಟ ಹೆಸರು. ನೋಡಪ್ಪ ಇವ್ರ ಶಿಷ್ಯ ಕೆಟ್ಟದ್ದು ಮಾಡ್ತಾ ಇದ್ದೇನೆ ಅಂತ ಸಮಾಜಕ್ಕೆ ತೋರಿಸ್ಬಾರ್ದು. ಅವ್ರ ಶಿಷ್ಯ ನೋಡ್ರಿ ಕಲೀರಿ, ಅವ್ರ ಶಿಷ್ಯ ನೋಡಿ ಕಲೀರಿ ಅಂತ ನಮ್ಮಿಂದ ಅವ್ರಿಗೆ ಗೌರವ ಜಾಸ್ತಿ ಆಗಬೇಕು ಅಂತ ನಾನು ಕಂಡಿಡ್ಕೊಂಡೆ. ಇವರು ಡೆವಲಪ್ಮೆಂಟ್ ಹೆಂಗ್ ಮಾಡಬೇಕು ವಿಶ್ವೇಶ್ವರಯ್ಯ ನೋಡಿ ಕಲಿಬೇಕು ಅಂತ ನಾನು ಮಾಡಿಕೊಂಡೆ. ಯಾವ ಥರ ಆನೆಸ್ಟಿಗೆ, ಸಿಂಪ್ಲಿಸಿಟಿಗೆ ನಾವು ಎಕ್ಸಾಂಪಲ್ ರೋಲ್ ಮಾಡಲು ಲಾಲ್ ಬಹದ್ದೂರ್ ಶಾಸ್ತ್ರಿನ ತಗೊಂಡು. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಎಷ್ಟು ಸಿಂಪ್ಲಿಸಿಟಿ ಅಂತ ಹೇಳಿದ್ರೆ, ಅವರೊಬ್ಬ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರು ಅಣ್ಣ ಮಗ ಬಂದು ಅವ್ರನ್ನ ದುಡ್ಡು ಕೇಳ್ತಾರೆ. ನನ್ನ ಮದುವೆ ಇದೆ, ನನಗೆ 2,000 ರೂಪಾಯಿ ದುಡ್ಡು ಬೇಕು. ಇಲ್ಲಪ್ಪ ನನ್ನ ಹತ್ರ 2,000 ರೂಪಾಯಿ ಇದೆ. ಪ್ರೈಮ್ ಮಿನಿಸ್ಟ್ರು 2,000 ರೂಪಾಯಿ ಕೊಡೋಕ್ಕಾಗ? ಇಲ್ಲಪ್ಪ ಇದು ಸರ್ಕಾರದ ದುಡ್ಡು, ನಂಗೆ ಕೊಡೋಕ್ಕಾಗ. ಅವರು ಮನೆಗೆ ಹೋಗ್ತಾರೆ, ಅವ್ರ ಚಿಕ್ಕಮ್ಮನ ಕೇಳ್ತಾರೆ, ಅವ್ರ ಚಿಕ್ಕಮ್ಮ 500 ರೂಪಾಯಿ ಕೊಡ್ತಾರೆ. ಸರಿ, ಇವರು ಹೊರ್ಟೋಗ್ತಾರೆ. ಆ ಹೊರ್ಟೋದಾಗ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಮನೆಗೆ ಹೋದಾಗ ಅವ್ರ ಹೆಂಡ್ತಿನ ಕೇಳ್ತಾರೆ, ಈ ಥರ ಬಂದಿದ್ನೆಲ್ಲ ಏನು ಮಾಡಿ? ನಾನು ಬಂದಿದ್ದ ಏನಕ್ಕೆ ಕೇಳ್ದೆ, 500 ರೂಪಾಯಿ ಕೊಟ್ಟು. ಇಲ್ಲಿಂದ ಬಂದು ನೀವು ತಿಂಗಳ ಕೊಡ್ತೀರಲ್ಲ, ಅದರಲ್ಲಿ ಸ್ವಲ್ಪ ಉಳಿಸಿ ತಿಂಗಳಿಗೆ 50 ರೂಪಾಯಿ ಉಳಿತಾ ಇತ್ತು. ಆ ದುಡ್ಡನ್ನ ಅವ್ರಿಗೆ ಕೊಟ್ಟೆ. ಹೌದಾ? ಸೀದಾ ಆಫೀಸ್ಗೆ ಹೋಗಿ ಒಂದು ಗೌರ್ಮೆಂಟ್ಗೆ ಲೆಟ್ರ್ ಬರೀತಾರೆ, ನನಗೆ ತಿಂಗಳಿಗೆ 50 ರೂಪಾಯಿ ಜಾಸ್ತಿ ಆಗಿದೆ ಸಂಬಳ, 50 ರೂಪಾಯಿ ಕಡಿಮೆ ಕೊಡಿ. ಆನೆಸ್ಟಿ. ಸರ್ಕಾರದ್ದು ಸುಮ್ಮನೆ ನಾನು ಯೂಸ್ ಮಾಡಬಾರ್ದು, ಅದು ಸರ್ಕಾರದ್ದು, ಸಮಾಜದ್ದು ಅನ್ನೋ ಅಭಿಪ್ರಾಯ ಅವ್ರಿಗೆ ಯಾರಿಗಿದೆ ಸರ್? ಅದು ಪೊಲಿಟಿಷಿಯನ್ ಒಬ್ರು. ಅವರೊಬ್ರು ಪ್ರೈಮ್ ಮಿನಿಸ್ಟರ್ ರೈಲ್ವೆ ಮಿನಿಸ್ಟರ್ ಆಗಿದ್ದಾಗ ಅವ್ರ ತಾಯಿ ಕೇಳ್ತಾರೆ, ಏನಪ್ಪ ಕೆಲಸ? ನಾನು ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂತಾರೆ. ಯಾರ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಎಲ್ಲಪ್ಪ ನಿಂದು? ಡೆಲ್ಲಿಯಲ್ಲಿರೋದು. ಅವ್ರ ತಾಯಿ ಒಂದು ದಿವಸ ಆ ಮಗನ ನೋಡಬೇಕು ಅಂತ ಡೆಲ್ಲಿಗೆ ಹೋಗ್ಬೇಕು ಅಂತ ರೈಲ್ವೆ ಸ್ಟೇಷನ್ಗೆ ಬರ್ತಾರೆ. ರೈಲಿಗೆಲ್ಲ ಹೊಟ್ಟೋಗ್ಬಿಡ್ತಾರೆ. ಒಬ್ಳೇ ಅಲ್ವಾ ಪ್ಲಾಟ್ಫಾರ್ಮ್ ನೋಡ್ಬೇಕು. ಅವರೆಲ್ಲ ಕೇಳ್ತಾರೆ, ಯಾಕಮ್ಮ ಇಲ್ಲಿದೆಯಾ ಅಂತ. ಅಯ್ಯೋ ನನ್ನ ಮಗನ ನೋಡೋಕ್ಕೆ ಅಂತ ಬಂದೆಪ್ಪ, ಟೈಮ್. ಅಯ್ಯೋ ಹೋಗಮ್ಮ, ಅವ್ರಿಗೆ ಅದು ಇದು ಬೈದಾಕ್ಬಿಡ್ತಾರೆ. ಅಯ್ಯಮ್ಮ ಸ್ವಲ್ಪ ಎಲ್ಲ ಜಾಗ ಕೊಡ್ರಿ, ಬೆಳಗ್ಗೆ ಹೋಗ್ತೇವೆ ಅಂತ. ಸರಿ, ಕೊನೆಗೆ ಅಲ್ಲಿ ಯಾರಮ್ಮ ನಿನ್ನ ಮಗನು? ಏನು ಮಾಡ್ತಾನಮ್ಮ? ರೈಲ್ವೆ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಾನೆ ನನ್ನ ಮಗನು. ಅಯ್ಯೋ ಹೆಸ್ರು ಹೇಳಮ್ಮ. ಲಾಲ್ ಬಹದ್ದೂರ್ ಶಾಸ್ತ್ರಿ. ಇವ್ರು ಗಡಗಡ ಆಗ್ತಾರೆ. ಅವರು ಸೆಂಟ್ರಲ್ ಮಿನಿಸ್ಟರ್, ಅವರು ಸ್ಪೆಷಲ್ ಟ್ರೈನ್ ಹಾಕಿ ಡೆಲ್ಲಿ ಕಳಿಸ್ತಾರೆ. ಅಂದ್ರೆ ತಾಯಿಗೆ ಸಹ ನಾನೊಬ್ಬ ರೈಲ್ವೆ ಮಿನಿಸ್ಟರ್ ಅಂತ ಹೇಳ್ಕೊಂಡಿರಲ್ಲ. ಆಮೇಲೆ ಅವರು ಒಂದು ಫ್ರೀಡಮ್ ಫೈಟಲ್ಲಿ ಅವರು ಜೈಲಲ್ಲಿ ಇದ್ದಾಗ ಅವ್ರದ್ದು ಮಗಳಿಗೆ ಹುಷಾರಿರಲ್ಲ. ಪೆರೋಲ್ ಮೇಲೆ ಇವ್ರ ಮಗಳನ್ನ ನೋಡೋಕ್ಕೆ ಅಂತ ಹೋಗ್ತಾರೆ. ಅವರು 2 days ಏನೋ ಟೈಮ್ ಕೊಡ್ತಾರೆ. ಇವ್ರು ವಾಪಸ್ ಬರ್ತಾರೆ. ಅವ್ರು ಜೈಲರ್ ಕೇಳ್ತಾರೆ, ಹೆಂಗಿದ್ದಾರೆ ನಿಮ್ಮ ಮಗಳು? ಸತ್ತೋಗ್ಬಿಟ್ರು.
ಸತ್ತೋಗಿದ್ರೆ ಕೆಲಸ ಕಾರ್ಯ ಮಾಡಿದ್ರೆ ಬಂದು ನನ್ನ ಟೈಮ್ ಆಯಿತು ಬಂದು ಯಾರು ಸರ್ ಮಾಡ್ತಾರೆ? ಅದೆಲ್ಲ ನಾವು ರೋಲ್ ಮಾಡ್ಲಾಕ ತಗೋಬೇಕು. ಅದನ್ನು ಫುಲ್ ಫಾಲೋ ಮಾಡೋಕ್ಕಾಗಿಲ್ಲ ಅಂದ್ರೆ ಸ್ವಲ್ಪ ಆದ್ರೂ ನಾವು ಮಾಡ್ಬೇಕಲ್ಲ. ಇದಕ್ಕೂ ನಿಮ್ಮ ಮಂಗಳವಾರಕ್ಕೆ ಅದೇ ಅಲ್ಲೇ ಬಂದೆ. ಆಗ ಇವರು ಹುಟ್ಟಿದ್ದು ಮಂಗಳವಾರ. ಯಾರೋ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಹುಟ್ಟಿದ್ದು ಮಂಗಳವಾರ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ನೀವು ಅವ್ರ ಲಲಿತಾ ದೇವಿ ಅಂತ ಅವ್ರ ವೈಫ್ ಹೆಸರು. ಅವ್ನು ಮದುವೆ ಆಗಿದ್ದು ನನಗೆ ಗೊತ್ತಿರೋ ಪ್ರಕಾರ ಮಂಗಳವಾರ ಮದುವೆ ಆಗಿರೋದು. ನನಗೆ ಗೊತ್ತಿರೋ ಪ್ರಕಾರ ಬೇರೆಯವ್ರು ಆಗಿರ್ಬೋದೇನೋ, ಇವರು ಒಬ್ಬ ವ್ಯಕ್ತಿ ಅಂತ ನಾನು ಭಾವಿಸ್ತೀನಿ. ರೆಕಾರ್ಡ್ಸ್ ಅಲ್ಲಿ ಬೇಕಾದ್ರೆ ತೆಗೆದು ನೋಡ್ಬೋದು. ಆಮೇಲೆ ಇವರು ಒಬ್ಬ ರೈಲ್ವೆ ಮಿನಿಸ್ಟರ್ ಆದಾಗ ಮಂಗಳವಾರ ಇದು ಮಾಡ್ಕೊಳ್ತಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗ್ತಾರೆ, ಪ್ರಮಾಣ ವಚನ ಮಂಗಳವಾರ ಆಗ್ತದೆ. ಇವ್ರಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರಿಗೆ ಸತ್ತೋದ್ಮೇಲೆ ಕೊಡ್ತಾರೆ ಭಾರತ ರತ್ನ. ಇವ್ರಿಗೆ ಮಂಗಳವಾರ ಇಷ್ಟ ಅಂತ ಮಂಗಳವಾರ ಪ್ರೋಗ್ರಾಮ್ ಮಾಡಿ ಮಂಗಳವಾರ ಕೊಡ್ತಾರೆ ಇವ್ರಿಗೆ. ಯಾರಿಗೆ? ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರು CM ಇದು ರೈಲ್ವೆ ಮಿನಿಸ್ಟರ್ ಆಗಿದ್ದು ಮಂಗಳವಾರ, ಹುಟ್ಟಿದ ಮಂಗಳವಾರ, ಮದುವೆ ಆಗಿದ್ದು ಮಂಗಳವಾರ, ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಆಗಿದ್ದು ಮಂಗಳವಾರ. ಅಂಡ್ ಇವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ಅವ್ರು ಸತ್ತ ಮೇಲೆ ಅವ್ರ ಇಷ್ಟವಾದ ದಿನ ಅಂತೇಳಿ ಮಂಗಳವಾರ ಅಂತೇಳಿ ಮಾಡಿದ್ರು. ನಾನು ಅದಕ್ಕೋಸ್ಕರ ಅವ್ರ ಆನೆಸ್ಟ್ ಪರ್ಸನ್ ಅಷ್ಟೊಂದು ಇಷ್ಟಪಡ್ತಾ ಇದ್ನಲ್ಲ, ಅದ್ರಲ್ಲಿ ಏನೋ ಇದೆ, ನಾನು ಅದೇ ಆಗ್ಬೇಕು ಅಂತ. ಮತ್ತೆ ಏನಪ್ಪಾ ಅಂದ್ರೆ ನಿಮ್ಗೆ ಆವಾಗ್ಲೇ ಹೇಳಿದೆ, ನಮ್ಗೆ ಎಲ್ಲಾ ತರ ಬೆನಿಫಿಟ್ ಯಾವ ತರ ಆಗ್ತದೆ ಅಂದ್ರೆ ನಮ್ಗೆ ಖಾಲಿ ಇದ್ದು ನಮ್ಗೆ ಕರ್ಕೊಂಡು ಹೋಗಿ ಕೆಲಸ ಮಾಡಿಸ್ಕೊಡ್ತಾರೆ ಅಂದಾಗ ಅದೇ ಒಳ್ಳೆ ದಿನ ಅಂತ ನಾನು ಅಂದ್ಕೊಂಡಿದ್ದೆ. ನಿಮ್ದು ಮನೆಯ ಗುರು ಪ್ರವೇಶ ಅದು ಇದೆಲ್ಲ ಮಂಗಳವಾರ? ನಂದು ನೀವು ನಮ್ಮ ಬೋರ್ಡ್ ನೋಡ್ಬೋದು. ನಮ್ಮ ಆಫೀಸ್ಗೆ ಬಂದ್ರೆ ನಮ್ಮ ಇದು ಮಂಗಳವಾರ ಹಾಕಿದ್ದೀನಿ, ನನ್ನ ಮನೆ ಮಂಗಳವಾರ ಹಾಕಿದ್ದೀನಿ, ಇನ್ನೊಂದು ನಮ್ಮ ಕಾಂಪ್ಲೆಕ್ಸ್ ಒಂದಿದೆ ಅದು ಮಂಗಳವಾರ ಹಾಕಿದ್ದೀನಿ. ಆಲ್ಮೋಸ್ಟ್ ಆಲ್ ನನ್ನ ಗುರು ಪ್ರವೇಶಗಳು ಮಂಗಳವಾರ ಅಂತ. ಬಹಳ ಸಂತೋಷ. ಮತ್ತೆ ನಿಮ್ಗೆ ಈ ಮರುಜನ್ಮ ಕೊಟ್ಟಂತಹ ಕೋವಿಡ್ ಜೀವನದ ಬಗ್ಗೆ ಸ್ವಲ್ಪ ಹಂಚ್ಕೊಂತೀರಾ? ನೀವು ಕೆಲವು ಫಾರಿನ್ ರಿಟರ್ನ್ ಅಂತಾರೆ, ನೀವು ಕೋವಿಡ್ ರಿಟರ್ನ್ ಅಂತ ನಿಮ್ಮ ಸ್ನೇಹಿತರೆಲ್ಲ ಹೇಳ್ತಾರೆ, ಹೇಳಿ ಸರ್. ನನಗೆ ಕೋವಿಡ್ ಅಂತ ನಿಜವಾಗ್ಲೂ ಅದು ಕೋವಿಡ್ಗೆ ಹೋಗಿ ಮರುಜನ್ಮ ಅಂತ ನಾನು ಸಿಕ್ಕಿದೆ. ನಾನು ಆಕ್ಚುಲಿ ನನ್ನ ಮನೇಲಿದ್ದಾಗ ನಮ್ಮ ಕೋಬ್ರದರು ಡಾಕ್ಟ್ರು ಅವರು ಫೋನ್ ಮಾಡ್ತಾರೆ ಒಂದು ದಿವಸ, ಒಂದು ನೈಟ್. ಅವರು ಕಿದ್ವಾಯಿ ಡೈರೆಕ್ಟರ್ ಆಗಿದ್ದಾರೆ. ಒಂದು ನೈಟ್ ಏನೋ ಮಾತಾಡೋಕ್ಕೆ ಫೋನ್ ಮಾಡ್ತಾರೆ. ನನ್ನ ವಾಯ್ಸ್ ನೋಡ್ಬಿಟ್ಟು ಅವರು, ನನಗೇನೋ ಜ್ವರ ಅಂತ ನಾನಿದ್ದೆ ಅಷ್ಟೇ. ನನ್ನ ವಾಯ್ಸ್ ನೋಡ್ಬಿಟ್ಟು, ಇಲ್ಲ ನಿಮಗೆ ಏನೋ ಪ್ರಾಬ್ಲಮ್ ಇದೆ, ಏನಿಲ್ಲಪ್ಪ ಸುಮಾರಾಗಿದ್ದೀನಿ, ಏನು ಜ್ವರ ಇದೆ ಅಷ್ಟೇ ಅಂತ ನಾನು ಹೇಳಿದ್ರೆ, ಇಲ್ಲ ನಿಮಗೆ ಏನೋ ಕೋವಿಡ್ ಪ್ರಾಬ್ಲಮ್ ಇದೆ, ನೀವು ದಯವಿಟ್ಟು ಬರಬೇಕು ಅಂತ, ಬೆಂಗಳೂರಿಗೆ ಬರಬೇಕು ಅಂತಾರೆ. ಸರಿ ಆಯಿತು ಅಂತ ಬಂದ್ರೆ ಅಡ್ಮಿಟ್ ಮಾಡ್ಬಿಟ್ಟು, ಇಲ್ಲ ಇಮ್ಮಿಡಿಯೇಟ್ ಆಗಿ ICUಗೆ ಅಡ್ಮಿಟ್ ಆಗಬೇಕು ಅಂತ ಅಡ್ಮಿಟ್ ಆಗಿ ಕೊರೋನಾ ಅಂತ ಹೇಳ್ಬಿಟ್ರು. ಏನು ಅದು ಸಮಸ್ಯೆ ಇದರಲ್ಲಿ ಒಂದು ತಿಂಗಳು ನನ್ನ ಇದು ನರಕ. ನನಗೆ ನರಕಾಗಿಂತ ಅಲ್ಲಿ ವಾತಾವರಣ ನೋಡ್ತಾ ಇದ್ದ ನರಕ ಅನಿಸ್ತದೆ. ನಾವು ರಾತ್ರಿ ಹೊತ್ತು ಎಲ್ಲರೂ ಮಾತಾಡ್ಕೊಂಡು ಗುಡ್ ನೈಟ್ ಅಂತ ಮಲ್ಕೊಂಡ್ರೆ ಬೆಳಗ್ಗೆ 2-3 ಇರ್ತಾ ಇಲ್ಲ. 5-6 ಜನ ಮಾತಾಡಿದ್ರೆ 2-3 ಇರ್ತಾ ಇಲ್ಲ. ಸಿಸ್ಟರ್ಸ್ನ ಕೇಳಿದ್ರೆ ಎಲ್ಲಿ ಅಂದ್ರೆ ಅವ್ರು ಬೇರೆ ವಾರ್ಡ್ ಕಳ್ಸಿದ್ವಿ ಅನ್ನೋರು. ನನಗೆ ಡೌಟು, ಬೇರೆ ವಾರ್ಡ್ ಅಲ್ಲ ಇದು ಚಿಕ್ಕಮ್ಮಿ ಆಗಿದೆ ಅಂತ ಇನ್ನೊಬ್ರನ್ನ ನಾನು ಫೈಂಡ್ ಔಟ್ ಮಾಡ್ಕೊಳ್ತೇನೆ. ಆಮೇಲೆ ಆಕ್ಚುಲಿ ನನ್ಗೊಬ್ಬ ಪಾಷಾ ಅಂತ ನನಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೆ ಸರ್. ಆಕ್ಚುಲಿ ವಯಸ್ಸಲ್ಲಿ ನನಗಿಂತ ತುಂಬಾ ಚಿಕ್ಕವರು. ನಾನು ಅವ್ರಿಗೆ ಕಾಲ್ ಮುಟ್ಟು ನಮಸ್ಕಾರ ಮಾಡ್ತಾ ಇದ್ದೆ. ಸರ್ ನೀವು ನನಗೆ ದೇವರು, ನಮ್ಮ ಕೃಷ್ಣ ನಾನು ನಂಬಿದ್ದೀನಿ, ನೀವು ಕೃಷ್ಣ ರೂಪದಲ್ಲಿ ನಂಗೆ ದೇವರು ಅಂತ ಅವ್ರ ಕಾಲ್ ನಮಸ್ಕಾರ ಮಾಡ್ತಾ. ಕಾಲ್ ನಮಸ್ಕಾರ ಮಾಡಬಾರ್ದು, ಇಲ್ಲ, ಯಾಕಂದ್ರೆ ಯಾವುದೇ ಒಂದು ನಮ್ಮ ಒಂದು ಪೂಜಾ ಫಲಗಳು ಆಗ್ಬೇಕಾದ್ರೆ ದೇವ್ರು ಇನ್ನೊಬ್ಬರು ಕಳಿಸ್ತಾರೆ ಅಂತ ನಾನು ನಂಬಿದ್ದೀನಿ. ಈಗ ನಾನು ನಂಬಿದ ದೇವರೇ ನಮ್ಮ ಬರೇಗೌಡರು ನಾನು ಕಳಿಸ್ದಂಗೆ ಇಲ್ಲಿ ನಿಮ್ಮನ್ನ ಕಳಿಸಿದ್ದಾರೆ ಅಂತ ನಾನು ತಿಳ್ಕೊಂಡು ಆ ಡಾಕ್ಟ್ರು ನಾನು ದೇವ್ರ ರೂಪದಲ್ಲಿ ನಾನು ನೋಡ್ತಾ ಇದ್ದೆ. ಆಮೇಲೆ ನಾನು ಡಿಸ್ಚಾರ್ಜ್ ಆಗಿ ಬಂದ್ಮೇಲೆ ನಮ್ಮ ಕಾಲೇಜಲ್ಲಿ ಎಲ್ಲಾ ಸಮುದಾಯದವರು ಅಂದ್ರೆ ಕ್ರಿಶ್ಚಿಯನ್ ಇರ್ಬೋದು, ಮುಸ್ಲಿಂ ಇರ್ಬೋದು, ನಮ್ಮ ಹಿಂದೂಗಳಿರ್ಬೋದು, ನನ್ನ ಪರವಾಗಿ ಪ್ರೇಯರ್ಸ್ ಮಾಡ್ತಾ ಇದ್ದೆ. ಒಂದು ಫೈನ್ ಡೇ ನಾನು ನಮ್ಮ ಮನೆಯಾಗ ಹೇಳಿ ಕಳಿಸ್ಬಿಟ್ಟಿದ್ದೆ ಡಾಕ್ಟರ್ಸು, ಡೌಟು ಎಲ್ಲ ಹೇಳಿದ್ದಾರೆ. ರಾತ್ರಿ ಡೌಟ್ ಅಂತ ಹೇಳಿದ್ದಾರೆ, ಬೆಳಗ್ಗೆ ಔಟ್ ಆಫ್ ಡೇಂಜರ್. ಕೃಷ್ಣನ ಮಹಿಮೆ ಇದು ನಾನು ನಂಬಿರೋದು. ನಮ್ಮ ಕೃಷ್ಣನ ಮಹಿಮೆ ಮಾತ್ರ ಸಾಧ್ಯ, ಇಲ್ಲ ಅಂದ್ರೆ ಸಾಧ್ಯನೇ ಇಲ್ಲ. ಅದು ಕೃಷ್ಣ. ಆಮೇಲೆ ಇವ್ರಿಗೆಲ್ಲ ಜನಕ್ಕೆ ಅವ್ರ ಪರವಾಗಿ ನೀವು ಪ್ರೇಯರ್ ಮಾಡಿ, ನಾವಿದ್ದೀವಿ ಅಂತೇಳಿ, ನಿನ್ನ ಸೇವೆ ನನ್ನ ಸಮಾಜಕ್ಕೆ ಬೇಕು ಅಂತ ನನ್ನ ಕೃಷ್ಣನೇ ಉಳಿಸ್ಕೊಂಡಿದ್ದಾನೆ ಅಂತ ನನ್ನ ನಂಬಿಕೆ. ಸೊ ಈ ರೀತಿ ಮತ್ತೊಮ್ಮೆ ಮರುಜನ್ಮನ ಪಡೆದಿರ್ತಕ್ಕಂಥ ತಾವು ಇರ್ತಕ್ಕಂಥ ಕೋಲಾರ ಜಿಲ್ಲೆದ ಭವಿಷ್ಯದ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯ ಏನು ಸರ್?
ನೋಡಿ, ನಾನು ಅಂದರೆ ಜಂಬ ಮಾಡ್ಕೊಳ್ತಾ ಇದ್ದೀನಿ, ಹೊಗಳ್ಕೊಳ್ತಾ ಅಂತಲ್ಲ. ಈಗ ಕೋಲಾರ ಜಿಲ್ಲೆ, ನಾನು ಒಬ್ಬ ಆರ್ಡಿನರಿ ಪರ್ಸನ್. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸಾಕಷ್ಟು ಪೊಲಿಟಿಷಿಯನ್ಸು, ಸಾಕಷ್ಟು ವಿದ್ಯಾವಂತರು, ಸಾಕಷ್ಟು ಧನವಂತರು ಇದ್ದಾರೆ. ಒಂದೊಂದು ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ 4-5 ಇಂಜಿನಿಯರಿಂಗ್ ಕಾಲೇಜ್ ಇದ್ದಾವೆ. ಇವ್ರಿಗೆ ಯಾರಿಗೂ ಅನ್ಸಿಲ್ವಾ ನಮ್ಗೆ ಇಂಜಿನಿಯರಿಂಗ್ ಕಾಲೇಜ್ ನಮ್ಮ ಡಿಸ್ಟಿಕ್ ಹೆಡ್ ಕ್ವಾರ್ಟರಲ್ಲಿ ಇಲ್ಲ ಅಂತ ಯಾರಿಗೂ ಅನ್ಸಿಲ್ವಾ? ಯಾರಿಗೆ ಅನ್ಸ್ಬೇಕಾಗಿತ್ತು? ನನಗೆ ಅನ್ಸ್ಬೇಕಾ? ನಾನೊಬ್ಬ ಬಡಪಾಯಿ, ಒಬ್ಬ ಪೊಲಿಟಿಷಿಯನ್ಗೆ ಅನ್ಸ್ಬೇಕಾಗಿತ್ತು, ವಿದ್ಯಾವಂತರಿಗೆ ಅನ್ಸ್ಬೇಕಾಗಿತ್ತು, ದುಡ್ಡು ಇರೋರ್ಗೆ ಅನ್ಸ್ಬೇಕಾಗಿತ್ತು. ಅವ್ರು ಯಾರಿಗೂ ಅನ್ಸಿಲ್ಲ. ಇದು 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 ದುಡ್ಡು ಮಾಡೋಕ್ಕಲ್ಲ. DC ಅವರು ನಿನ್ನೆ ಒಂದು ಮೀಟಿಂಗ್ ಅಲ್ಲಿ ಹೇಳಿದ್ರು, ಕೃಷ್ಣಾರೆಡ್ಡಿ ಅವರೇ ಇದನ್ನ ಹೆಂಗಪ್ಪ ಮೇಂಟೈನ್ ಮಾಡ್ತೀಯ, ರೂರಲಲ್ಲಿ ಎಷ್ಟಪ್ಪ ಫೀಸ್ ಕೊಡ್ತಾರೆ ಅಂದ್ರು. ನಾನು ಯಾವುದೋ ಒಂದು ಫೀಸ್ ಹೇಳಿದೆ, ಇಷ್ಟಲ್ಲಿ ಹೆಂಗಪ್ಪ ಮೇಂಟೈನ್ ಮಾಡೋಕ್ಕಾಗುತ್ತೆ ಅಂದರು. ಸರ್, ನಾವು ದುಡ್ಡುಗೋಸ್ಕರ ಮಾಡಿಲ್ಲ ಸರ್, ನಾವು ಒಂದು ಸರ್ವಿಸ್ಗೋಸ್ಕರ ಮಾಡಿದ್ದೀವಿ. ಸರ್ವಿಸ್ ಅಂದರೆ ಇವರು ಮಾಡೋರು ಮಾಡಲಿಲ್ಲ ಅಂದರೆ ನನಗೊಂದು ಕನಸಿತ್ತು, ಕೋಲಾರ್ಗೆ ಇಲ್ವಲ್ಲ, ನನಗೆ ಅದೂ ಒಂದು ಬೇರೆ ಬೇರೆ ಇನ್ಸಿಡೆಂಟ್ಸ್ ಆಗಿದ್ದು. ಬಟ್ ಕೋಲಾರ್ಗೆ ಏನನ್ನ ಮಾಡಬೇಕಂತ, ಇವಾಗೂ ಕೋಲಾರ್ಗೆ ಏನನ್ನ ಮಾಡಬೇಕು ಅಂತ ಆಸೆ ಇದೆ. ಆದರೆ ನಮ್ಮ ಹತ್ರ ಪವರ್ ಇಲ್ಲ. ಇವಾಗ ಲಾಸ್ಟ್ ಟೈಮ್ ಮೀಟಿಂಗು DC ಅವ್ರು ಕರೆದಿದ್ರು. ಸರ್, ಎಲ್ಲರಿಗೂ ಒಂದೊಂದು ಸರ್ಕಲ್ ಕೊಡಿ ಸರ್, ಡೆವಲಪ್ ಮಾಡಲಿ ಅವರು, ಅವ್ರ ಹೆಸರು ಇಟ್ಕೊಳ್ಳಿ. ನಾನು ಪಲ್ವಿ ಸರ್ಕಲ್ ನಾನು ಮಾಡ್ತೀನಿ, ನಾನು ವಾಲಂಟಿಯರ್ ಹೇಳಿದೆ. ನಾನು ಬಸ್ ಸ್ಟ್ಯಾಂಡ್ ಸರ್ಕಲ್ ನಾನು ಡೆವಲಪ್ ಮಾಡ್ತೀನಿ. ಇನ್ನೊಬ್ರು CM ಅವ್ರಿಗೊಂದು ಕೊಡಿ, ಇನ್ನೊಬ್ರಿಗೊಂದು ಕೊಡಿ, ಇನ್ನೊಬ್ರಿಗೊಂದು ಕೊಡಿ. ಕೋಲಾರ ಚೆನ್ನಾಗಾಗ್ತದೆ. ಇದೇ ವಾದ ಮಾಡಿದ್ದೀನಿ. ಇವಾಗ ಒಂದು ಪೇಪರಲ್ಲಿ ಬಂದಿದೆ, ಕೋಲಾರ ಸರ್ಕಲ್ ಕೃಷ್ಣಾರೆಡ್ಡಿ ಅವರು ಡೆವಲಪ್ ಮಾಡ್ತಾರೆ ಅಂತ ಪೇಪರ್ ಬಂದಿದೆ. ಆದರೆ ಅದಕ್ಕೆ ರೂಪುರೇಷೆಗಳನ್ನ ಕೊಡೋಕ್ಕೆ ಮುನ್ಸಿಪಾಲಿಟಿ ಅವ್ರಿಗೆ ರೆಡಿ ಇಲ್ಲ. ಇದೆಲ್ಲ ನೋಡ್ತಾ ಇದ್ದಂಗೆ ಒಂದು ನಿಮಗೆ ಆಸೆ ಇದೆ, ಅವಕಾಶಗಳು ಕಡಿಮೆ ಅಂತ. ಇದೇ ರೀತಿ ರಾಜಕೀಯದಲ್ಲಿ ತಮ್ಮ ಭವಿಷ್ಯ ಅಥವಾ ಅಭಿಪ್ರಾಯ, ಅನಿಸಿಕೆ ಮುಂದಿನ ದಿನಗಳಲ್ಲಿ ಏನು ಎತ್ತ ಅಂತ ನಾವು ಸ್ವಲ್ಪ ಹಂಚ್ಕೊಳಕ್ಕೆ ಇಷ್ಟಪಡ್ತೀರಾ? ಸರ್, ಈಗ ನಾನು ರಾಜಕೀಯಕ್ಕೆ ಬರಬೇಕು ಅಂತ ಸಾಕಷ್ಟು ಜನಕ್ಕೆ ಆಸೆ ಇದೆ. ನಿಜವಾಗ್ಲೂ ಹೇಳ್ತೀನಿ, ನೀವು 10 ವರ್ಷ 13 ವರ್ಷದ ಹಿಂದೆ ಕುಮಾರಸ್ವಾಮಿ ಅವರು ನನಗೆ ಫೋನ್ ಮಾಡಿ, ಡೈರೆಕ್ಟಾಗಿ ಫೋನ್ ಮಾಡಿ ನನಗೆ, ನನ್ನ ಪ್ರಭಾಕರ್ ರೆಡ್ಡಿ ಅವರಿಗೆ, ಶ್ರೀನಿವಾಸಪುರ MLA ಇವರಿಗೆ ಕರೆದಿದ್ರು. ಕರೆದ್ಬಿಟ್ಟು, ನೋಡಪ್ಪ ಈ ಸಲ ನಿಂಗೆ ಟಿಕೆಟ್ ಕೊಡ್ತಾ ಇದ್ದೀನಿ, ನೀನು ರೆಡಿ ಆಗು. ನನಗೆ ಗಾಬರಿ ಆಗಿಬಿಡ್ತು. ಇದೇನಪ್ಪ, ನಾನೆಲ್ಲ ಫೀಡ್ಬ್ಯಾಕ್ ತೊಗೊಂಡು ನಿಂಗೆ ಯಾಕೆ, ಆಯ್ತು, ನನ್ನ ಕಡೆಯಿಂದ ಸ್ವಲ್ಪ ಸಪೋರ್ಟ್ ಮಾಡ್ತೀನಿ, ನೀನು ಆಗು. ಸರ್, ನಾನು ನಾಳೆ ಬಂದು ಹೇಳ್ತೀನಿ ಸರ್. ಇಲ್ಲ, ನೀನು ಆಗಬೇಕು. ಸರ್, ನಾಳೆ ಹೇಳ್ತೀನಿ ಸರ್, ಸ್ವಲ್ಪ ಡಿಸ್ಕಸ್. ನಾನು ಸೀದಾ ನಮ್ಮ ಶ್ರೀನಿವಾಸ ಗೌಡ್ರಿಗೆ ಹತ್ರ ಹೋದೆ. ಸರ್, ಹಿಂಗೆ ಹಂಗೆಲ್ಲ ಒಪ್ಕೊಂಬಿಟ್ಟಿಯಪ್ಪ, ನಾನು ಈ ಸಲ ಆಗಬೇಕು. ನಮ್ಗೆ ಇಲ್ಲ ಅಂದ್ರೂ ಪರವಾಗಿಲ್ಲ ಸರ್, ಅವ್ರನ್ನ ಓವರ್ಟೇಕ್ ಮಾಡಿ ಹೋಗೋಕೆ ನನಗೆ ಇಷ್ಟ ಇಲ್ಲ. ನನಗೆ ಸಪೋರ್ಟ್ ಮಾಡ್ಬೇಕು ನೀವು. ನೆಕ್ಸ್ಟ್ ಡೇ ಹೋಗಿ ಹೇಳಿದೆ ಅವ್ರಿಗೆ, ಸರ್ ಹಿಂಗೆ ಅಂತ. ಹಂಗಾದ್ರೆ ಶ್ರೀನಿವಾಸ ಗೌಡ್ರಿಗಂತೂ ಕೊಡಲ್ಲ, ನಿಂಗೆ ಬೇಡ ಅಂದ್ರೆ ರಾಮು ಕೊಡ್ತೀನಿ, ರಾಮು ಕೊಡ್ತೀನಿ. ಆಮೇಲೆ ರಾಮು ಇವೆಲ್ಲ ಮಾಡಿ ಏನೋ ಮಾಡಿ ಕೊಡ್ಸಿದ್ ನಾವೇ ಎಲ್ಲ ಆಯ್ತು. ಆಮೇಲೆ ಇನ್ನೊಂದು ಎಲೆಕ್ಷನ್ ಅಲ್ಲಿನೂ ನನ್ನ ಹತ್ರ ಇವಾಗೂ ಕ್ಲಿಪ್ಪಿಂಗ್ಸ್ ಇದೆ, ನಿಮ್ಮ ಯಾವ್ದ್ರಲ್ಲಿ ETVಯಲ್ಲಿ ಸಿದ್ದರಾಮಯ್ಯ ಅವರ ಎಗೇನೆಸ್ಟ್ ಗುತ್ತಿಗೆದಾರ ಕೃಷ್ಣಾರೆಡ್ಡಿ ಅಂತ ಬಂದಿರೋದು ಇವಾಗೂ ನಾನು ರೆಕಾರ್ಡ್ ಮಾಡಿ ಇಟ್ಟಿದ್ದೀನಿ. ಯಾವುದು, ಇವರು ನಮ್ಮ ಮನೆಗೆಲ್ಲ ಬಂದು ಅನೌನ್ಸ್ ಮಾಡಿ, ಒಳಗಡೆನೆ ಅನೌನ್ಸ್ ಮಾಡಿ, ಸಿದ್ದರಾಮಯ್ಯರ ವಿರುದ್ಧ ಕೃಷ್ಣಾರೆಡ್ಡಿ ಸ್ಪರ್ಧೆ ಅಂತ ಟಿವಿಯಲ್ಲಿ ಬಂದಿರೋದನ್ನ ಇಟ್ಟಿದ್ದೀನಿ, ನಾನು ಇಟ್ಟಿದ್ದೀನಿ. ಇವೆಲ್ಲ ಪರಿಸ್ಥಿತಿಗಳು ನೋಡಿದಾಗ ಇಲ್ಲ, ಈಗ ಪರಿಸ್ಥಿತಿಗೆ ನಾನು ಸೂಟ್ ಆಗಲ್ಲ, ಪರಿಸ್ಥಿತಿ ಸರಿ ಇಲ್ಲ. ಈ ಪರಿಸ್ಥಿತಿಗೆ ನಾನು ಸೂಟ್ ಆಗಲ್ಲ. ನಾವು ಏನಾದರೂ ಹಿಂಗೆ ಅನ್ಬೇಕೇ ಹೊರತು ಹಿಂಗೆ ಅನ್ಬಾರ್ದು ಅನ್ನೋ ಒಂದು ಶಬ್ದ ತಗೊಂಡಿದ್ದೀನಿ. ಇದು ಈಗ ಅಂದಿದ್ರೆ ಸಾಧ್ಯ ಇಲ್ಲ, ಈಗಿನ ಪರಿಸ್ಥಿತಿಯಲ್ಲಿ ಅದು ಬೇಡ ಅಂತ. ಅದು ಬೇಡ. ನೋಡಿ, ನಿಮ್ಮ ಇಷ್ಟೆಲ್ಲ ಸಾಧನೆಗಳ ಮಧ್ಯೆ ನನಗೊಂದು ಪ್ರಶ್ನೆ ಕಾಡ್ತಾ ಇದೆ. ಒಂದು ಎಜುಕೇಷನ್ ಅಂತೀರಾ, ಇನ್ನೊಂದು ಕಡೆ ಕಾಂಟ್ರಾಕ್ಟ್ ಅಂತೀರಾ, ಇನ್ನೊಂದು ಕಡೆ ರೋಡ್ ಅಂತೀರಾ, ಕಟ್ಟಡ ಅಂತೀರಾ, ವಿದ್ಯಾಭ್ಯಾಸ ಅಂತೀರಾ. ಈ ಮಧ್ಯೆ ಕೋಲಾರ ಜಿಲ್ಲೆಯಲ್ಲಿ ಸುಮಾರು ಕಡೆ ಬೈರೇಗೌಡ ಬ್ಯಾಂಕ್, ಬೈರೇಗೌಡ ಕೋಆಪರೇಟಿವ್ ಬ್ಯಾಂಕ್ ಅಂತ ಹೇಳ್ತಾರೆ, ಅದನ್ನು ತಾವೇ ಹುಟ್ಟಾಕಿದ್ದೀರಂತ ತಿಳಿದು ಬಂದಿದೆ. ಇದೇ ಹುಟ್ಟಾಕ್ಲಿಕ್ಕೆ ಏನು ಸರ್ ಕಾರಣ? ಸರ್, ಇದು ತಮಗೆ ಆವಾಗಿಂದ ಕೆಲವು ಹೇಳ್ತಾ ಇದ್ದೆ, ನಾನು ಯಾವುದು ಡಿಫಿಕಲ್ಟ್ ಅಂತಾರೋ ಅದು ನಾನು ಮಾಡಿ ತೋರಿಸ್ಬೇಕು ಅನ್ನೋದೇ ನನ್ನ ಒಂದು ನೇಚರ್. ಈಗ ನಾನು ರೋಡ್ ಬಗ್ಗೆ ಆಗಲಿ, ಇನ್ನೊಂದು ಬಗ್ಗೆ ಆಗಲಿ ಎಲ್ಲ ಹೇಳಿದೆ. ಇದು ನಾನು ಬೈರೇಗೌಡ ನಗರದಲ್ಲಿ ಒಂದು ನಮ್ಮ ಮನೆ ಇದೆ. ಅಲ್ಲಿ ನಾವು ಬೆಳಗ್ಗೆ ಹೊತ್ತು ಎಲ್ಲರೂ ಸ್ನೇಹಿತರೆಲ್ಲ ವಾಕ್ ಮಾಡ್ತಾಯಿದ್ವಿ. ಅಲ್ಲಿ ಒಬ್ಬರು ನಮ್ಮ ಸ್ನೇಹಿತರೆ ಬಂದು, ನಾನು ಮನೆ ಕಟ್ಬಿಟ್ಟಿದ್ದೀನಿ, ಆ ಮನೇನ
ಈಗ ಸಾಲ ತೊಗೊಂಬಿಟ್ಟಿದ್ದೀನಿ ₹3 ₹4 ಬಡ್ಡಿಗೆ. ಒಂದು ಬ್ಯಾಂಕಲ್ಲಿ ಲೋನ್ ಕೊಡಿಸಿ ನಾನು ಅದನ್ನು ತೀರಿಸ್ಕೊಳ್ತೀನಿ ಅಂತ ಕೇಳಿದೆ. ನಾನು ಆಗ ಒಂದು 4-5 ಬ್ಯಾಂಕಲ್ಲಿ ನಾನು ವ್ಯಾಲ್ಯೂಯರ್ ಆಗಿದ್ದೆ. ಆಲ್ಮೋಸ್ಟ್ ಆಲ್ ನಾನು ಒಬ್ಬ ಇಂಜಿನಿಯರ್ ಆಗಿರೋದ್ರಿಂದ ನಾನು ಒಂದು ಸರ್ಕಲ್ಲು ನಾನು ಚೆನ್ನಾಗಿರೋದ್ರಿಂದ ನನ್ನ ವ್ಯಾಲ್ಯೂಯರ್ ಆಗಿ ಮಾಡ್ಕೊಂಡಿದ್ದೆ. ಕರ್ನಾಟಕ ಬ್ಯಾಂಕಲ್ಲಿ ನಾನು ವ್ಯಾಲ್ಯೂಯರ್ ಇದ್ದಾಗ ಒಂದು ಸಲಿಗೆ ಇತ್ತು. ನನ್ನ ಮ್ಯಾನೇಜರ್ಗೆ ಡೈರೆಕ್ಟಾಗಿ ಅಲ್ಲಿಂದನೇ ಫೋನ್ ಮಾಡಿದೆ. ನಮ್ಮ ಸ್ನೇಹಿತರಿಗೆ ಒಂದು ಮನೆಗೆ ಲೋನ್ ಬೇಕು, ದಯವಿಟ್ಟು ಒಂದು 6 ಲಕ್ಷ ಕೊಡಿ ಅಂತ. ಆಗ ಅವರು, ಇಲ್ಲ ಸರ್, ಮನೆ ಕಟ್ಟಿಬಿಟ್ಟಿದ್ರೆ ನಾವು ಕೊಡೋಕ್ಕೆ ಬರಲ್ಲ. ನಾನು ರಿಕ್ವೆಸ್ಟ್ ಮಾಡಿದೆ, ನಾನು ನಿಮ್ಮ ವ್ಯಾಲ್ಯೂಯರ್ ಆಗಿದ್ದೀನಿ, ನಿಮ್ಮ GMಗೆ ಹೇಳಿ ಕೊಡಿ ಅಂತ. ಇಲ್ಲ ಸರ್ ಆಗೋದಿಲ್ಲ ಅಂತ ರಿಫ್ಯೂಸ್ ಮಾಡಿದ್ರು. ಅವ್ರಿಗೆ ಚಾಲೆಂಜ್ ಮಾಡಿದೆ, ನೀವು ಲೋನ್ ಕೊಡಲ್ಲ ಅಂತ ಇದ್ದೀರಾ, ನಾನೇ ಆ ಹುಡುಗನಿಗೆ ಲೋನ್ ಕೊಡ್ತೀನಿ, ನಾನೇ ಬ್ಯಾಂಕ್ ಮಾಡಿ ಅವ್ರಿಗೆ ಲೋನ್ ಕೊಡ್ತೀನಿ ಅಂತ ಮ್ಯಾನೇಜರಿಗೆ ಚಾಲೆಂಜ್ ಆಗಿ. ಅವರು ಬ್ಯಾಂಕ್ ಮಾಡಿ ಲೋನ್ ಕೊಡ್ತೀರಾ ಅಂದರೆ ಏನು ಅಂದರು. ಫೋನ್ ಇಟ್ಟೆ. ಆಮೇಲೆ ಯಾರು ಲೋನಿಗೆ ಬಂದಿದ್ರು ಅವ್ರು ಕೇಳಿದೆ, ನೋಡಪ್ಪ ಅವ್ರು ಕೊಡಲ್ಲ ಅಂತ ಇದ್ದಾರೆ, ನೀನು ತಾಳ್ಮೆಯಿಂದ ಹಿಡಿದು ಅವ್ರು ಲೋನ್ ಬ್ಯಾಂಕಲ್ಲಿ ಕೊಡಲ್ಲ ಅಂತ ಇದ್ದಾರೆ, ನಾನೇ ಬ್ಯಾಂಕ್ ಮಾಡಿ ನಿಂಗೆ ಲೋನ್ ಕೊಡ್ತೀನಿ. ಅವನು ನೋ, ಲೋನ್ ಕೊಡಿಸು ಅಂದರೆ ಬ್ಯಾಂಕ್ ಮಾಡಿ ಲೋನ್ ಕೊಡ್ತೀನಿ ಅಂತ ಏನೇನಿದೆ ಅಂದರೆ ಏನೇ ಅರ್ಥ, ಕೊಡೋಕ್ಕಾಗಲ್ಲ ಅಂತ ನೀನು ಹೇಳೋದು ಅಂತ ಕೇಳಿದೆ. ಹೌದಣ್ಣ, ನಾನು ಏನು ಲೋನ್ ಕೊಡ್ಸೋಣ ಅಂದ್ರೆ, ಇಲ್ಲ ನಾನು ಬ್ಯಾಂಕ್ ಮಾಡಿ ನಿನಗೆ ಒಂದು ತಿಂಗಳೊಳಗಡೆ ನಾನು ಬ್ಯಾಂಕ್ ಮಾಡಿ ಲೋನ್ ಕೊಡ್ತೀನಿ, ಇಲ್ಲ ನಾನು ಸ್ವಂತ ದುಡ್ಡು ಕೊಡ್ತೀನಿ, ಆಯ್ತಾ ಅಷ್ಟು ಮಾತ್ರ ಮಾಡು. ಆಯ್ತು, ನೀನು ಸ್ವಂತ ದುಡ್ಡು ಕೊಡ್ತೀಯನೋ, ಲೋನ್ ಹೆಂಗೆ ಬ್ಯಾಂಕ್ ಹೆಂಗೆ ಮಾಡೋಕ್ಕಾಗ್ತದೆ ಅಂತ ಲಾಸ್ಟ್ ಅಂತ ಹೇಳಿದೆ. ಅಲ್ಲಿ ನನ್ನ ಫ್ರೆಂಡ್ಸ್ಗೆಲ್ಲ ಕೇಳಿದೆ. ನನಗಿರೋ ನಾಲೆಡ್ಜಲ್ಲಿ ನಾನು ವಿಶ್ವೇಶ್ವರ ನನಗೆ ರೋಲ್ ಮಾಡಲ್, ನಾನು ಬ್ಯಾಂಕ್ ಮಾಡ್ತೀನಿ, ನನಗೆ ಗೊತ್ತು ಮಾಡೋದು, ನೀವೆಲ್ಲ ಸಹಕಾರ ಕೊಡಬೇಕು. ನೀವು ಒಬ್ಬೊಬ್ಬರು 1 ಲಕ್ಷ ಶೇರ್ಸು ಕೊಡ್ಬೇಕು ನನಗೆ, ನಿಮ್ಮ ಹೆಂಡತಿ ಹೆಸರಲ್ಲೋ ನಿಮ್ಮ ಅಣ್ಣ ಹೆಸರಲ್ಲೋ ನಿಮ್ಮ ದುಡ್ಡಿಗೆ ಬಡ್ಡಿ ಕೊಡ್ತೀನಿ ಅಂತ 12 ಜನ ಫಿಕ್ಸ್ ಆದರು. 12 ಲಕ್ಷ ದುಡ್ಡಾಯ್ತು. ಉಳಿದಿದ್ದು 6 ಲಕ್ಷ ನಾನು ಹಾಕಿ 18 ಲಕ್ಷ ಹಾಕಿ ಒಂದೇ ತಿಂಗಳಲ್ಲಿ ಬ್ಯಾಂಕ್ ಮಾಡಿ ಅವ್ರಿಗೆ 6 ಲಕ್ಷ ಲೋನ್ ಕೊಟ್ಟೆ. ಒಂದೇ ತಿಂಗಳಲ್ಲಿ ಬ್ಯಾಂಕ್ ಮಾಡಿ 18 ಲಕ್ಷ ಇನಿಷಿಯಲ್ ಅಮೌಂಟ್ ಹಾಕಿ ಅವನಿಗೆ 6 ಲಕ್ಷ ಲೋನ್ ಕೊಟ್ಟೆ. ಏನಣ್ಣ ನೀನು ಹೇಳ್ದಂಗೆ ಮಾಡ್ಬಿಟ್ಟಲ್ಲ ಅಣ್ಣ. ಯಾವತ್ತೂ ಆ ಚಾಲೆಂಜಿಂಗ್ ನೇಚರ್ ಇರಬೇಕು. ಆ ಚಾಲೆಂಜಿಂಗ್ ನೇಚರ್ ಇದ್ರೆ ಪ್ರತಿಯೊಂದು ಸಕ್ಸಸ್ ಆಗ್ತದೆ. ನೀವು ಸುಮ್ಮನೆ ಪುರುಕಲ್ ಮಾತುಗಳು ಹೇಳ್ಕೊಂಡು ಇಲ್ಲಿ ಅದು ಇದು ಹೇಳಕ್ಕಾಗಲ್ಲ. ಚಾಲೆಂಜಿಂಗ್ ನೇಚರ್ ಇರಬೇಕು. ಯಾಕಾಗಲ್ಲ ಅಂತ ಕ್ವಶನ್ ಹಾಕ್ಕೋಬೇಕು ಅಂತ ಹೇಳಿ ಅವ್ರಿಗೆ ಲೋನ್ ಕೊಟ್ಟೆ. ಆಗ ಸ್ಟಾರ್ಟ್ ಆದಂಥ ಬ್ಯಾಂಕು ಈಗ ಸುಮಾರು ಎಲ್ಲ ಕೋಲಾರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬ್ರಾಂಚ್ ಇದೆ, ಬೆಂಗಳೂರಲ್ಲಿ ಬ್ರಾಂಚ್ ಇದೆ, 8 ಬ್ರಾಂಚ್ ಇದೆ, ಸುಮಾರು 300 ಕೋಟಿ ಟರ್ನ್ ಓವರ್ ಆಗ್ತದೆ ವರ್ಷಕ್ಕೆ. ಅಲ್ಲಿ ಒಂದೊಂದು ಎಲ್ಲ ಕೆಲಸನೂ ಹೆಣ್ಮಕ್ಳಿಗೆ ಕೊಟ್ಟಿದ್ದೀನಿ. ಒಂದೊಂದು ಹೆಣ್ಮಗಳು ಎಲ್ಲ ಆನ್ಲೈನ್ ಆಗಿರೋದ್ರಿಂದ ಆ ಬ್ಯಾಂಕಿನ ಪೂರ್ತಿ ನಿಭಾಯಿಸ್ತಾರೆ. ಬಹಳ ಸಂತೋಷ. ಹಾಗೆಯೇ ಕರ್ನಾಟಕ ಸ್ಟೇಟ್ ಕಾಂಟ್ರಾಕ್ಟರ್ಸ್ ಪ್ರೆಸಿಡೆಂಟ್ ಆಗಿದ್ದಾಗ ನಮ್ಮ ಚಿನ್ನಸ್ವಾಮಿ ರಾಜು ಅಂತಿದ್ರು, ನಮ್ಮ ಏಟ್ರಿಯಾ ಹೋಟೆಲ್ಲು ಅವೆಲ್ಲ ಇದಾವೆ, ಚಾಲುಕ್ಯ ಹೋಟ್ಲ ಓನರ್, ಅವರು ಪ್ರೆಸಿಡೆಂಟು, ನಾನು ವೈಸ್ ಪ್ರೆಸಿಡೆಂಟ್. ಅಂಥ ಟೈಮಲ್ಲಿ ಕೃಷ್ಣ ರೆಡ್ಡಿ, ನೀನೊಂದು ಬ್ಯಾಂಕು ಹಿಂಗೆ ಐಡಿಯಾ ಇದೆ, ಕಾಂಟ್ರಾಕ್ಟ್ಸ್ ಬ್ಯಾಂಕ್ ಒಂದು ಮಾಡು ಅಂದು. ಬೆಂಗಳೂರು ಚಾಮರಾಜಪೇಟೆಯಲ್ಲಿ ಒಂದು ಕಾಂಟ್ರಾಕ್ಟ್ಸ್ ಬ್ಯಾಂಕು ಮಾಡಿದ್ದೀನಿ, ಅದು ಚೇರ್ಮನು ನಾನೇ ಆಗಿದ್ದೀನಿ. ಅದು ಚೆನ್ನಾಗಿ ನಡೀತಾ ಇದೆ. ನಮ್ಮ ಕೋಲಾರ ಬ್ರಾಂಚ್ಗಳು ಚೆನ್ನಾಗಿ ನಡೀತಾ ಇದೆ. ಈಗ ಎಷ್ಟು ನನಗೆ ಖುಷಿ ಆಗ್ತದೆ, ನಾನು ಬ್ಯಾಂಕ್ ಹುಟ್ಟಾಕಿದ್ದು ಅಂತ ನನಗೆ ಖುಷಿ ಆಗ್ತದೆ. ಅದು ಯಾರೋ ಒಬ್ಬ ಅದಕ್ಕೆ ಆ ಮ್ಯಾನೇಜರ್ಗೆ ಮೊನ್ನೆ ಯಾವಾಗ ಸಿಕ್ಕಿದ್ರು, ರಿಟೈರ್ಡ್ ಆಗಿಬಿಟ್ಟಿದ್ದಾರೆ, ಸಿಕ್ಕಿದಾಗ ಥ್ಯಾಂಕ್ ಯು ಸರ್, ಇವತ್ತು ಲೋನ್ ಕೊಟ್ಟಿದ್ರೆ ನನ್ನ ಬ್ಯಾಂಕೇ ಆಗ್ತಾ ಇಲ್ಲ, ಲೋನ್ ಕೊಡದೆ ಇದಕ್ಕೆ ಥ್ಯಾಂಕ್ ಯು ಸರ್. ಏನಪ್ಪ ನೀನು ಏನು ಅದು ನೆಗೆಟಿವ್ ಅಲ್ಲಿ ಪಾಸಿಟಿವ್ ಹುಡುಕ್ತೀಯಾ ಅಂತ ನನಗೆ ಖುಷಿ ಪಟ್ರು. ಅವರು ಕೊಟ್ಟಿದ್ರೆ ಆಗ್ತಾ ಇರಲಿಲ್ಲ, ಬ್ಯಾಂಕ್ ಹೆಂಗ್ ಆಗ್ತಾ ಇತ್ತು, ಆಗ್ತಾನೆ ಇರಲಿಲ್ಲ. ಅವ್ರು ಕೊಡದೇ ಇದ್ದಕ್ಕೆ ಬ್ಯಾಂಕ್ ಆಯ್ತು. ಅದಕ್ಕೆ ಅವ್ರಿಗೂ ಥ್ಯಾಂಕ್ಸ್ ಹೇಳಿದ್ದೀನಿ ಸರ್. ಬೈರೇಗೌಡ ಹೆಸರಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಅಂತ ಆಯ್ತು. ಬಡಾವಣೆಗೆ ಬೈರೇಗೌಡ ಲೇಔಟ್ ಅಂತ ಯಾಕೆ ಸೈಡ್ ಅಂತ ಕೆಲಸ ನಮ್ಮದು ಹುಟ್ಟೂರು ಸಿ ಹೊಸೂರು ಶ್ರೀನಿವಾಸಪುರ ತಾಲೂಕು ಅಂತ ಹೇಳಿದೆ. ನಾನು ಓದಿದ್ದಾದಮೇಲೆ ನಮ್ಮ ಅಣ್ಣ ಹತ್ರ ಇದ್ದೆ. ನಾನು ಬಸ್ ಸ್ಟ್ಯಾಂಡ್ ಹತ್ರ ನಮ್ಮ ಮನೆ ಇತ್ತು. ಅಣ್ಣ ಮನೆಯಲ್ಲೇ ನಾನು ಎಲ್ಲ ಓದಿದ್ದು, ಕೆಲಸಕ್ಕೆ ಸೇರೋವರೆಗೂ ಅಲ್ಲೇ ಇದ್ದಿದ್ದು. ನಂತರ ನಾನು ಒಂದು ಮನೆ ಮಾಡ್ಕೋಬೇಕು ಅಂತ ಆಸೆ ಇತ್ತು. ಆದಾಗ ಒಂದು ಸೈಟ್ ತಗೊಂಡು, ಆ ಸೈಟ್ ಎಷ್ಟಪ್ಪ ಅಂದರೆ ಒಂದು ಸೈಟು ಬಂದು 60,000 ರೂಪಾಯಿ. ಆವಾಗ ಅದು ಹೆಂಗಿತ್ತು ಅಂದರೆ, ಆ ಕಡೆ ಮಶಾಣ, ಈ ಕಡೆ ರೋಡ್ ಇಲ್ಲ, ಇನ್ನೊಂದಿಲ್ಲ, ಆ ಜಾಗನೇ ಯಾರೂ ಇಷ್ಟಪಡ್ತಾ ಇಲ್ಲ. ಆಗ ನಮ್ಮ ಆ ಸೈಟು ನಾನು 6 ಸೈಟ್ ತಗೊಂಡು, ನನಗೆ 6 ಸೈಟು, ನಮ್ಮ ಸ್ನೇಹಿತರಿಗೆ 6 ಸೈಟ್ ತಗೊಂಡು. ಯಾಕಂದರೆ ನನ್ನ ಆಸೆ ಯಾವತ್ತೂ ದೊಡ್ಡದು, ಆಸೆ ದೊಡ್ಡದು. ನಾವು ವಿಶ್ವೇಶ್ವರ ಹೇಳ್ತಾ ಇದ್ದು, ನಾವು ಆಸೆನ ದೊಡ್ಡದು ಕಾಣಬೇಕು, ಚಿಕ್ಕದು ಕಾಣಬಾರ್ದು. ನಾನೊಬ್ಬ
ಅಫಿಷಿಯಲ್ ಆಗಬೇಕು ಅಂತ ಒಬ್ಬ ಸ್ಟೂಡೆಂಟು ನಾನೊಬ್ಬ ಗೌರ್ಮೆಂಟ್ ಎಂಪ್ಲಾಯ್ ಆಗಬೇಕು ಅಂತ ಕಾಡ್ಬಾರ್ದು, ನಾನೊಬ್ಬ DC ಆಗಬೇಕು ಅಂತ ಕಾಡ್ಬೇಕು, ಪೊಲಿಟಿಷಿಯನ್ ಒಬ್ಬ CM ಆಗಬೇಕು, ಅವ್ನು ಆಗ್ತಾನೆ ಬಿಡ್ತಾನೋ ಆಸೆ ಅದು ಇರಬೇಕು. ಆಗ ನಾನು ಒಂದು ಮನೆ ಕಟ್ಟಬೇಕು ಅಂತೇಳಿ ಒಂದು ದೊಡ್ಡ ಸೈಟ್ ತಗೋಬೇಕು ಅಂದಾಗ ತಗೊಂಡೆ. ಆಮೇಲೆ ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು, PC ಎಕ್ಸ್ಟೆನ್ಷನ್ ತಗೋಪ್ಪ, ಅಲ್ಲಿ ಒಳ್ಳೆ ಜನ, ಅಲ್ಲಿ ಚೆನ್ನಾಗಿದೆ, ಇನ್ನೊಂದು ಯಾವುದು. ಅವು ಕೇಳಿದೆ, ಅಲ್ಲಪ್ಪ ನಾನು ಡೆವಲಪ್ ಆಗಿರೋ ಏರಿಯಾಗೆ ನಾನು ಯಾಕೆ ಹೋಗ್ಲಿ, ನಾನು ಓದಿ ಏರಿಯಾನ ಡೆವಲಪ್ ಮಾಡ್ತೀನಿ ಅಂತ ಹೇಳಿದ್ದೆ. ಡೆವಲಪ್ ಆಗಿರೋ ಏರಿಯಾಗೆ ನಾನು ಯಾಕೆ ಹೋಗ್ಲಿ, ಅಲ್ಲಿ ಹೋದ್ರೆ ಎಲ್ಲರಲ್ಲೂ ಒಬ್ಬ ನಾನು. ಈಗ ಡೆವಲಪ್ ಆಗಿದೆ, ಅಲ್ಲೆಲ್ಲೋ ಹೋದ್ರೆ ನಾನು ಯಾರು ಕೇರ್ ಮಾಡ್ತಾರೆ? ನಾನು ಡೆವಲಪ್ ಆಗದೆ ಇರೋರ್ಗೋ ಏರಿಯಾಗೆ ಹೋಗಿ ಅದನ್ನ ಡೆವಲಪ್ ಮಾಡಿದ್ರೆ ಕೃಷ್ಣಾರೆಡ್ಡಿಯಿಂದ ಆಯ್ತು ಅಂತಾರೆ. ಅದಕ್ಕೆ ನಾನು ಅಲ್ಲಿ ಸೈಟ್ ತಗೊಂಡೆ. ಅಲ್ಲಿ ಸೈಟ್ ತಗೊಂಡ್ಮೇಲೆ ಅದು ಅದು ಯಾವ ಕಾರಣನೋ ಏನೋ ಸೈಟ್ ತಗೊಂಡು ಸ್ವಲ್ಪ ದಿನದಲ್ಲಿ ನಮ್ಮ ಬೈರೇಗೌಡ ತಿರ್ಕೊಂಡು ನಮ್ಮ ಮನೆ ಕಟ್ತಾ ಇದ್ದೀನಿ. ಆಗ ನನಗೆ ಫ್ಲಾಶ್ ಆಯಿತು, ಈ ಏರಿಯಾಗೆ ಬೈರೇಗೌಡ್ರಿ ಹೆಸರಿಟ್ರೆ ಹೆಂಗೆ ಅಂತ. ಅಲ್ಲಿ ಪಕ್ಕದಲ್ಲಿ ಬೆಮ್ಮೆಲ್ಲವರು ಒಂದು ಸ್ವಲ್ಪ ಮಾಡಿದ್ರು, ಪಕ್ಕದಲ್ಲಿ ಇನ್ನೊಂದು ಸೈಟ್ ಇತ್ತು, ಲೇಔಟ್ ಇತ್ತು, ಪಕ್ಕದಲ್ಲಿ 3 ಲೇಔಟ್ ಅದು ಇದ್ದಿದ್ದು. ನಾನು 3 ಲೇಔಟ್ ಜನಗಳನ್ನ ಅಪ್ರೋಚ್ ಮಾಡಿದೆ, ಇದಕ್ಕೆ ಬೈರೇಗೌಡ ನಗರ ಅಂತ ಇಡ್ತೀನಿ, ನಿಮ್ಮ ಒಪಿನಿಯನ್. ಆಮೇಲೆ ಅಯ್ಯೋ ಅಣ್ಣ ನೀವೇನನ್ನ ಮಾಡಿ ಅಣ್ಣ, ಡೆವಲಪ್ ಮಾಡಿದ್ರೆ ಸಾಕು, ಯಾಕಂದ್ರೆ ರೋಡ್ ಇಲ್ಲ ಓಡಾಡಕ್ಕೆ, ಹೆಸರು ನೀವು ಯಾವ್ದನ್ನ ಇಡಿ, ನಮಗೆ ಜಲ್ಲಿ ಹಾಕಿ ಟಾರ್ ಹಾಕಿ ಇನ್ನೊಂದು ಮಾಡಿ ಪಾರ್ಕ್ ಮಾಡಿ ಅಂತ ಹೇಳಿ ನನ್ನ ಮೇಲೆ ನಂಬಿ ಹಿಂಗೆ ಮಾಡ್ತೀನಿ. ಎಲ್ಲರೂ ಸೈನ್ ಹಾಕ್ಕೊಟ್ರು. ಅದು ನೀವು ಸುಮ್ಮನೆ ಇಡೋಕ್ಕಾಗಲ್ಲ, ಅದು ಮುನ್ಸಿಪಲ್ ಆಫೀಸಲ್ಲಿ ಅಜೆಂಡಾದಲ್ಲಿ ಇಡಬೇಕು. ಅಜೆಂಡಾ ಇಟ್ಟೆ. 3 ಪಾರ್ಟೀಸು, BJP, ಕಾಂಗ್ರೆಸ್, JDS. ಸರ್ ನಿಜವಾಗ್ಲೂ ಅವ್ರನ್ನೆಲ್ಲರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ನನ್ನ ಮಾತಿಗೆ ಒಬ್ರು ಅಡ್ಡ ಹೇಳಿದ್ರು, ಸರ್ ಬೈರೇಗೌಡ್ರ ಹೆಸರಿಡ್ಬೇಕು, ನೀವು ಮೀಟಿಂಗಲ್ಲಿ ಬರುತ್ತಪ್ಪ ಹೇಳ್ಬೇಕು ಅಂದಾಗ ಆಲ್ ಪಾರ್ಟೀಸ್ ಎಸ್ ಅಂದರು. ನನಗೆ ಪರ್ಮಿಷನ್ ಸಿಕ್ತು. ನಾನು ಬೈರೇಗೌಡ್ರ ಹೆಸರು ಸೂರ್ಯಚಂದ್ರ ಇರೋರ್ಗು ನಿಲ್ಬೇಕು ಅಂತ ಆಸೆ ಇಟ್ಟು ಅದಕ್ಕೆ ಇಟ್ಟೆ. ಅದಕ್ಕೆ ಜಲ್ಲಿ ಇರಲಿಲ್ಲ, ಜಲ್ಲಿ ಹಾಕ್ಸಿದೆ, ಯಾವುದೋ ಫಂಡ್ಸ್ ತಂದೆ, ಟಾರ್ ಹಾಕ್ಸಿದೆ, ಎಲ್ಲ ಕಂಬಗಳಿಗೆ ಲೈಟ್ ಹಾಕ್ಸಿದೆ, ಪಾರ್ಕ್ ಇರಲಿಲ್ಲ, 2 ಎಕರೆ ಪಾರ್ಕ್ ಮಾಡಿದೆ, ಫೆನ್ಸಿಂಗ್ ಹಾಕ್ದೆ, ವಾಕಿಂಗ್ ಟ್ರ್ಯಾಕ್ ಮಾಡಿದೆ, ದೇವಸ್ಥಾನ ಕಟ್ಟಿದೆ, ಈಗ ಇಂಡೋರ್ ಸ್ಟೇಡಿಯಂ ಮಾಡಿದ್ದೀನಿ, ಆಮೇಲೆ ಜನತಾ ಬಜಾರ್ ಮಾಡಿದೆ, ಅದು ಬೈರೇಗೌಡ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ ಅಂತ ಮಾಡಿ ಜನತಾ ಬಜಾರ್ ಮಾಡಿದೆ. ಮತ್ತೆ ಎಕ್ಸಸೈಸ್ ಮಾಡೋಕ್ಕೆ ಇದಕ್ಕೆ ಜಿಮ್ ಐಟಮ್ ಹಾಕ್ಸಿದೆ. ಆಮೇಲೆ ಹಾಲ್ ಸಿಗಲ್ಲ ಅಂತ ಇದ್ರು, ಹಾಲ್ ಬೂತ್ ಹಾಕ್ಸಿದೆ. ಕೊರೋನಾದಲ್ಲಿ ನಮ್ಮಲ್ಲಿ ಹಾಲ್ ಸಿಗಲ್ಲ ಅಂದಕ್ಕೆ ಜನತಾ ಬಜಾರ್ ಮಾಡಿದೆ, ಹಾಲ್ ಸಿಗಲ್ಲ ಅಂದಕ್ಕೆ ಹಾಲ್ ಬೂತ್ ಮಾಡಿದೆ, ಬೆಂಕಿ ಪಣ್ಣ ಸಿಗಲ್ಲ ಅಂದಕ್ಕೆ ಜನತಾ ಬಜಾರ್ ಮಾಡಿದೆ. ಆಮೇಲೆ ವಾಕಿಂಗ್ ಮಾಡೋಕ್ಕೆ ವಾಕಿಂಗ್ ಟ್ರ್ಯಾಕ್ ಮಾಡಿದೆ. ಪ್ರತಿಯೊಂದು ಫೆಸಿಲಿಟಿ ಕೊಟ್ಟಿದ್ದೀನಿ. ಇವಾಗ ಕೋಲಾರನ್ನ ಅದನ್ನ ಕೋಲಾರ್ ಡಾಲರ್ಸ್ ಕಾಲೋನಿ ಅಂತ ಕರೀತಾರೆ. ಈಗ ಇದು ಕೃಷ್ಣಾರೆಡ್ಡಿಯಿಂದ ಆಯ್ತು ಅಂತ ಹೇಳ್ತಾರೆ. ನಾನು ಡೆವಲಪ್ ಆಗಿರೋ ಏರಿಯಾಗ ಹೋದ್ರೆ ನನ್ನ ಯಾರು ಕನ್ಸಿಡರ್ ಮಾಡೋರು? ಹಂಗಾಗಿ ಅವ್ರ ಹೆಸರು ಶಾಶ್ವತವಾಗಿ ಉಳಿಬೇಕು. ಒಂದು ಹೆಸರು ಉಳಿಬೇಕು ಅಂದ್ರೆ ಯಾರೊಬ್ರು ಏನೋ ಒಂದು ಹೆಸರು ಇಟ್ಟಾಗ ಮಾತ್ರ ಅದು ಉಳ್ಕೊಳ್ತದೆ. ಈಗ ನಾವು ಅವತ್ತು ಆ ಪ್ರಯತ್ನ ಪಟ್ಟು ಇಟ್ಟಿಲ್ಲ ಅಂದ್ರೆ ಬೈರೇಗೌಡ್ರ ಹೆಸರು. ಆಮೇಲೆ ಕೆಲವರು ಹೇಳ್ತಾರೆ, ಅವರು ಗೌಡ್ರು ಒಂದು, ಅವ್ರ ಗೌಡ್ರಿಗೆ ಸೀಮಿತ ಆಗಿರ್ಲಿಲ್ಲ, ನಾನು ನಮ್ಮ ಒಂದೇ ಕಮ್ಯುನಿಟಿಗೆ ಸೀಮಿತ ಇಲ್ಲ. ಅದಕ್ಕೆ ಉದಾಹರಣೆ, ನಾನು ಮುಸ್ಲಿಮ್ಸ್ ಓದಿಸ್ತಾ ಇದ್ದೀನಿ, ಕ್ರಿಶ್ಚಿಯನ್ಸ್ ಓದಿಸ್ತಾ ಇದ್ದೀನಿ, ಶೆಡ್ಯೂಲ್ ಕ್ಯಾಸ್ಟ್ ಓದಿಸ್ತಾ ಇದ್ದೀನಿ, ಇನ್ನೊಬ್ಬರನ್ನ ಓದಿಸ್ತಾ ಇದ್ದೀನಿ, ಎಲ್ಲರೂ ಓದಿಸ್ತಾ. ನಮ್ಮಲ್ಲಿ ಒಬ್ಬ ಇವಾಗ ವೆಲ್ಡಿಂಗ್ ಮಾಡ್ತಾನೆ ಮೂರ್ತಿ ಅಂತ, ಅವ್ರ ಮಗಳನ್ನ ನಾನು ಓದಿಸ್ತಾ ಇದ್ದೀನಿ, ನಮ್ಮ ಕಾಲೇಜಿಗೆ ಫಸ್ಟ್ ಅವಳಿಗೆ. ನಮ್ಮಲ್ಲಿ ಯಾರು ಕೆಲಸ ಮಾಡ್ತಾರೋ, ಅವ್ರು ಯಾರು ಇಂಜಿನಿಯರ್ ಓದ್ತಾರೋ, ₹1 ನಾನು ಅವ್ರ ಹತ್ರ ತಗೊಳ್ತಾ ಇಲ್ಲ. ಇವ್ರದ್ದು ಸ್ಪೆಷಲ್ ಕೇಸು, ನಾನು ಇದು ತಗೊಳ್ಳೋದು ರ್ಯಾಂಕ್ ಹೋಲ್ಡರ್ಸ್, ಇವ್ರು ಸ್ಪೆಷಲ್ ಕೇಸು, ಅವ್ರು ಎಷ್ಟೇ ಬರ್ಲಿ ನಾನು ಓದಿಸ್ಬೇಕು. ವೆರಿ ಗುಡ್. ಹಂಗಾಗಿ ಆ ಬೈರೇಗೌಡ್ರ ಹೆಸರು ಸೂರ್ಯಚಂದ್ರ ಇರೋವ್ರಿಗೂ ಒಂದು ಇರ್ಲಿ ಅನ್ನೋ ದೃಷ್ಟಿಯಲ್ಲಿ ಒಬ್ಬ ಶಿಷ್ಯನಾಗಿ ಅವ್ರಿಗೆ ಒಂದು ನನ್ನ ಕಡೆಯಿಂದ ನಾನು ಅವರ ಋಣ ತೀರಿಸ್ಬೇಕು ಅನ್ನೋ ದೃಷ್ಟಿಯಲ್ಲಿ ಅದನ್ನು ಬೈರೇಗೌಡ ಕಾಲೇಜ್ ಇರ್ಬೋದು. ಬೈರೇಗೌಡ ಕಾಲೇಜ್ ಮಾಡೋಕ್ಕೆ ನಮ್ಮ ಪ್ರಭಾಕರ್ ರೆಡ್ಡಿ ಅವರು ಶಿಷ್ಯರು, ನಾನು ಅವ್ರಿಗೆ ಶಿಷ್ಯರು. ಹಂಗಾಗಿ ಕಾಲೇಜು ನಾನು ಡಾಕ್ಟರ್ ಪ್ರಭಾಕರ್ ರೆಡ್ಡಿ ಅವರು ಸೇರ್ಕೊಂಡು ಮಾಡಿದ್ವಿ. ಬ್ಯಾಂಕು ನಾನು ಯಾರೋ ಒಬ್ಬರು ಲೋನ್ ಕೊಟ್ಟಿಲ್ಲ ಅಂದ್ಬಿಟ್ಟು ಮಾಡಿದೆ. ಇದು ನನ್ನ ಸೈಟ್ ಇರೋದು ಮಾಮೂಲಿ ಏರಿಯಾದಲ್ಲಿ ಇರಬಾರ್ದು, ಡಾಲರ್ಸ್ ಕಾಲೋನಿ ಇರಬೇಕು ಅಂತ ನಾವು ಏರಿಯಾನೇ ಡಾಲರ್ಸ್ ಕಾಲೋನಿ ಮಾಡಿ. ಬಹಳ ಸಂತೋಷ. ನಿಮ್ಮ ಸಂಬಂಧಗಳು, ನಿಮ್ಮ ಬೈರೇಗೌಡ ಮತ್ತು ಕೃಷ್ಣಾರೆಡ್ಡಿಯ ಸಂಬಂಧ ಹೇಗಿದೆ ಅಂದರೆ, ಮಹಾಭಾರತದಲ್ಲಿ
ದ್ರೋಣಾಚಾರ್ಯ ಮತ್ತು ಏಕಲವ್ಯರ ಸಂಬಂಧಕ್ಕಿಂತ ಮಿಗಿಲಾಗಿ ಕಾಣಿಸ್ತಾ ಇದೆ. ನಿಮ್ಮ ಹುಟ್ಟುಹಬ್ಬ ಶುಭಾಶಯಗಳಿಂದ ಪ್ರಾರಂಭ ಮಾಡಿ ನಿಮ್ಮ ಜೀವನದ ಸಂಪೂರ್ಣ ಯಾನವನ್ನ ನಮಗೆ ಒಂಥರ 70mm ಫಿಲ್ಮ್ ತೋರಿಸಿದ್ದೀರಾ. ಒಂದಕ್ಕಿಂತ ಒಂದೊಂದು ವಿಭಿನ್ನ ಸಮಥಿಂಗ್ ಡಿಫ್ರೆಂಟ್ ಆಗಿ ಕಾಣಿಸ್ತಿದೆ. ಎಲ್ಲವೂ ನೋಡಿದಾಗ ತಮ್ಮಲ್ಲಿ ವ್ಯಕ್ತಿ, ಶಕ್ತಿ, ಯುಕ್ತಿ, ಭಕ್ತಿ ಎಲ್ಲವನ್ನ ಕಾಣ್ತಾ ಇದ್ದೀವಿ ನಾವು. ಈ ಸಂದರ್ಭದಲ್ಲಿ ಸರ್ ಒಂದೇ ಮಾತಲ್ಲಿ ಹೇಳಿ, ನೀವು ಸಾಧನೆ ಮಾಡಿದಿರಲ್ಲ, ನೀವೇನು ನಿಮ್ಮ ಬಗ್ಗೆ ನೀವೇನು ಹೇಳ್ತೀರಾ ಒಂದು ನಿಮಿಷದಲ್ಲಿ ಹೇಳಿ ಸರ್ ನೋಡೋಣ. ಸರ್, ನಾನು ಗ್ರಾಸ್ ರೂಟ್ ಲೆವೆಲಿಂದ ಬಂದಿರೋನು. ನನಗೆ ಜಂಬ ಅನ್ನೋದು ಯಾರಿಗೂ ಇರಬಾರ್ದು ಅಂತ ನನ್ನ ಇಚ್ಛೆ. ಆಮೇಲೆ ಒಬ್ಬ ವ್ಯಕ್ತಿ ಒಬ್ಬ ಕ್ಲಾಸ್ಮೇಟ್ ಆಗಿರ್ತಾನೆ, ಅವನು ಹಸು ಮೇಯಿಸ್ತಾ ಇರ್ತಾನೆ. ನೀನೇನೋ ಒಬ್ಬ AS ಆಫೀಸರ್ ಆಗಿರ್ಬೋದು, ಇಲ್ಲ ಸಾಹುಕಾರ ಆಗಿರ್ಬೋದು, ಇಲ್ಲ ಒಬ್ಬ ಮಿನಿಸ್ಟರ್ ಆಗಿರ್ಬೋದು. ಆದರೆ ಆ ಕ್ಲಾಸ್ಮೇಟ್ನ ನೀವು ಯಾವಾಗ ಬೆನ್ನ ಮೇಲೆ ಹಾಕಿ, ನಾವು ಓದೋ ಟೈಮಲ್ಲಿ ಯಾವಾಗ ಹಾಕಿದಾಗ ಇವಾಗ ಹಾಕಿ ನಾವು ಆ ಲೆವೆಲ್ಗೆ ಇರ್ತೀವೋ ಆಗ ನಾವೊಬ್ಬ ಮನುಷ್ಯ ಅಂತ ಪ್ರೂವ್ ಆಗ್ತದೆ. ಸಾಕಷ್ಟು ಜನ ಸ್ವಲ್ಪ ಹಣ ಬಂದರೆ ಅವ್ರು ಹಿಡಿಯೋಕ್ಕಾಗಲ್ಲ, ಒಂದು ಪವರ್ ಬಂದರೆ ಹಿಡಿಯೋಕ್ಕಾಗಲ್ಲ, ಒಂದು ಯಾವುದೋ ಪಾಲಿಟಿಕ್ಸಲ್ಲಿ ಒಂದು ಹೈ ಪೊಸಿಷನ್ ಇದ್ದರೆ ಅವ್ನು ಹಿಡಿಯೋಕ್ಕಾಗಲ್ಲ. ಅದು ತಪ್ಪು ಅಂತ ನನ್ನ ಭಾವನೆ. ಆಮೇಲೆ ಯಾವುದೇ ವ್ಯಕ್ತಿ ನಾನು ದುಡ್ಡು ಮಾಡಬೇಕು ಅಂತ ಹೋಗ್ಬಾರ್ದು, ಒಂದು ಸಾಧನೆ ಮಾಡಬೇಕು ಅಂತ. ದುಡ್ಡು ಮಾಡೋದು ಬೇರೆ, ಸಾಧನೆ ಬೇರೆ. ಆ ಸಾಧನೆಯಿಂದ ನಿಮ್ಮ ಫ್ಯಾಮಿಲಿಗೆ ಒಳ್ಳೇದಾಗಲ್ಲ, 4 ಜನಕ್ಕೆ ಒಳ್ಳೇದಾಗಲ್ಲ. ಒಂದು ಸಾಧನೆ ಅಂತ ಅಂದರೆ, ಫಾರ್ ಎಕ್ಸಾಂಪಲ್, ಒಂದು ಬ್ಯಾಂಕಲ್ಲಿ 1 ಲಕ್ಷ ಇಟ್ಬಿಟ್ಟು ಅದ್ರ ಬಡ್ಡಿ ತಿನ್ನೋದು ಅದು ಸಾಧನೆ ಅಲ್ಲ. ಅದೇ 1 ಲಕ್ಷದಲ್ಲಿ ಏನೋ ಒಂದು ಮಾಡಿ 4 ಜನಕ್ಕೆ ಕೆಲಸ ಕೊಡಲಿ. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ನಾನು ಕಾಲೇಜ್ ಮಾಡಿರೋದ್ರಿಂದ ನಾನು ಓದೋಕೆ ಸಹಾಯ ಆಗ್ತದೆ, ಕೆಲಸ ಹುಡ್ಕೊಂಡು ಬೇರೆ ಕಡೆ ಹೋಗೋರಿಗೆ ಇಲ್ಲೇ ಕೆಲಸ ಕೊಟ್ಟಂಗೆ ಆಗ್ತದೆ. ನೆನ್ನೆ ಇಷ್ಟೊತ್ತಿನಲ್ಲಿ ನಂದೇ ಒಂದು ಹೋಟೆಲ್ ನಡೀತಾ ಇದೆ, ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್. ಅದು ಏನಕ್ಕೆ ಅಂದರೆ, ನಾನು ಕಾಲೇಜ್ ಮಾಡಿದಾಗ ನಾನು ಒಂದು ಥಿಂಕ್ ಮಾಡಿದೆ. ನಾನು ಕಾಲೇಜಿಗೆ ಬರ್ತಾರಲ್ಲ ಹುಡುಗರು, ಅವರು ಯೋಚನೆ ಮಾಡ್ತಾರೆ, ಅರೆ ಕಾಲೇಜಿಗೆ ಬರ್ತೀವಿ, ನನಗೊಂದು ಕಾಫಿ ಸಿಗಲ್ಲ. ಅವ್ರ ಪೇರೆಂಟ್ಸ್ ಹತ್ರ ಗಲಾಟೆ ಮಾಡ್ತಾರೆ, ಇಲ್ಲಿ ಕಾಲೇಜಿಗೆ ಬರ್ತೀವಿ, ಒಂದು ಕಾಫಿ ಸಿಗಲ್ಲ, ಒಂದು ಏನೋ ಸ್ನ್ಯಾಕ್ಸ್ ತಿನ್ನೋ ಸಿಗಲ್ಲ ಅಂದಾಗ ಅದು ನನ್ನ ಮೈಂಡಲ್ಲಿ ಬಿದ್ದು ನಾನು ಇಮ್ಮಿಡಿಯೇಟಾಗಿ ಅದನ್ನ ಫುಲ್ಫಿಲ್ ಮಾಡಬೇಕು. ಅಲ್ಲಿ ಲಾಭ ಅಲ್ಲಿ ಒಂದು ಹೋಟೆಲ್ ಕಟ್ಟಿದೆ. ಆಮೇಲೆ ಅಲ್ಲೆಲ್ಲೂ ಹುಡುಗರಿಗೆ ಪೆಟ್ರೋಲು ಅಲ್ಲೇ ಒಂದು ಪೆಟ್ರೋಲ್ ಬಂಕ್ ಮಾಡಿದೆ, ಒಂದು ಹೋಟೆಲ್ ಕಟ್ಟಿದೆ. ಈಗ 1ನೇ ತಾರೀಕು ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ, ಅಲ್ಲೇ ಒಂದು ಛತ್ರ ಕಟ್ಟಿದೆ. ಯಾಕೆ ಅಂದರೆ ಛತ್ರ ಕಟ್ಟಿ ದುಡ್ಡು ಮಾಡಬೇಕು ಅಂತಲ್ಲ, ನನಗೆ ಆಸೆ ನನ್ನ ರೋಡವ್ರಿಗೆ, ನಮ್ಮ ಊರವ್ರಿಗೆ ಅನುಕೂಲ ಆಗಬೇಕು, ಅವ್ನು ಹುಡ್ಕೊಂಡು ಹೋಗ್ಬಾರ್ದು ಬೇರೆ ಕಡೆ. ಇವಾಗ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು, ಅಲ್ಲಪ್ಪ ಈ ಹೋಟ್ಲನ್ನ ನಿಮ್ಮ ಬೈಪಾಸಲ್ಲಿ ಮಾಡಿಬಿಟ್ಟಿದ್ರೆ ಎಷ್ಟು ಚೆನ್ನಾಗಿ. ಅಲ್ಲಪ್ಪ, ನಾನು ಹೋಟೆಲ್ ಮಾಡೋದು ಬೈಪಾಸಲ್ಲಿ ಕಟ್ಟಿ ದುಡ್ಡು ಮಾಡಬೇಕು ಅಂತಲ್ಲ, ನನ್ನ ಕಾಲೇಜ್ ಹುಡುಗರಿಗೆ ಅನುಕೂಲ ಆಗಬೇಕು. ನನ್ನ ಹಳ್ಳಿ ಜನ ಹಿಂಗೆ ಹೋಗ್ತಾರೆ, ಅವರು ಅಟ್ಲೀಸ್ಟು ಏನೋ ಒಂದು ತಿಂಡಿ ತಿಂದ್ಕೊಂಡು, ಪೇಟೆಯವ್ರ ಜನಗಳು, ಹಳ್ಳಿಯವ್ರ ಜನಗಳಲ್ವಾ, ಅವ್ರಿಗೆ ಯಾರು ಅವಾಗ ಸವಲತ್ತುಗಳು ಕೊಡೋದು? ಬೈರೇಗೌಡರು ಹೇಳೋರು, ಏನು ಪೇಟೆಯವರ ಜನಗಳ, ಹಳ್ಳಿಯವ್ರ ಜನಗಳಲ್ಲ, ಅವ್ರು ಸವಲತ್ತು ಕೊಡಿ, ಅವ್ರಿಗೆ ಅವಕಾಶ ಕೊಡಿ, ನಿಮ್ಗಿಂತ ಚೆನ್ನಾಗಿ ಆಗ್ತಾನೆ ಅಂತ. ಈಗ ಅಲ್ಲಿ ಬಂದವ್ರು ನೆನ್ನೆ ಯಾರೊಬ್ಬ ಹಳ್ಳಿ ಜನ ಊಟ ಮಾಡಿದ್ರು, ನಾನು ಅಲ್ಲಿ ಕೂತಿದ್ದೆ. ನಾನು ಏನು ಮಾಮೂಲಿಯಾಗಿ ಕೂತಿದ್ದೆ. ಅಣ್ಣ ಈ ಹೋಟ್ಲು ಓನರೇ ಅಣ್ಣ ಅಂದ. ಅವ್ರು ಯಾರು ಇದ್ಕೊಂಡು ಅವರೇ ಅಣ್ಣ ಏನು ಟೇಸ್ಟ್ ಕೊಟ್ಟಿದೆ ಅಣ್ಣ, ಏನು ಟೇಸ್ಟ್ ಅಣ್ಣ ಇದು ಅಂತ. ಏನಪ್ಪ ಚೆನ್ನಾಗಿದೆಯಾ? ಚೆನ್ನಾಗಿದೆ ಅಂತ ಅಷ್ಟೇ ಸಾಕು. ಏನಣ್ಣ ವರ್ಕೌಟ್ ಆಗ್ತದೆ ಅಣ್ಣ, ಇದು ಬೈಪಾಸಲ್ಲಿ ಕಟ್ಟಬಾರ್ದು ಅಣ್ಣ, ಎಷ್ಟು ದುಡ್ಡು ಬರುತ್ತೆ? ನಾನು ದುಡ್ಡು ಮಾಡೋಕ್ಕೆ ಮಾಡಿಲ್ಲಪ್ಪ, ನಮ್ಮ ರೋಡ್ಗೆ ಅನುಕೂಲ ಆಗಲಿ. ಇದೊಂದು ಸಾಧನೆ. ಕೃಷ್ಣಾರೆಡ್ಡಿ ಕಾಲೇಜ್ ಕಟ್ಟಿದ್ದಾನೆ, ಕೃಷ್ಣಾರೆಡ್ಡಿ ಹೋಟ್ಲ್ ಕಟ್ಟಿದ್ದಾನೆ, ಆ ಪೆಟ್ರೋಲ್ ಬಂಕ್ ಛತ್ರ ಕಟ್ಟಿದ್ದಾನೆ. ಅದೆಷ್ಟು ಜನ ಬರಲಿ, ಎಷ್ಟು ಜನ ಹೋಗ್ಲಿ, ಅಲ್ಲಿ ಎಷ್ಟು ಜನ ಕೆಲಸ ಕೊಟ್ಟೆ, ಎಷ್ಟು ಜನ ಊಟ ಮಾಡ್ತಾರೆ, ಅಲ್ಲಿ 20 ಜನ ಅಡುಗೆಯವರು ಅವ್ರ ಕೆಲಸ ಸಿಕ್ತು. ಸೂಪರ್ ಮಾರ್ಕೆಟ್ ಮಾಡ್ತಾ ಇದ್ದೀನಿ, ಅಲ್ಲಿ 20 ಜನ ಕೆಲಸ ಸಿಗ್ತದೆ. ಕೋಲಾರಕ್ಕೆ ಬರೋ ಬದಲು ಅಲ್ಲೇ ತಗೊಂಡೋಗ್ತಾನೆ, ನಮ್ಮ ಹೋಟ್ಲಿಗೂ ಆಗ್ತದೆ. ಆಮೇಲೆ ಛತ್ರ ಕಟ್ತಾ ಇದ್ದೀನಿ, ಅಲ್ಲಿ ಯಾವನ ಛತ್ರ ಬಂದ್ರೆ ಇಲ್ಲಿ ಉಪ್ಪು ಸಿಗಲ್ಲ, ಬೆಂಕಿಪಟ್ಟಣ ಸಿಗಲ್ಲ ಅಂದ್ರೆ ತಗೋವಾಗ ಎಲ್ಲಿ ಪಕ್ಕದಲ್ಲೇ. ಅಂದ್ರೆ ಇದು ನೀವು ಸಂಪಾದನೆ ಅನ್ಕೋಬಾರ್ದು, ಸಾಧನೆ ಅಂತ ನೀವು ಮಾಡ್ಬೇಕಾಗ್ತದೆ. ಸಾಧನೆ ಅಂತ ಮಾತಾಡಿದಾಗ ನಿಮ್ಮ ವೇ ಆಫ್ ಇದು ಬೇರೆ ಬೇರೆ ತರ ಇರ್ತದೆ. ಆ ದುಡ್ಡು ಮಾಡಬೇಕು ಅನ್ನೋದು ಮಾಡೋದು ಬೇರೆ, ಸಾಧನೆ ಬೇರೆ. ಅದಕ್ಕೆ ನೀವು ಸಾಧನೆಗೆ ಇಂಪಾರ್ಟೆನ್ಸ್ ಕೊಡ್ಬೇಕೇ ಹೊರತು ನಿಮ್ಮ ನಂತರ ಅವು ಹೇಳ್ಬೇಕು. ನಮ್ಮ ನಂತರ ನಮ್ಮ ಕೆಲಸಗಳು ಹೇಳ್ಬೇಕು. ಓ ಇವರು ಅವ್ರ ಪೀರಿಯಡ್ ಅಲ್ಲಿ ಇದಾಯ್ತಪ್ಪ, ಅವ್ರ ಪೀರಿಯಡ್ ಅಲ್ಲಿ ಆಯ್ತು.
ಅದನ್ನ ನಾವು ಪ್ರತಿಯೊಬ್ಬರು ಕಲ್ಟಿವೇಟ್ ಮಾಡ್ಕೋಬೇಕು. ಬರೀ ಏನೋ ಒಂದು ದುಡ್ಡು ಮಾಡೋದಲ್ಲ, ನಮ್ಮ ಮಕ್ಳಿಗೆ ಮಾಡೋದಲ್ಲ, ನಾನು ಅದು ಮಾಡೋದ್ರಿಂದ ಎಷ್ಟು ಜನ ಕೆಲ್ಸ ಸಿಗ್ತದೆ ಬಹಳ ಸಂತೋಷ ಅಂತ ಅನ್ಕೋಬೇಕು ಅಂತ ಆ ವೇನಲ್ಲಿ ಕೆಲಸ ಮಾಡಬೇಕು ಅಂತ ನನ್ನ ಒಪಿನಿಯನ್. ನಿಮ್ಮ ಎಲ್ಲ ಮನಸ್ಸಿನ ವಿಚಾರಧಾರೆಗಳ ಕೇಳಿ ಬಹಳ ಸಂತೋಷ ಆಯಿತು. ಮತ್ತೊಮ್ಮೆ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಒಂದೊಂದು ಊರಲ್ಲಿ ನಿಮ್ಮಂಥವ್ರು ಹುಟ್ಕೊಂಡ್ರೆ ಗಾಂಧೀಜಿಯವರು ರಾಮರಾಜ್ಯ ಅಂತ ಏನೋ ಕನಸನ್ನು ನಾನು ಇದು ಮಾಡಿದ್ರು, ಅದು ಸಕಾರವಾಗಲಿ ಅಂತ ಹೇಳ್ತಾ, ಒಂದು ಕೊನೆಯದಾಗಿ ನಿಮ್ಮನ್ನು ನೋಡಿ ನನಗೆ ಒಂದು ಮಾತು ಹೇಳಬೇಕಷ್ಟೇ. ಮನುಷ್ಯ ಬೆಳೀತಾ 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 ಗರ್ವ ಬೆಳೆಸ್ಕೊಂಡ್ಬಿಡ್ತಾನಂತೆ. ಎಸ್ ಸರ್. ನಿಮ್ಮ ಮಾತುಗಳನ್ನ ಕೇಳಿ ಅದು ವಿರುದ್ಧವಾಗಿ ಹೇಗೆ ಅಂತಂದರೆ, ಜೀವನದಲ್ಲಿ 3 ಮಂತ್ರಗಳು ಬಹಳ ಮುಖ್ಯ ಅಂತೆ. ಒಂದು ಮರಿಬಾರ್ದು, ಎರಡನೇದು ಮೆರಿಬಾರ್ದು, ಮೂರನೇದು ಮುರಿಬಾರ್ದು. ಕರೆಕ್ಟ್. ಈ ಮರಿಬಾರ್ದು ಅಂತಂದರೆ, ನಾವು ಜೀವನದಲ್ಲಿ ಈ ಮಟ್ಟಕ್ಕೆ ಬರಬೇಕಾಗಿದ್ದರೆ ಯಾವುದಾದ್ರೂ ಸಹಾಯ ಮಾಡಿರ್ಬೋದು, ಚಿಕ್ಕದಾಗಿರ್ಬೋದು, ದೊಡ್ಡದಾಗಿರ್ಬೋದು, ಎಲ್ಲರನ್ನ ನೆನೆಸ್ಕೊತಾ ಇದ್ದೀರಾ. ಹೌದು ಸರ್. ಅದು ಮರಿಬಾರ್ದಂತೆ. ಅದು ಕೇಳ್ತಾರೆ, ಆಪತ್ ಕಾಲದಲ್ಲಿ ಸಾಸಿವೆ ಕಾಳಷ್ಟು ಸಹಾಯ ಮಾಡಿದವ್ರನ್ನ ಉಪ್ಪು ಬರುವವರು ಬರಿಬಾರ್ದು ಅಂತ. ಆ ಗುಣ ನಿಮ್ಮಲ್ಲಿದೆ. ನೆಕ್ಸ್ಟ್ ಮೆರಿಬಾರ್ದು ಅಂತಾರೆ. ಚೆನ್ನಾಗಿರ್ತಾರೆ, ಹಣ, ಅಂತಸ್ತು, ಅಧಿಕಾರ ಎಲ್ಲ ಬಂದಿದ ತಕ್ಷಣ ಮರ್ತ್ಬಿಟ್ಟು ಮೆರೆಯಕ್ಕೆ ಶುರು ಮಾಡ್ತಾರೆ. ಅದು ಕವಿ ಹೇಳ್ತಾನೆ, ಗೊನೆ ಬಿಟ್ಟ ಬಾಳೆ ಬಾಗುತ್ತದೆ, ತೆನೆ ಬಿಟ್ಟ ಭತ್ತ ಬಾಗುತ್ತದೆ, ಫಸಲು ನೀಡುವ ಮಾವು ಬಾಗುತ್ತದೆ, ಏನೇನು ಇಲ್ಲದ ಈ ಡಂಬದ ದೇಹ ಬಾಗದೆ ಬೀಗುತ್ತದೆ ಅಂತೆ. ಬೀಗುವುದನ್ನು ಬಿಟ್ಟು ಬಾಗುವುದನ್ನು ಕಲಿ ಅಂತ ಕವಿ ಹೇಳಿದನಲ್ಲ. ನಿಮ್ಮನ್ನು ನೋಡಿದ್ರೆ ಬಹಳ ಖುಷಿ ಪಡ್ತಾನೆ. ಅದಕ್ಕೆ ನೀವು ಅನರ್ಥವಾಗಿದ್ದೀರಾ. ಕೊನೆಯದು ಮುರಿಬಾರ್ದು. ಚೆನ್ನಾಗಿರ್ತೀವಿ ಸಂಬಂಧಗಳಲ್ಲಿ, ಮತ್ತೊಮ್ಮೆ ಹಣ, ಅಂತಸ್ತು, ಅದು ಯಾವುದೋ ಸಣ್ಣ ವಿಚಾರ ಬಂದಾಗ ದೊಡ್ಡದಾಗಿ ಇದು ಮಾಡ್ಬಿಡ್ತೀವಿ. 2 ಬಂಡೆಗಳ ಮಧ್ಯೆ ಒಂದು ಸಣ್ಣ ಬಿರುಕುಂಟಾದಾಗ ಗಡರೆ ಹಾಕಿ ಮೀಟಿದ್ರೆ ಸಪ್ರೇಟಾಗಿ ಆಗ್ಬಿಡುತ್ತಂತೆ. ಅದಕ್ಕೆ 1 kg ಸಿಮೆಂಟ್ ಹಾಕಿ ಒಂದಾಗ್ಬಿಡುತ್ತೆ. ಅದಕ್ಕೆ ಜೀವನದಲ್ಲಿ ಕತ್ ಮಾಡಿ ಬಿಸಾಗ್ಬಿಡುತ್ತೆ. ಕತ್ರಿ ಆಗಿರ್ಬಾರ್ದಂತೆ. ಸೂಜಿ ದಾರ ಚಿಕ್ಕದಾದ್ರೂ ಒಂದು ಮಾಡುತ್ತಂತೆ. ಆ ರೀತಿ ಎಲ್ಲ ಮನಸ್ಸುಗಳನ್ನು ಒಟ್ಟಿಗೆ ಇಟ್ಕೊಂಡು ನೀವು ಹಳೆದನ್ನು ಮರಿದೀರಾ. ಸಮಾಜಕ್ಕೆ ಏನೆಲ್ಲ ಕೊಡಬೇಕು ಅದನ್ನು ಕೊಟ್ಟು ನಮಗೆಲ್ಲ ಮಾರ್ಗದರ್ಶಕರಾಗಿದ್ದೀರಿ. ಮತ್ತೊಮ್ಮೆ ಆ ಭಗವಂತ ನಿಮಗೆ 100 ಕಾಲ ಬಾಳುವಂತಾಗಿ ಒಳ್ಳೆಯ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವನ್ನು ಕೊಟ್ಟು ಸಮಾಜಕ್ಕೆ ಒಳಿತನ್ನು ಮಾಡಿ ದೇವರು ಒಳ್ಳೇದು ಮಾಡಿ. ಇವರ ಜೀವನ ಪಯಣ ಕೇವಲ ಯಶಸ್ಸಿನ ಕಥೆಯಲ್ಲ, ಇದು ಪರಿಶ್ರಮ, ಮೌಲ್ಯಗಳು, ನಿಷ್ಠೆ ಮತ್ತು ಸಮಾಜ ಸೇವೆಯ ಜೀವಂತ ಪಾಠ. ನೀವು ನಿರ್ಮಿಸಿದ ರಸ್ತೆಗಳು ಜನರನ್ನು ಸಂಪರ್ಕಿಸಿವೆ. ನೀವು ನಿರ್ಮಿಸಿದ ಶಿಕ್ಷಣ ಸಂಸ್ಥೆಗಳು ಭವಿಷ್ಯಗಳನ್ನು ರೂಪಿಸಿವೆ. ನೀವು ಬೆಳೆಸಿದ ಮಾನವೀಯತೆ ಸಾವಿರಾರು ಕುಟುಂಬಗಳಿಗೆ ಆಶಾಕಿರಣವಾಗಿವೆ. ಇಂದು ನಿಮ್ಮ ಅಮೂಲ್ಯ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು.